ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ತಮ್ಮ ಬರವಣಿಗೆಯಲ್ಲೇ ವಿಶೇಷವಾದ ಒಂದು ಮಹತ್ವವಾದ ಒಂದು ಸಂಚಲನ ಸೃಷ್ಟಿ ಮಾಡೋರು ಅಂತ ಹೇಳ್ಬೋದು. ಯಾಕಂತಂದರೆ ಹಲವಾರು ಜನ ಬಾಯಲ್ಲಿ ಏನೋ ಒಂದು ತೊಂದರೆ ಆದಾಗ ಅಥವಾ ಏನೋ ಒಂದು ಸಂಕಷ್ಟ ಆದಾಗ ಯಾರೋ ಒಬ್ಬರು ಏನೋ ಮೋಸ ಮಾಡಿದಾಗ ಒಂದು ಹಾಡನ್ನು ಗುಣಗುಡ್ತಾ ಇರ್ತೀರ. ಏನಪ್ಪ ಅಂತಂದರೆ ಅದು ಯಾವುದು ಅಂತಂದರೆ ಒಳಿತು ಮಾಡು ಮನಸ ಅಂತ ಆ ಸಾಂಗನ್ನು ರಚನೆ ಮಾಡೋದಂತ ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್, ನೀವು ಒಳಿತು ಮಾಡು ಮನುಷ್ಯ ಮತ್ತು ಕಾಯಕವೇ ಕೈಲಾಸ ಅಂತ ಅದ್ಭುತವಾದ ಸಾಂಗ್ಗಳನ್ನ ಬರೆದಿರ. ಹೆಂಗೆ ಬರೀತೀರ ಸರ್? ನಿಮ್ಗೆ ಹೆಂಗೆ ಬರುತ್ತೆ ಈ ಸಾಂಗ್? ಈ ಸಾಹಿತ್ಯ ಬರೀಬೇಕಾದ್ರೆ ಈ ಲೈನ್ ಬರೀಬೇಕಾದ್ರೆ ನಿಮ್ಗೆ ಹೆಂಗೆ ಮೂಡುತ್ತೆ ಮನಸ್ಸದು? ಆ್ಯಕ್ಚುಲಿ ಮೊದಲನೇ ಇದಾಗಿ ಹೇಳ್ಬೇಕಂದ್ರೆ, ನಾವು ಸಾಹಿತ್ಯನ ಅಷ್ಟು ತಿಳ್ಕೊಂಡವರಲ್ಲ, ಅಷ್ಟು ಓದ್ಕೊಂಡವರಲ್ಲ. ಜನಗಳಿಗೆ ಒಂದು ಬುದ್ಧ ಒಂದು ಮಾತು ಹೇಳ್ತಾರೆ. ಅದು ಏನಂತಂದರೆ, ಜನಗಳಿಗೆ ನಾವು ಬರೆದಿದ್ದು ಇಷ್ಟ ಆಗಬೇಕಂದ್ರೆ ಆ ಪದದಲ್ಲಿ ಸತ್ಯ ಇರಬೇಕು ಮತ್ತು ಅದರಲ್ಲಿ ದಯ ಇರಬೇಕು ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ಎಲ್ಲ ಇದನ್ನೆಲ್ಲ ನಾನು ಮೊಬೈಲಲ್ಲಿ ಅದು ನೋಡ್ಕೊಂಡು ರೀಸೆಂಟಾಗಿ ಓದಿದ್ದು. ನಾನು ಅಂದ್ಕೊಂಡೆ, ಈ ಸಾಂಗ್ ಯಾಕೆ ನಮ್ಮ ಸಾಂಗನ್ನು ಇಷ್ಟಪಡ್ತಾರೆ, ಆಮೇಲೆ ಯಾಕೆ ಇಷ್ಟು ಪ್ರೀತಿಸ್ತಾರೆ ಜನಗಳು ಅಂತಂದಾಗ ಅವರು ಹೇಳಿದ ಮಾತು ಸತ್ಯ ಅನ್ನಿಸ್ತು. ಯಾವುದೇ ಆಗಲಿ, ನಾವು ಯಾವುದೇ ಒಂದು ಬುಕ್ಕಲ್ಲಿರೋದು ಬುಕ್ಕಿಶ್ ಆಗಿ ಯಾವುದೂ ಬರೆದಿಲ್ಲ. ನೀವೇನು ಮಾತಾಡ್ತೀರಾ ಅದನ್ನೇ ಪದಗಳನ್ನ ಜೋಡಿಸಿದ್ದೀನಿ. ಒಳಿತು ಮಾಡೋ ಮನುಷ್ಯ ನೀನಿರೋದು ಮೂರು ದಿವಸ. ಎಲ್ಲರೂ ಹೇಳ್ತಾರೆ ಒಳ್ಳೇದು ಮಾಡೋ ಎಷ್ಟು ದಿವಸ ಬದುಕ್ತೀಯ, ಆ ಥರ. ಕಾಯಕವೇ ಕೈಲಾಸ ಅನ್ನೋದು ಅಲ್ಲಿ ಮಠ, ಅದರಿಂದ ಒಂದು ದೊಡ್ಡ ಸ್ಟೋರಿ ಇದೆ. ಅದು ಹೆಂಗೆ ಬಂತು ಏನು ಅಂತ ಅಂದ್ಬಿಟ್ಟು ಅದನ್ನು ಆಮೇಲೆ ಹೇಳ್ತೀನಿ. ಆ ಥರ ಅದೇನಿಲ್ಲ, ನೀವು ಏನು ಮಾತಾಡ್ತೀರಾ ಒಂದು ಜನರಲ್ಲಾಗಿ ಜನಗಳಾಗಿ ಓಕೆ ಹೌದು ಅಲ್ವಾ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಎಣ ಅನ್ನುತ್ತಾರ, ಮಣ್ಣಾಗ ಉಳುತ್ತಾರ. ನಿಜ ಅಲ್ಲ, ಉಸಿರು ನಿಂತ ತಕ್ಷಣ ಯಾರು ಹೆಸರು ಹೇಳಲ್ಲ. ಸತ್ಯನ ಜನಗಳು ಇಷ್ಟಪಡ್ತಾರೆ ಅನ್ನೋದು. ನಾನೇನು ಅದ್ಭುತ ಬರೆದಿದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಅದ್ಭುತ ನಾನು ನೆನೆಸ್ಕೊಂಡಾಗ ನಾನು ಫಸ್ಟ್ ಪಾಯಿಂಟ್, ನಾನು ಒಳಿತು ಮಾಡೋ ಮನುಷ್ಯ ಬರೆದಿದ್ದೀನಿ, ಕಾಯಕವೇ ಕೈಲಾಸ ಬರೆದಿದ್ದೀನಿ, ನಿಮ್ಮಂಥವ್ರು ಯಾರಾದರೂ ಹೇಳಿದಾಗಲೇ ಅದು ನೆನಪಾಗೋದು. ಅಲ್ಲಿವರೆಗೂ ನನ್ನ ಮೈಂಡಲ್ಲಿ ತುಂಬ ಬ್ಲ್ಯಾಂಕ್ ಆಗಿರುತ್ತೆ. ನೀವು ಒಬ್ಬೊಬ್ಬರು ಫುಲ್ ಕಾಲು ಮುಗಿತಾರೆ, ಆ ಥರ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಆದ್ರೂ ಅವ್ರು ಅಷ್ಟು ಪ್ರೀತಿಸ್ತಾರೆ ಅಂತಂದಾಗ ಯಾಕೆ ಇಷ್ಟು ಇವರು ಅಂತಂದಾಗ ಆ ಕೆಲವು ಇದುಗಳು ನೆನಪಾಗ್ತವೆ. ನಿಜ ಇರ್ಬೋದು ಅಂತ. ಅಂದರೆ ಈಗ ಒಳಿತು ಮಾಡು ಮನಸ ಅಂತ ಒಂದು ಸಾಂಗ್ ಬರೆದ್ರೆ ತಾವು ಏನಕ್ಕೆ ಹುಡ್ತು ಸರ್? ಅದು ಬರೀಬೇಕಾದ ಸನ್ನಿವೇಶ ಏನು ಸನ್ನಿವೇಶ? ಓಕೆ, ಇದು ಎಲ್ಲ ಕಡೆ ಹೇಳಿದ್ದೀನಿ. 2006 ಏಪ್ರಿಲ್ 12 ನಮಗೆ 1 ಗಂಟೆಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಾಗ ನಾವು ಅಣ್ಣವ್ರ ಮನೆ ಹತ್ರ ಹೋಗ್ತೀವಿ, ಸದಾಶಿವನಗರ ಜನತಾ ಬಜಾರ್ ಹಿಂಭಾಗ. ಅಲ್ಲಿ ಹೋದಾಗ ಆವಾಗ ಗೊತ್ತಾಗುತ್ತೆ ಅಣ್ಣವರು ಅಸ್ತಂಗತ, ಅವ್ರು ನಿಧನರಾದಂಥ ದಿನ ಅವತ್ತು. ಆವಾಗ ರಾಮಯ್ಯ ಹಾಸ್ಪಿಟ್ಲಿಂದ ಅವ್ರನ್ನ ಆಂಬ್ಯುಲೆನ್ಸ್ನಲ್ಲೇ ಅವ್ನು ತೊಗೊಂಬಂದು ಇಟ್ಟಿದ್ದಾರೆ. ಇಟ್ಟ ತಕ್ಷಣ ಆವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ, ಇಷ್ಟೊಂದು ಮೀಡಿಯಾ ಫಾಸ್ಟ್ ಆಗಿರಲಿಲ್ಲ. ಕೆಲವು ಇಂಡಸ್ಟ್ರಿಯವ್ರಿಗೆ ಮಾತ್ರ ವಿಷಯ ಗೊತ್ತಾಗಿತ್ತು. ಆವಾಗ ಅಲ್ಲಿ ಕೆಲವು ಜನಗಳು, ನಾನು ಫಸ್ಟ್ ನೋಡಿದ್ದು ರವಿಚಂದ್ರನು, ಆಮೇಲೆ ಅಶೋಕ್ ಕುಮಾರು, ಅಲ್ಲಿ ಕೆಲವು ಜನಗಳು ಮಾತ್ರ ಇದ್ದರು ಆ ಕಾಂಪೌಂಡಲ್ಲಿ. ಅಣ್ಣವ್ರನ್ನ ಆಂಬ್ಯುಲೆನ್ಸಲ್ಲಿ ಇಟ್ಟಿದ್ದರು. ಆಮೇಲೆ ಒಂದು 150-200 ಜನ ಇದ್ರೇನೋ ಮೋಸ್ಟ್ಲಿ. ಅಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಏನು ಹೇಳಿದ್ರು ಅಂತಂದರೆ, ನಾವು ಹೋದ್ವಿ, ನಾವು ನಿಂತ್ಕೊಂಡ ತಕ್ಷಣ ಅವ್ರ ಪಾದ ಎಲ್ಲ ಮುಟ್ಟಿ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿದ ತಕ್ಷಣ ನಾನು ಫುಲ್ಲು ಬ್ಲಾಂಕು. ನಮ್ದು ಅದೇ ಯೋಚನೆ, ಏನು ಅಂದರೆ ದೊಡ್ಡ ಅಭಿಮಾನಿ, ನಾವು ಅಣ್ಣವರ ದೊಡ್ಡ ಅಭಿಮಾನಿ. ಮೀಟ್ ಮಾಡಿದ್ರೆ? ಮೀಟ್ ಮಾಡಿ ಸುಮಾರು ಸಲ ಮೀಟ್ ಮಾಡಿದ್ವಿ. ನಮ್ಮದು ಅಣ್ಣವ್ರ ಮನೆ ಸದಾಶಿವನಗರ ಅಂದರೆ ನಮ್ಮದು ಪ್ಯಾಲೇಸ್ ಕೊಟ್ಟಳೆ, ಅಲ್ಲಿಂದ 1.5 ಕಿಲೋಮೀಟ್ರು. ಪಾರ್ಕಲ್ಲಿ ಸುಮಾರು ಸಲ ಭೇಟಿಯಾಗಿದ್ದೀವಿ ನಾವು. ನಾನು ಅಲ್ಲ, ಆಮೇಲೆ ವೈಲಕಾವಲ ಹೈಸ್ಕೂಲ್ ಅಂತಂದ್ಬಿಟ್ಟು ಅಲ್ಲೇ ಓದಿದ್ದು ಕೂಡ ನಾವು, ಅದು 10th ಆ ಥರ ಇದಾದಾಗ ಫುಲ್ಲು ನಮ್ಮದು ಭಕ್ತ ಪ್ರಹ್ಲಾದ, ಮಯೂರ, ಬೊಬ್ಬರುವಾನ, ಭಕ್ತ ಕುಂಬಾರ, ಸತ್ಯ, ಅದನ್ನೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಇಂತಹ ಒಬ್ಬ ಕಲಾವಿದ ಇನ್ನಿಲ್ವಲ್ಲ ಅನ್ನೋದನ್ನೇ ಯೋಚನೆ ಮಾಡ್ತಾಯಿದ್ವಿ. ಅವಾಗ ಒಬ್ಬರು ಪೊಲೀಸ್ ಆಫೀಸರ್ ಏನು ಹೇಳಿದ್ರು ಅಂದರೆ, ಈ ಒಂದು ಸಂದರ್ಭದಲ್ಲಿ ಅವರು ಯೋಚನೆ ಅಂದರೆ ಪೊಲೀಸ್ ಆಫೀಸರ್ಗೆ ಇರುತ್ತೆ, ಬಂದೋಬಸ್ತ್ ಬಗ್ಗೆ ಯೋಚನೆ ಇರುತ್ತೆ. ಅವರು ಯೋಚನೆ ಮಾಡಿದ್ದಾರೆ, ಇವಾಗ ಈ ಒಂದು ರೂಮಲ್ಲಿ 100 ಜನ ಇರ್ಬೋದು. ಸಡನ್ನಾಗಿ ಇಲ್ಲಿ ಒಂದು 10,000 ಜನ ಬರ್ತಾರೆ ಅಂದರೆ ಏನಾಗುತ್ತೆ ಪರಿಸ್ಥಿತಿ? ಏನಾಗಲ್ಲ, ಕಂಟ್ರೋಲ್ ಆಗಲ್ಲ. ಎಷ್ಟೋ ಜನ ಸಾಯೋಂಥ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಅಣ್ಣವ್ರನ್ನ ಫಸ್ಟ್ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಅಣ್ಣವರು ಆರೋಗ್ಯವಾಗಿದ್ದರು, ಯಾವುದೇ ಪ್ರೀ ಪ್ಲ್ಯಾನ್ಡ್ ಯಾರಿಗೂ ಇರಲಿಲ್ಲ. ಯಾವ ಗೌರ್ಮೆಂಟಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಆರೋಗ್ಯವಾಗಿದ್ದರು. ಸಾಯಂಕಾಲ ಆರೋಗ್ಯದಿಂದವಾಗಿದ್ದಾಗಲೇ ಅವರೊಂದು ಆ ಒಂದು ಇದಾಯಿತು. ಅದಕ್ಕೆ ಅವರು ಯಾವುದು ಪ್ಲ್ಯಾನೇ ಇರಲಿಲ್ಲ. ಸಡನ್ನಾಗಿ ಈ ಥರ ಆಯಿತು ಅಂದ ತಕ್ಷಣ ಪೊಲೀಸ್ ಆಫೀಸರ್ ಹೇಳಿದ್ರು, ಇಲ್ಲಿ ಅಣ್ಣವರಿದ್ದರೆ ತುಂಬ ಅನಾಹುತ ಆಗುತ್ತೆ, ಫಸ್ಟ್ ಅಣ್ಣವ್ರನ್ನ ಶಿಫ್ಟ್ ಮಾಡಬೇಕು. ಎಲ್ಲಿ ಶಿಫ್ಟ್ ಮಾಡಬೇಕಂತ ಯಾರಿಗೂ ಗೊತ್ತಿಲ್ಲ.
ಯಾವುದೋ ಒಂದು ಪ್ಲ್ಯಾನ್ ಇಲ್ಲ, ಯಾವ ಜಾಗದಲ್ಲಿ ಏನು ಅಣ್ಣವ್ರನ್ನ ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲಾದರೂ ಮಾಡಿ ಫಸ್ಟ್ ಇಲ್ಲಿ ನೀವು ಹೋಗ್ಬಿಡಿ, ಸ್ಟಾರ್ಟ್ ಮಾಡಿ ಅಂತ ಆಂಬುಲೆನ್ಸ್ಗೆ ಅಂತ ಹೇಳ್ತಾಯಿದ್ರು. ಬಟ್ ಈ ಜಾಗದಿಂದ ಮೊದಲು ತೊಗೊಂಡು ಹೋಗಬೇಕು. ಆಮೇಲೆ ಒಬ್ಬರು ಪೂರ್ಣಪ್ರಜ್ಞಾ ಗ್ರೌಂಡ್ ಅಂತಾರೆ. ಪೂರ್ಣಪ್ರಜ್ಞಾ ಗ್ರೌಂಡ್ ಅದು ತುಂಬ ಚಿಕ್ಕ ಗ್ರೌಂಡು. ಒಬ್ಬರು ಪ್ಯಾಲೇಸ್ ಗ್ರೌಂಡ್ ಅಂತಾರೆ, ಒಬ್ಬರು ಕಂಠೀರವ ಸ್ಟೇಡಿಯಂ ಅಂತಾರೆ. ಆ ಥರ ಎಲ್ಲಿ ಹೋಗಿ ಫಸ್ಟ್ ಹೋಗಿ ಅಂತ ಮೂವ್ ಮಾಡಿದ್ರು. ಅವರು ನಾವು ಅಲ್ಲೇ ನಿಂತ್ಕೊಂಡಿದ್ವಿ. ಅವರು ಮೂವ್ ಆದ ಒಂದು 15 ನಿಮಿಷ ಅವ್ರು ಕಾವೇರಿ ಥಿಯೇಟ್ರ್ ಹತ್ರ ಹೋಗ್ತಾ ಇತ್ತೇನೋ ಅವರು ಅಣ್ಣವರು ಆಂಬ್ಯುಲೆನ್ಸು. ಅಷ್ಟೊತ್ತಿಗೆ ಸಾವಿರಾರು ಜನ ಅಣ್ಣ 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 ಅಂತ ಫುಲ್ ಹತ್ಕೊಂಡು ಬರ್ತಾಯಿದ್ರು. ಅಣ್ಣವ್ರು ಯಾವ ಕಡೆ ಹೋದರು, ಅಣ್ಣವ್ರು ಯಾವ ಕಡೆ ಹೋದ್ರು ಅಂತ ಕೇಳಲಿಲ್ಲ, ಅಂದರೆ ಡೆಡ್ ಬಾಡಿ ಯಾವ ಕಡೆ ಹೋಗ್ತಾ ಇದೆ ಅಂತ ಕೇಳಿದ್ರು. ಅದು ನನಗೆ ತುಂಬಾ ಕಾಡ್ತು. ನನಗೆ ಅಣ್ಣವರು ಅವರು ನಿಧನರಾಗಿದ್ರು ಅಂತ ಒಂದು ಏನು ವಿಷಯ ಬಂತಲ್ಲ, ಆ ವಿಷಯಕ್ಕಿಂತ ಇದು ದೊಡ್ಡ ನೋವು ಕೊಡ್ತು. ಅಣ್ಣವ್ರು ಡೆಡ್ ಬಾಡಿ ಆಗಿಬಿಟ್ರಲ್ಲ. ಅಣ್ಣವರೆಲ್ಲಿ ಏನೋಕ್ಕಿಂತ ಡೆಡ್ ಬಾಡಿ ಎಲ್ಲೋಯ್ತು ಅಂದ್ರಲ್ಲ, ಡೆಡ್ ಬಾಡಿ ಅದು ತುಂಬಾ ನನಗೆ ನೋವಾಯಿತು, ತುಂಬ ಬೇಸರ ಆಯಿತು. ಅದು ಏನು ಎಂಥ ದೊಡ್ಡ ವ್ಯಕ್ತಿ ಸತ್ತ ಕ್ಷಣಕ್ಕೆ ಡೆಡ್ ಬಾಡಿ, ಇಷ್ಟೆಲ್ಲ ಜೀವನ ಅಂದಾಗ ನನಗೆ ಆವಾಗ ನಾನು ಒಂದು 98ಇಂದನೇ ನಾನು ಒಂದು ಕವನಗಳು ಬರ್ಕೊಂಡು ಇಟ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ಒಂದು ಸಿನಿಮಾ ಕೂಡ ಮಾಡಿದ್ದೆ ನಾನು ಅನಿಸುತ್ತೆ. ಆ ಸೂರ್ಯ ದಿ ಗ್ರೇಟ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅಜಯ್ ರಾವ್ದು. ಆವಾಗ ನನಗೆ ಮೈಯೆಲ್ಲ ಒಂಥರ ಕರೆಂಟ್ ಪಾಸ್ ಆದಂಗೆ ಆಯಿತು. ಈ ಕ್ಷಣಕ್ಕೆ ನಾನು ಹಾಡು ಬರೀಬೇಕು, ಈ ಹಾಡಿಂದ ಮನುಷ್ಯನ ಜೀವನನೇ ಇಷ್ಟ ಅಂತ ಗೊತ್ತಾಗಬೇಕು, ಏನು ಬರೀಬೇಕು ಅಂತಂದಾಗ ಅದನ್ನೇ ತೊಗೊಂಡೆ, ಡೆಡ್ ಬಾಡಿನೇ ತೊಗೊಂಡೆ. ಫಸ್ಟ್ ಬರೆದಿದ್ದ ಲೈನೇ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಡೆಡ್ ಬಾಡಿ ಅನ್ನುತ್ತಾರ, ಮಣ್ಣಾಗ ಓಡುತ್ತಾರ ಅಂತ ಫಸ್ಟ್ ಆ ಲೈನ್ ಬರೆದು ಇಟ್ಕೊಂಡೆ. ಜನ ಯಾಕೆ ತಂದೆ ಅದು ಅಣ್ಣ ತಮ್ಮದ್ರು ಮೋಸ, ಒಂದು 2 ಎಕರೆ 2 ಎಕರೆ ಅಲ್ಲ 2 ಅಡಿ ಜಾಗಕ್ಕೋಸ್ಕರ ಮರ್ಡರ್ಗಳಾಗ್ತವೆ. ಇಷ್ಟೆಲ್ಲ ಮೋಸ, ಎಷ್ಟು ಸಾವಿರಾರು ಕೋಟಿ ಇದ್ರು ಇನ್ನೂ ದುಡ್ಡು ಬೇಕು ಅಂತ ಬಡವರಿನ ಮೇಲೆಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ. ಯಾಕೆ ಮಾಡ್ತಾರೆ, ಏನಿದು ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಸತ್ತ ಕ್ಷಣಕ್ಕೆ ಹೆಣ ಅಂದ್ಬಿಟ್ರಲ್ಲ, ಇನ್ನೇನಿದೆ ಜೀವನದಲ್ಲಿ ಅಂತಂದಾಗ ಮತ್ತು ನಮ್ಮ ಫ್ರೆಂಡ್ ಫುಲ್ಲು ಗಲಾಟೆ ಸ್ಟಾರ್ಟ್ ಆಗ್ಬಿಡ್ತು. ಜನಗಳು ಬರೋಕ್ಕೆ ಸ್ಟಾರ್ಟ್ ಆದರು. ನಂದು ಏನೂ ಇಲ್ಲ ಮೈಂಡಲ್ಲಿ, ನಾನು ಕಂಠೀರವ ಸ್ಟುಡಿಯೋಗೆ ಹೋಗಬೇಕು, ಅಲ್ಲಿ ಅಣ್ಣವರು ಇದಕ್ಕೆ ಹೋಗ್ಬೇಕು, ಅದೆಲ್ಲ ಏನಿಲ್ಲ, ನನಗೆ ಫಸ್ಟ್ ಹಾಡು ಬರೀಬೇಕು ಅಂತಂದಾಗ ಆಮೇಲೆ ನಮ್ಮ ಜೊತೆ ನಾವು ಮಾರುತಿ ವ್ಯಾನಲ್ಲಿ ಬಂದಿದ್ದೀವಿ ನಮ್ಮ ಫ್ರೆಂಡು, ಅವ್ರ ಜೊತೆಲೆ ಬನಶಂಕರಿ ಕಾಂಪ್ಲೆಕ್ಸ್ಗೆ ಹೋದ್ವಿ. ಹೋದ ತಕ್ಷಣ ಅವ್ರದ್ದು ಕೆಲಸ ಇತ್ತು ಒಳಗಡೆ ಅಲ್ಲಿ. ಇದು ನಾನು ಬನ್ನಿ ಹೋಗ್ಬಿಟ್ಟು ಬರೋಣ ಅಂತಂದರು. ಇಲ್ಲ ನಾನಿಲ್ಲ, ನೀವು ಹೋಗಿ ಅಂತಂದಾಗ ಕುಂತ್ಕೊಂಡು ಯೋಚನೆ ಮಾಡ್ತಾ ಅಲ್ಲೊಂದು 4 ಲೈನ್ ಬರೆದೆ. ನಂತರ ಅದನ್ನು ಹಾಡನ್ನ ಕಂಪ್ಲೀಟ್ ಮಾಡಿದೆ. ಅಂದರೆ ಯಾವುದು ಮನುಷ್ಯ ಏನೇ ದುಡ್ಡು ಏನೇ ಸಂಪಾದನೆ ಮಾಡಿದ್ರು ಜೀವ ಇರೋವರೆಗೂ ಮಾತ್ರ. ಸತ್ತ ಮೇಲೆ ಯಾವುದೇ ಸಂಬಂಧ, ಹೆಂಡತಿ ಮಕ್ಕಳು ಯಾರೇ ತಂದೆ ಯಾರಿದ್ರು ನೆಕ್ಸ್ಟ್ ಅವ್ನು ಕರೆಯೋದನ್ನೇ ಬಾಡಿ ಅಂತ. ಹೆಣ ಬಂತ, ಹೆಣ ಹೋಯ್ತಾ, ಸುಟ್ಟಾಕಿದ್ರ, ಮಣ್ಣು ಮಾಡಿದ್ರ, ಅದೇ ಸಂಬಂಧಗಳೆಲ್ಲ ನಶ್ವರ. ನೀನು ಏನೇ ಸಾಧನೆ ಮಾಡಿದ್ರು ಸಹ ನಿನ್ನ ಕೊನೆ ಕರೆಯೋದೇ ಡೆಡ್ ಬಾಡಿ, ಹೆಣ ಅಂತ ಕರೀತಾರೆ ಅಂತ. ಅದು ಅಲೆಕ್ಸಾಂಡ್ರದ್ದು ಒಂದು ಇದಿಲ್ಲ, ಅಲೆಕ್ಸಾಂಡ್ರು ಎಲ್ಲರೂ ಗೊತ್ತಿರೋದೇ ಅದು. ಅರ್ಧ ಜಗತ್ತನ್ನ ಗೆದ್ದ ಅಲೆಕ್ಸಾಂಡ್ರು. ಅವನು ಹೇಳ್ತಾನಂತೆ, ನಾನು ಸಾಯ್ಬೇಕಂತಂದಾಗ ನಾನು 2 ಕೈನ ಆಚೆಗಡೆ ಇದು ಮಾಡಿ ಅವರು ಇರೋರಿಗೆಲ್ಲ ಹೇಳ್ತಾನೆ. ಯಾಕೆಂತಂದರೆ ಅರ್ಧ ಜಗತ್ತಿಗೆದ್ದ ಅಲೆಕ್ಸಾಂಡ್ರು ಏನು ತೊಗೊಂಡು ಹೋಗ್ತಿಲ್ಲ, ಬರಿಗೈಲಿ ಹೋಗ್ತಾ ಇದ್ದಾನೆ. ಪ್ರಪಂಚದಲ್ಲಿ ಏನೂ ಇಲ್ಲ, ಪ್ರೀತಿ ಪ್ರೇಮ ವಿಶ್ವಾಸ ಒಂದೇ ಶಾಶ್ವತ. ನೀವು ಎಷ್ಟೇ ಏನು ಮಾಡಿದ್ರೂ ಶಾಶ್ವತ ಅಲ್ಲ, ನಾವೇನು ತೊಗೊಂಡು ಹೋಗಲ್ಲ ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ. ಇಷ್ಟೇ ಗೊತ್ತಾದರೂ ಅವ್ರು ಮಾಡೋ ಕೆಲಸ ಮಾಡ್ತಾನೇ ಇರ್ತಾರೆ. ಆ್ಯಕ್ಚುಲಿ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಏನಂತಂದರೆ ಮಸಣ ಬಂದುಬಿಟ್ಟು ಊರು ಮಧ್ಯೆ ಇರಬೇಕಂತೆ, ದೇವಸ್ಥಾನ ಬಂದು ಊರು ಆಚೆ ಇರಬೇಕು. ಯಾವತ್ತೇ ಆಗಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಕೇಳ್ತೀವಿ ಅಂತಂದರೆ ಬೇಡ್ತೀವಿ ನಾವು, ನಮ್ಮ ಮಗನಿಗೆ ಎಜುಕೇಷನ್ನು, ನಮಗೆ ಈ ಬಿಸ್ನೆಸ್ ಸಕ್ಸಸ್ ಆಗಲಿ, ನಮ್ಮ ಆಸ್ತಿ ನಮಗೆ ಬರಲಿ, ನಮ್ಮ ಕೇಸ್ ಸಕ್ಸಸ್ ಆಗಲಿ ಅಂತ ಕೇಳ್ತಾ ಇರ್ತೀವಿ. ಅದೇ ಮಸಣಕ್ಕೆ ಹೋದಾಗ ಎಲ್ಲರಿಗೂ ಅನಿಸುತ್ತೋ ಗೊತ್ತಿಲ್ಲ, ಕೆಲವರಿಗೆ ಅನಿಸುತ್ತೆ, ಹೃದಯವಂತರಿಗೆ ಅನಿಸುತ್ತೆ ಇಷ್ಟೇ ಅಲ್ಲ ಜೀವನ, ನಮ್ಗೆ ಸಾವಿದೆ, ನಾವು ಸಾಯೋಕ್ಕಿಂತ ಮುಂಚೆ ಏನಾದರೂ ಒಂದು ಒಳ್ಳೇದು ಮಾಡಿಬಿಟ್ಟು ಸಾಯೋಣ ಅಂತ. ಅದಕ್ಕೆ ನಾನು ಯಾವಾಗಲೂ ಹೇಳೋದೇನೆಂದರೆ, ದೇವಸ್ಥಾನಕ್ಕೆ ಹೋದರೆ ಬೇಡೋದು ಕಲಿತೀವಿ, ಮಸಣಕ್ಕೆ ಹೋದರೆ ನೀಡೋದು ಕಲಿತೀವಿ ಅಂತ ಅಂದ್ಬಿಟ್ಟು. ಅದು ನಾನು ಜಾಸ್ತಿ ಮಸಣದಲ್ಲೇ ನಾನು ತುಂಬ ಟೈಮ್ನ ಮಸಣದಲ್ಲೇ ಕಳೆದಿದ್ದೀನಿ ಅಂತಂದರೆ ಅದೇನೋ ಜೀವನದ ಸಾರಾಂಶ ತಿಳ್ಕೊಬೇಕು, ಸತ್ಯ ತಿಳ್ಕೊಬೇಕು ಅಂತ ಅಲ್ಲ. ಅದು ಅಲ್ಲಿ ನಾವು ಕೆಲವು ನಾಯಿಗಳಿಗೆಲ್ಲ ಊಟ ಹಾಕ್ತಾಯಿದ್ವಿ. ಊಟ ಹಾಕಿದಾಗ ಅಲ್ಲಿ ಒಂದು 40-50 ನಾಯಿಗಳು ವಿಜಯನಗರದ ಮಸಣದಲ್ಲಿ ಬರೋದು. ಅದೇನೋ ಅಲ್ಲಿ ನಾನು ನಾಯಿಗಳ ಜೊತೆ ಆ ಮಸಣದಲ್ಲಿ ಇರೋದಂದರೆ ತುಂಬ ಇಷ್ಟ. ಅಲ್ಲೊಬ್ಬ ಕಿಟ್ಟಿ ಅಂತ ಇದ್ದ, ಅವನು ಅಷ್ಟೇ ಎಲ್ಲ ಫುಲ್ ಕುಡ್ಕೊಂಡು ಗಿಡ್ಕೊಂಡು, ಅದೇ ಒಂಥರ ಜೀವನ. ಅದು ತುಂಬ ಅಲ್ಲಿ ಏನು ಯೋಚನೆ ಬರೋಲ್ಲ, ನಿಮ್ಗೆ ಕೆಟ್ಟ ಯೋಚನೆನೇನು ಬರೋಲ್ಲ.
ಯಾರಾದರೂ ಪ್ರಯತ್ನ ಪಡಿ. ಮಸಣದಲ್ಲಿ ನೀವು ನಿಮ್ಮ ಮನೇಲಿ ನಿದ್ದೆ ಮಾಡಿದಾಗ ಏನೇನೋ ಯೋಚನೆಗಳು ಬರ್ತಾವೆ. ಅಲ್ಲಿ ಬಡ್ಡಿ ಕಟ್ಟಬೇಕು, ಇಲ್ಲಿ ಇದು ಮಾಡಬೇಕು, ಅಲ್ಲಿ ಸೈಟ್ ತೊಗೋಬೇಕು, ಅದೆಲ್ಲ ಯೋಚನೆ. ಮಸಣದಲ್ಲಿ ನಿಮಗೆ ಅದೆಲ್ಲ ಏನು ಯೋಚನೆ, ನಿಮಗೆ ತುಂಬ ಪ್ರಶಾಂತವಾಗಿರುತ್ತೆ. ಜೀವನದ ಸತ್ಯ ಏನು ತಿಳಿಯುತ್ತೆ. ಎಷ್ಟೇ ಮಾಡಿದ್ರು ಕೊನೆಗೆ ನಾವು ಇಲ್ಲಿ ಬಂದು ಮಲಗಲೇಬೇಕಲ್ಲ, ಅದಕ್ಕೆ ಯಾಕೆ ಅಷ್ಟು ಒದ್ದಾಡಬೇಕು ಅಂತ. ಅಂದರೆ ಆ ಅನುಭವನೂ ಪಡ್ಕೊಂಡಿದ್ದಾರೆ ನೀವು? ನಾನು ಅನುಭವ ಅನ್ನೋದಕ್ಕಿಂತ ನಾನು ಸುಮಾರು ಮಸಣದಲ್ಲೇ ಮಲಗಿರೋದು. ಸುಮಾರು ನಾನು ಶ್ರೀರಾಮಪುರಂ ಹರಿಶ್ಚಂದ್ರ ಘಾಟಲ್ಲೂ ಮಲಗಿದ್ದೀನಿ. ಆಮೇಲೆ ಜಾಸ್ತಿ ನಾನು ಇರ್ತಾ ಇದ್ದಿದ್ದು ಇದು ವಿಜಯನಗರದಲ್ಲಿ ಪೈಪ್ಲೈನಿಂದ ಹಿಂಗೆ ರೈಟ್ ಸೈಡಲ್ಲಿ ಹೋದರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಅದರ ಆಪೋಸಿಟ್ ಒಂದು ಮಸಣ ಇದೆ. ಅಲ್ಲಿ ನಾನು ಜಾಸ್ತಿ ದಿವಸಗಳು ಅಲ್ಲೇ ಕಳೆದಿದ್ದು ನೈಟು. ಈ ನಿಮ್ಮ ಒಳಿತು ಮಾಡೋ ಮನುಷ್ಯ ಸಾಂಗ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡಿದಾಗ, ಈಗ ಉದಾಹರಣೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಾಂಗ್ ಕೇಳ್ತಾ ಇರ್ತಾರೆ, ನವೀನ್ ಸಜ್ಜಿ ಅವರು ಆಡ್ತಾರೆ, ಅಳ್ತಾ ಇರ್ತಾರೆ. ಹೌದೌದೌದು. ಕಣ್ಣಲ್ಲಿ ನೆನೆಸ್ಕೊಂತಾರೆ. ಅಂದರೆ ಪ್ರತಿ ವ್ಯಕ್ತಿ ನಿಮ್ಮ ಸಾಂಗ್ ಕೇಳಿದಾಗ ಅವನಲ್ಲಿ ಏನೋ ಒಂದು ಭಾವನೆ ಮೂಡುತ್ತೆ. ಹೌದಲ್ವಾ, ಇರೋ ತನಕ ನಾಲ್ಕು ಜನಕ್ಕೆ ನಾನು ಒಳ್ಳೇದು ಮಾಡಬೇಕು, ಏನಿದೆ ಏನೂ ಇಲ್ಲ, ಜೀವನ ನಶ್ವರ, ಯಾವುದೇ ಸಂಬಂಧಗಳು ನಶ್ವರ, ನಾನು ಸತ್ತ ಮೇಲೆ ನನ್ನ ಹೆಸರಿಡ್ದು ಕರೆಯಲ್ಲ ಅಂತ. ಬಟ್ ಅದೇ ಸಾಂಗ್ ಕೇಳಿ 5 ನಿಮಿಷ ಹೊರಗಡೆ ಬಂದಮೇಲೆ ಮತ್ತೆ ಮನುಷ್ಯ ಅದೇ ಮೃಗ. ಇಲ್ಲ, ಆ ಥರ ಅಲ್ಲ ಕೆಲವರು. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಕೆಲವರು ಅಂತಂದರೆ ತುಂಬ ತಿಳ್ಕೊಂಡಿರೋರು ಹೇಳ್ತಾ ಇರ್ತಾರೆ, ನೋಡು ನೀನು ಒಂದು 10 ಪ್ಯಾನ್ ಇಂಡಿಯಾ ಸಿನಿಮಾ ಮಾಡು, ಅದು ಮರ್ತೋಗ್ಬಿಡ್ತಾರೆ. 100 ಕೋಟಿ ಸಂಪಾದನೆ ಮಾಡೋಂಥ ಒಬ್ಬರು ಒಂದು ಸಿನಿಮಾ ಮಾಡಿರ್ತಾರೆ, 150 ಬಂದರೆ ಆ ಪಿಕ್ಚರು ಇದಾಗುತ್ತೆ. ಆ ಥರ 200 ಮಾಡಿ ಇನ್ನೊಬ್ಬರು 300 ಮಾಡಿದ್ರೆ ಇದಾಗುತ್ತೆ. ನೀನು ಒಂದು 100 ಪ್ಯಾನ್ ಇಂಡಿಯಾ ಸಿನಿಮಾಗೆ ಸಮ ಯಾಳು, ಯಾವತ್ತೂ ಅದು ಮರೆಯಲ್ಲ ಯಾರು, ಅದು ಯಾವತ್ತೂ ಕೆಳಗಡೆ ಹೋಗಲ್ಲ. ಆ ಒಂದು ರೇಂಜಿಗೆ ನಿನ್ನ ಹಾಡು ಬರೆದಿದೆಯಾ. ನಾನೇನೋ ಡಿಪ್ರೆಷನಲ್ಲಿ ಬೇಜಾರಲ್ಲಿದ್ದಾಗ ಆ ಥರ ಬಂದು ನನ್ನ ಸ್ಫೂರ್ತಿಗೆ ಅಂತಲ್ಲ, ಅವ್ರು ಹೇಳ್ತಾ ಇರೋದು ಸತ್ಯ ಅನ್ಸುತ್ತೆ ಒಂದು ಸಲ ನನಗೆ. ಆದರೆ ಅದನ್ನು ತುಂಬ ಡೀಪಾಗಿ ಯೋಚನೆ ಮಾಡೋ, ಇವ್ರೇನಪ್ಪ ಅಂಥ ಒಂದು ದೊಡ್ಡ ಸಿನಿಮಾಗಳಿಗೆ ನಮ್ಮ ಸಾಂಗ್ನ ಹೋಲಿಸ್ತಾರಲ್ಲ, ಅದು ಅವ್ರವ್ರ ಪ್ರೀತಿ ಪ್ಲಸ್ ಅವ್ರಿಗೆ ಸತ್ಯನೂ ಇರ್ಬೋದು, ನನಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಷಯ ನನಗೆ ಯಾವಾಗ ಖುಷಿ ಆಗುತ್ತೆ ಅಂತಂದರೆ, ಒಳಿತು ಮಾಡೋ ಮನುಷ್ಯ ಹಾಡು ಸುಮಾರು ಲಕ್ಷಾಂತರ ಜನ ಹಾಡಿಂದ ಬದಲಾಗಿದ್ದಾರೆ. ನಾನು ಏನೋ ಅವನು ಸಾಯಿಸ್ತೀನಿ ಅಂತ ಓದೋನು ಕೂಡ ನನ್ನನ್ನು ಕೂಡ ನನ್ನಲ್ಲಿರೋ ಕೆಲವು ಕೆಟ್ಟ ಗುಣಗಳು ಕೂಡ ಆ ಹಾಡನ್ನು ಕೇಳಿ ನಾನು ಅದನ್ನು ಕಂಟ್ರೋಲ್ ಮಾಡ್ತಾ ಬಂದಿದ್ದೀನಿ. ಅದು ಎಷ್ಟೋ ಜನ ನಿಮಗೆ ನೋಡಿ ಅಣ್ಣ ತಮ್ಮದ್ರು ಬೇರೆ ಆದವರು ಒಂದಾಗಿದ್ದಾರೆ. ಆಮೇಲೆ ನನಗೆ ಒಬ್ಬರು ಫಸ್ಟ್ ನನ್ನ ಇದು ಫಸ್ಟ್ ಟೈಮ್ ಅನುಭವ ಆಗಿದ್ದು, ಮಂಡ್ಯದಲ್ಲಿ ಒಬ್ಬರು ರಾಜು ಅನ್ನೋ ವ್ಯಕ್ತಿ ಒಂದು ಹಾಡನ್ನು ಇದರಲ್ಲಿ ಒಬ್ಬರು ಬೇರೆ ಯಾರೋ ಹಾಡಿದ್ದನ್ನ ಯಾರು ಈ ಮಹಾನುಭಾವ ಬರೆದಿದ್ದು ಅಂತ ಕಮೆಂಟ್ ಹಾಕಿದರು. ಆ ಕಮೆಂಟಿಗೆ ನಾನೇ ಬರೆದಿದ್ದು ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಕಳಿಸಿದರು. ಅವ್ರ ನಂಬರ್ ಫೋನ್ ಮಾಡಿದೆ. ಅಂದರೆ ಅಷ್ಟೊಂದು ತುಂಬ ಇಷ್ಟಪಡ್ತಾ ಇದ್ದ ಅನ್ಸುತ್ತೆ ಆ ಸಾಂಗಿಗೆ. ಅವರು ನಾನೇಪ್ಪ ಬರೆದಿದ್ದು, ಏನು ನಿಮ್ಮ ಹೆಸರು? ನನ್ನ ಹೆಸರು ಋಷಿ ಅಂತ. ಅವಾಗ ಹೊಸ ಇದು ಈ ಥರ ಹಾಡು ಹೇಳಿದ್ದು ಅಶ್ವಥ್ ಅಂತ ಒರಿಜಿನಲ್ ಟ್ರ್ಯಾಕ್ ಕಳಿಸ್ತೆ ಅವ್ರಿಗೆ. ಒರಿಜಿನಲ್ ಟ್ರ್ಯಾಕ್ ಇದು ಕೇಳಿ ಅಂತ. ಅವ್ರು ಕೇಳಿ ಅಂತಂದಾಗ ಒಂದು 15 ದಿವಸ ಬಿಟ್ಟು ಫೋನ್ ಮಾಡಿದ್ರು. ಫೋನ್ ಮಾಡಿ ಅವ್ರು ಸಾಫ್ಟ್ವೇರ್ ಇಂಜಿನಿಯರು ಇದಕ್ಕೆ ರಜೆ ಆಗಿಬಿಟ್ಟಿದ್ದಾರೆ, ಆಫೀಸ್ ಕೆಲಸಕ್ಕೆ ರಜೆ ಆಗಿದ್ದಾರೆ. ಅಲ್ಲಿ ಹೋಗಿ ಏನಂತಂದರೆ, ಅದು ಒಂದು ಹಾಡನ್ನು ಎಲ್ಲರೂ ಒಂದು 20 ಜನನ, ಅವ್ರು ಮಂಡ್ಯದವರು, ಆ ಕಡೆ ಎಲ್ಲ ಒಂದು 20 ಜನ ಸೇರಿಸೋದು ಈ ಹಾಡು ಕೇಳಿ ಅನ್ನೋದು, ಒಂದು 20 ಜನ ಸೇರಿಸೋದು ಈ ಹಾಡು ಕೇಳಿ ಅನ್ನೋದು. ಕೇಳ್ತಾ ಅವ್ರು ಯಾವ ರೇಂಜಿಗೆ ಹೋಗಿಬಿಟ್ಟಿದ್ದಾರೆ. ಅವ್ರು ಫುಲ್ಲು ಜೀವನ ಇಷ್ಟೇ ಅಲ್ಲ, ಏನು ಮಾಡಿದ್ರು ಇಷ್ಟೇ ಅಲ್ಲ ಅಂತಂದ್ಬಿಟ್ಟು ಕೊನೆಗೆ ಇಬ್ಬರು ಬಡ ಮಕ್ಕಳನ್ನ ನಾನು ದತ್ತು ತೊಗೊಂಡು ಅವ್ರಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ ಸಾರ್ ಅಂತಂದು. ಹೌದಾ, ಈ ಸಾಂಗ್ ಇಷ್ಟೆಲ್ಲ ಕೆಲಸ ಮಾಡುತ್ತಾ ಅಂತ. ಆದ ನಂತರ ಸುಮಾರು ಜನ ನನಗೆ ಸುಮಾರು ವಿಷಯಗಳಿಗೂ, ನಾನು ಯಾವುದೋ ಒಂದು ಇದಕ್ಕೆ ಹೋಗಿರ್ತೀನಿ, ಯಾವುದೋ ಒಂದು ಕರೆದಿರ್ತಾರೆ, ಒಂದು ವೇದಿಕೆಯಲ್ಲೇ ಹಂಚ್ಕೊಳ್ತಾ ಇರ್ತೀನಿ. ಅಲ್ಲಿ ಅನೌನ್ಸ್ ಮಾಡ್ತಾರೆ, ಈ ಥರ ಋಷಿ ಅಂತ ಒಳಿತು ಮಾಡೋ ಮನುಷ್ಯ ಬರೆದವರು. ಟಕ್ಕಂತ ಕಾರ್ನರ್ ವ್ಯಕ್ತಿ ಪಕ್ಕದಲ್ಲಿ ಬಂದು ಕುಂತ್ಕೊಳ್ತಾನೆ. ಕುಂತ್ಕೊಂಡು, ಸರ್ ನೀವೇ ಬರೆದಿದ್ದು ಸರ್, ನಾನು ಫಸ್ಟು ದೊಡ್ಡ ಇದಿದೆ ಸರ್, ನಾನು ಸಿಕ್ಕದವ್ರಿಗೆಲ್ಲ ಹೊಡಿತಾ ಇದ್ದೆ, ಅಷ್ಟು ಕೋಪ ಆಯಿತು. ಹಾಡು ಕೇಳ್ತಾ ಕಂಟ್ರೋಲ್ ಆಗಿದ್ದೀನಿ ಸರ್, ಇವಾಗ ನಾನು ಒಳ್ಳೆಯವರಾಗಿದ್ದೀರಿ ಅಂತ, ಬದಲಾವಣೆಗಳಾಗಿದ್ದೀನಿ ಆ ಥರ ಸುಮಾರು ಸರ್. ಅದು ನಮಗೆ ಇವಾಗ ಹಾಡು ಇಷ್ಟು ಸಾಂಗ್ ಎಲ್ಲ ಬರೀತಾರೆ, ಅದೊಂದು ದೊಡ್ಡ ವಿಷಯ ಅಲ್ಲ. ಅಲ್ಲ ಇಟ್ಟ ನನಗೆ ಯಾವುದೋ ಎಲ್ಲೋ ಕಡೆ ಕೇಳ್ತಾ ಇದ್ದಾರೆ, ನಿಮ್ಮ ಹಾಡು ಅಲ್ಲ ಹಾಕಿದ್ದಾರೆ, ಇಲ್ಲ ಹಾಕಿದ್ದಾರೆ. ಅವ್ರು ನನಗೆ ಒಂದು ದಿವಸಕ್ಕೆ ಏನಿಲ್ಲ ಅಂದರೂ ಒಂದು 4-5 ಜನ ಕಳಿಸ್ತಾ ಇರ್ತಾರೆ. ಈ ಫಂಕ್ಷನಲ್ಲಿ ನಿಮ್ಮ ಹಾಡು ಆಡಿದ್ರು, ವಿಡಿಯೋ ಮಾಡಿ ಎಲ್ಲ ಕಳಿಸ್ತಾ ಇರ್ತಾರೆ. ನಾನು ಓಕೆ ಅನ್ನಿಸ್ತೀನಿ. ಆದರೆ ಈ ಥರ ವಿಷಯಗಳು ಬಂದಾಗ, ಅಂದರೆ ನಿಮ್ಮ ಹಾಡು ನೆನೆಸ್ಕೊಂಡು ಜೀವನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ, ಸರ್ ನಾನು ಸಾಯಿಸ್ಬೇಕು ಅಂತ ಹೋಗಿದ್ದೆ ಸರ್, ನಾವು ನಿಮ್ಮ ಹಾಡು ಕೇಳಿಬಿಟ್ಟು ನಾನು ಬದಲಾವಣೆ ಆದ ಸರ್. ಆಮೇಲೆ ನಿಜವಾಗ್ಲೂ ಇನ್ನೊಂದು ವಿಷಯ ಏನಂದ್ರೆ, ನನಗೆ ತುಂಬ ಖುಷಿಯಾದಂಥ ವಿಚಾರ ಏನಂತಂದರೆ, ನಮ್ಮ ತಂಗಿ ಗಂಡ ಗಾಯತ್ರಿ ಅಂತ ಇದ್ದಾರೆ, ಅವ್ರದ್ದು ಜಿಮ್ ಇದೆ ಇಲ್ಲಿ.
ಆರ್ ಟಿ ನಗರದಲ್ಲಿ. ಅಲ್ಲಿ ಬಂದು ಈ ಹಾಡನ್ನು ಕೇಳಿಸಿದ ನಾವು ಹುಡುಗ ಕೇಳಿಸಿದ್ದಾನೆ. ಕೇಳಿಸಿದ ತಕ್ಷಣವೇ ಈ ಹಾಡು ಕೇಳಿದ್ದೀರಾ ಸರ್? ನಮ್ಮ ಮಾವನಪ್ಪ ಬರೆದಿರೋದು ಅಂತ ನಮ್ಮ ಹುಡುಗ. ಆದ ತಕ್ಷಣ ಸಾರ್ ಈ ಹಾಡಿನೇ ನಮ್ಮ ತಾಯಿ ಉಳಿದಿದ್ದು ಸರ್. ಅಂದರೆ ಅವ್ರ ತಾಯಿಗೆ ಕ್ಯಾನ್ಸರ್ ಇತ್ತಂತೆ. 6 ತಿಂಗಳಲ್ಲಿ ಅವ್ರ ತಾಯಿ ಸಾಯ್ತಾರೆ ಅಂತ ಹೇಳಿದ್ರಂತೆ ಡಾಕ್ಟ್ರು. ಆದಾಗ ಅವನು ಇದು ಫುಲ್ಲು ಅದನ್ನು ಯಾವಾಗಲೂ ಹಾಡು ಕೇಳಿಸ್ತದೆ ನೈಟೆಲ್ಲ. ಅವ್ರ ತಾಯಿಗೆ 2-3 ಸಲ ಕೇಳಿಸಿ ಮಲಗಿಸ್ತಾ ಇದ್ದಂತೆ. ಮಲಗಿಸ್ತಾ ಇದ್ದಾಗ 2-3 ವರ್ಷ ಆಯ್ತು ಸರ್, ತುಂಬ ಆರೋಗ್ಯವಾಗಿದ್ದಾರೆ ಸರ್, ಈ ಹಾಡು ಅಂದರೆ ಅವ್ರಿಗೆ ತುಂಬ ಇಷ್ಟ, ಹಾಡು ಬರೆದವ್ರಿಗೆ ಒಂದು ಇದು ಹೇಳಿ ಸರ್ ಆ ಥರ ಅಂತ ಹೇಳಿದ್ರಂತೆ. ದುನಿಯಾ ವಿಜಯ್ ಅವರು ತಾಯಿಯವರು ಕೊನೆಯ ಸಂದರ್ಭದಲ್ಲಿ ಕೂಡ ಈ ಹಾಡನ್ನೇ ಅವರು ಪ್ಲೇ ಮಾಡಿದ್ರು, ಕೇಳ್ಕೊಂಡು ಇದು ಮಾಡಿದ್ದು. ಆ ಥರ ತುಂಬ ಬದಲಾವಣೆಗಳಾಗ್ತಾಯಿದೆ. ತುಂಬ ಖುಷಿ ನನಗೆ. ಆಮೇಲೆ ನಾನು ಎಲ್ಲರೂ ಯಾವಾಗಲೂ ಎಲ್ಲ ಕಡೆ ಹೇಳ್ತೀನಿ, ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ದೊಡ್ಡ ಮೇಧಾವಿ ಇರಬೇಕು, ಇವನು ದೊಡ್ಡ ಓದಿರಬೇಕು. ನಾನು ನೋಡದೇ ಇರೋರು ದೊಡ್ಡ ದೊಡ್ಡ ಪ್ರೊಫೆಸರ್ಗಳೆಲ್ಲ ಅವರು, ನಾನು ಸರ್ ಋಷಿ ಅವರೇ ನಾನು ಒಂದು ಬುಕ್ ಬರೆದಿದ್ದೀನಿ, ಒಂದು ಮುನ್ನುಡಿ ಬರೀಬೇಕು, ಒಂದು ಬೆನ್ನುಡಿ ಬರೀಬೇಕು ಅಂತಾರೆ. ನಾನು ಅದ್ರ ಬಗ್ಗೆ ಏನು ನಾಲೆಡ್ಜೇ ಇಲ್ಲ, ನನಗೆ ಅದೇನು ಬರೆಯೋಕ್ಕೂ ಬರೋಲ್ಲ. ಅಂದರೆ ಅವ್ರು ತಿಳ್ಕೊಂಡಿದ್ರು, ಇಲ್ಲ ಸ್ವಾಮಿ ಅಂತೀನಿ, ಅವ್ರು ನಂಬಲ್ಲ. ಏನೋ ಬ್ಯುಸಿ ಇರಬೇಕು, ಇವ್ನು ಬರೆಯೋಲ್ಲ ಅಂತಾನೆ. ನಾನು ಈ ಮೂಲಕ ಹೇಳೋದಂದರೆ ನಿಜವಾಗ್ಲೂ ನಾನು ಅಷ್ಟು ಓದ್ಕೊಂಡವನಲ್ಲ. ಆಮೇಲೆ ನಾನು ಯಾವುದೇ ಒಂದು ಸರಿಯಾಗಿ ಒಂದು 4 ಲೈನ್ ಒಂದು ಪತ್ರ ಬರೀರಿ ಅಂದ್ರೂ ಬರೆಯೋಕ್ಕೆ ಬರೋಲ್ಲ. ಇವಾಗ ಅದೇನೋ ಒಂದು ಪದಗಳು ಟ್ಯೂನ್ಗೆ ಅದು ಜೋಡಿಸ್ಕೊಂಡು ಇದು ಮಾಡ್ತೀನಿ. ಅದು ಎಲ್ಲ ಕೇಳ್ತೀರಾ, ಇಷ್ಟಪಡ್ತೀರಾ, ಅದು ಏನು ದೊಡ್ಡ ಸಾಧನೆ ಅಂತ ನಾನೇನು ಹೇಳಲ್ಲ. ಮತ್ತು ಹಲವಾರು ವೀಡಿಯೋಗಳು ನೋಡಿದಾಗ ನೀವು ಒಂದು ಸುಮಾರು ಜನ ಹೇಳಿದ್ದು ಒಂದು ಸತ್ಯ ಇದೆ. ಏನಂತಂದರೆ ಈ ಒಳಿತು ಮಾಡೋ ಮನುಷ್ಯ ಹಾಡಾಡ್ಬೇಕಾದ್ರೆ ಅಶ್ವಥ್ ಅವ್ರನ್ನ ತಾವು ಭೇಟಿ ಮಾಡ್ತೀರಾ. ಅಶ್ವಥ್ ಅವ್ರು ನಿಮಗೆ ಬಾಯಿ ಬಂದ ಬೈ ಕಳಿಸ್ಬಿಡ್ತಾರೆ. ತಾವು ಒಂದು 50-60 ಜನ ಗುಂಪು ಕಟ್ಕೊಂಡು ಸ್ಟ್ರೈಕ್ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಹೋಗ್ತೀವಿ. ಏನಾಯ್ತು ಅದು ಆ್ಯಕ್ಚುಲಿ ಏನಂತಂದರೆ, ಒಬ್ಬ ಸಂಗೀತ ನಿರ್ದೇಶಕ ಯಾವುದೇ ಆಗಲಿ, ಇವಾಗ ಒಂದು ಇದು ಕೈಲಾಶ್ ಖೇರ್ ಕೈಲಿ ಆಡಿಸ್ಬೇಕು ಅಂತ ಒಬ್ಬ ಡೈರೆಕ್ಟರ್ಗೆ ಆಸೆ ಇರುತ್ತೆ. ಅಂದರೆ ಅವ್ನು ಕೈಲಾಶ್ ಖೇರು ಅಂತಂದಾಗ ಆ ಕೈಲಾಶ್ ಖೇರು ಪಿಚ್ಚಿಗೆ ಅವನ ರೇಂಜಿಗೆ ಅವ್ನು ಟ್ಯೂನ್ ಕಂಪೋಸ್ ಮಾಡ್ತಾನೆ. ಇಂಥವ್ರಿಗೆ ಅಂದರೆ ಅಂಥವ್ರಿಗೆ ಒಂದು ಇದು ಮಾಡ್ತಾನೆ. ಹಳೆ ಪಾತ್ರೆ ಹಳೆ ಕಬ್ಬಣ ಆ ಒಂದು ಸ್ಟೈಲಲ್ಲಿ ಅಂದರೆ ಅವ್ನು ಅದೇ ಥರ ಕಂಪೋಸ್ ಮಾಡ್ತಾನೆ. ಅದು ಬೇರೆ ಯಾರು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅದೇ ರೀತಿ ನಾನು ಇಲ್ಲಪ್ಪ ಅವ್ನು ಮ್ಯೂಸಿಕ್ ಡೈರೆಕ್ಟರ್ ಅಶ್ವಥೇ ಆಡಬೇಕು ಅಂತಂದಾಗ ಅವರು ಒಳಿತು ಮಾಡು ಮನುಸಾ ನೀರೋದು ಆ ಸ್ಟೈಲಲ್ಲೇ ಅವರು ಇದು ಮಾಡಿದರು. ನಾವು ಹೋದ್ವಿ. ಹೋದ ತಕ್ಷಣ ಅವ್ರು NR ಕಾಲೋನಿಯಲ್ಲಿ ಮನೆ ಇತ್ತು. ನಾವು ಸುಧೀಂದ್ರ ವೆಂಕಟೇಶ್ ಅಂತ ಅವ್ರ ಮುಖಾಂತರ ಹೋದ್ವಿ. ಹೋದ ತಕ್ಷಣ ಏನು ರೀ ಅಂತ, ಸರ್ ಗುರುಗಳೇ ಇದು ಹಾಡು ಕೇಳಿ, ಹಾಡು ಹೇಳ್ಬೇಕು. ಯಾವ್ದು ಹಾಡು ಈ ಥರ ಅಂದ್ಬಿಟ್ಟು ಹಾಡು ಕೇಳಿಸ್ತೀವಿ. ವಾಕ್ಮ್ಯಾನ್ ಇತ್ತು ಅವಾಗೆಲ್ಲ, 2007-6 ಅಲ್ಲೆಲ್ಲ ವಾಕ್ಮ್ಯಾನ್ ಕೇಳಿಸ್ತೀವಿ. ಕೇಳಿದ ತಕ್ಷಣ ಓಪನಿಂಗ್ ಒಂದು ಫ್ಲೂಟ್ ಬಿಟ್ಟು ಬರುತ್ತೆ ಅಂತ. ಫ್ಲೂಟ್ ಬಿಟ್ಟ ತಕ್ಷಣ ಆಫ್ ಮಾಡಿರಿ. ಯಾವನ್ರಿ ಮ್ಯೂಸಿಕ್ ಡೈರೆಕ್ಟ್ರು, ಇದು ಯಾವನ್ರಿ ಇದು ಫ್ಲೂಟು ಪ್ಲೇ ಮಾಡಿದ್ದು, ಇದೇನು ಇದು ಯಾವನ್ರಿ ಹಿಂಗೆ ಬೈದ್ಬಿಟ್ರೆ ನಮಗೆ ಶಾಕ್ ಆಗಿಬಿಡ್ತು. ನಾವೇನು ತಿಳ್ಕೊಂಡಿದ್ದೀವಿ, ಹಾಡು ಕೇಳಿದ ತಕ್ಷಣ ತಬ್ಕೊಂಡು ಒಳ್ಳೆ ನಾವೆಲ್ಲ ಕೇಳಿದಾಗೆಲ್ಲ ಎಲ್ಲ ಕಡೆ ಸೂಪರ್ ಸಾಹಿತ್ಯ ಅಂತಿದ್ರಲ್ಲ. ಏನಪ್ಪ ಇದು ಅಂತ ಅಂದ್ಬಿಟ್ಟು ನಮ್ಗೆ ಶಾಕ್ ಆಯಿತು. ನಾನು ಹಾಡಲ್ಲ ರೀ ಹಂಗೆ ಅಂತ ಬೈದರು. ಇಲ್ಲ ಗುರುಗಳೇ ಕೇಳಿ ಗುರುಗಳೇ, ನಾನು ಯಾವ ಕೇಳೋ ಇದರಲ್ಲಿಲ್ಲ ಏನಿಲ್ಲ ಅಂತ ಹೇಳಿದ್ರು. ನಾವು ಏನು ಮಾಡಬೇಕಪ್ಪ ಅಂತ ತುಂಬ ಡಿಸಪಾಯಿಂಟ್ ಆಯಿತು. ಆಚೆ ಕಡೆ ಬಂದ್ವಿ. ಆಚೆ ಕಡೆ ಬಂದ ತಕ್ಷಣ ಅವಾಗ ಒಂದು ಬಿಸಿ ರಕ್ತ ಅಲ್ವಾ, ಇವನು ಎಲ್ಲ ಒಂದು 50-60 ಜನ ಸೇರಿಕೊಂಡು ಕಲ್ಲು ಹೊಡಿಯೋಣ ಇವ್ರ ಮನೆಗೆ, ಅಶ್ವಥ್ ಅವ್ರ ಮನೆಗೆ. ಯಾಕಂದರೆ ಕನ್ನಡ ಹಾಡು, ಅವರು ನಾವು ಕನ್ನಡ ಹಾಡನ್ನು ಆಡಲ್ಲ ಅಂತ ಇದ್ದಾರಲ್ಲ, ಹೆಂಗೆ ಸ್ಟ್ರೈಕ್ ಮಾಡೋಣ ಏನೇನೋ ಯೋಚನೆ ಬಂತು. ಆಮೇಲೆ ನಂತರ ನನಗೆ ಬೇಡ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಅವರೊಬ್ಬರೇನ ಸಿಂಗರ್ ಇರೋದು, ಬೇರೆಯವ್ರು ಇದ್ದಾರೆ ಅನ್ನೋ ಆ ಒಂದು ಇದರಲ್ಲಿ ನೋಡೋಣ ಅಂತಂದ್ಬಿಟ್ಟು ಅದೆಲ್ಲ ಒಂದು ಬಂದುಬಿಡುತ್ತೆ ಆ ಥಾಟ್. ಅವಾಗ ಇನ್ನೊಬ್ಬರು ಒಳ್ಳೆ ಸಿಂಗರ್ ಕೈಲಿ ಆಡಿಸ್ತೀವಿ. ಅವರು 2-3 ಸಾವಿರ ಹಾಡುಗಳು ಆಡಿದ್ದಾರೆ. ಅವ್ರ ಕೈಲಿ ಅದು ಸೂಟ್ ಆಗಲಿಲ್ಲ ಅವ್ರಿಗೆ. ಇದು ಏನಪ್ಪ ಕರ್ಮ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಸಿಂಗರು ಇನ್ನೊಬ್ಬರು ಅವ್ರ ಪಾಪ ರೀಸೆಂಟಾಗಿ ಎಕ್ಸ್ಪರ್ಟ್, ತುಂಬ ಒಳ್ಳೆ ಮನುಷ್ಯರು, LN ಶಾಸ್ತ್ರಿ ಅಂತ, ತುಂಬ ಆತ್ಮೀಯರು. ಅವ್ರ ಕೈಲಿ ಹೋಗಿ ಕೇಳಿಸ್ದೆ, ಅವ್ರದ್ದು ಸೂಟ್ ಆಗಲಿಲ್ಲ. ಏನು ಮಾಡೋದಪ್ಪ, ಅವ್ರನ್ನೇ ಅವ್ರನ್ನ ಅಶ್ವಥ್ ಅವ್ರು ತುಂಬ ಒಳ್ಳೆ ಜನ. ಅವ್ರು ಆ್ಯಕ್ಚುಲಿ ಅವ್ರು ಮಾತಾಡೋ ಶೈಲಿ ತುಂಬ ರಫ್ ಮಾತಾಡ್ತಾರೆ, ಮನಸ್ಸು ಮಾತ್ರ ತುಂಬ ಒಳ್ಳೆ ಮನಸ್ಸು. ಆಮೇಲೆ ಗೊತ್ತಾಗಿದ್ದು ಏನಂತಂದರೆ, ಆಮೇಲೆ ಇನ್ನೊಬ್ಬರ ಮುಖಾಂತರ ಹೋದ್ವಿ, ಕೋಆರ್ಡಿನೇಟ್ರ್ ಜಗನ್ನಾಥ್ ಅಂತ ಇದ್ದರು. ಅವ್ರ ಮುಖಾಂತರ ಹೇಳಿದ್ವಿ ಆಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ವಿಷಯ ಗೊತ್ತಾಗಿದೆ ಏನಂತಂದರೆ, ಅವ್ರು ಕೆಂಚಾಲೋ ಮಂಚಾಲೋ ಅಂತ ಹಾಡಾಡಿದರು. ಅದು 2 ಲೈನೋ 4 ಲೈನೋ ಅವ್ರು ಕಷ್ಟಪಟ್ಟು ಆಡಿಸಿದ್ರು ಅವ್ರ ಕೈಯಲ್ಲಿ. ಅದು ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಶೇಟು ಫಿಗರು ಬುಟ್ಟಿಗೆ ಬೀಳುತ್ತಾ ಇದೆ ಅವರು ಅದೆಲ್ಲ ಆ ಲೈನು
ಎಲ್ಲಿ ಸುಗಮ ಸಂಗೀತ ಎಲ್ಲಿ ಹಾಡು ಹೇಳೋಕೆ ಹೋಗ್ತಾರಲ್ಲ ಮಾಡ್ತೇವೆ ಕಾರ್ಯಕ್ರಮ, ಅಲ್ಲೆಲ್ಲ ಅಭಿಮಾನಿಗಳು ಇದನ್ನು ಹಾಡು ಅಂತ ಇದ್ರು. ಅವ್ರಿಗೆ ಒಂಥರ ಇರಿಟೇಟ್ ಆಗೋದು. ಅವರು ಕಾಣದ ಕಡಲಿಗೆ ಅದ್ಭುತವಾದಂಥ ಆ ಥರ ಸಾಹಿತ್ಯಗಳು, ಆ ಥರ ಅವರು ಒಂಥರ ಮುಜುಗರ ಆಗ್ತಾಯಿದೆ ಅವ್ರಿಗೆ. ಹೆಂಗೆ ಆಡ್ತಾರೆ, ಸೇಟು ಫಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ ಆ ಥರ ಅಂತ ಅವ್ರಿಗೆ ಏನೋ ಆ ಒಂದು ಘಟನೆ ಆ ಸಂದರ್ಭದಲ್ಲಿ ನಡೆದಿದ್ದು. ತುಂಬ ಬೇಜಾರಲ್ಲಿದೆ ಅಂತ ಕೇಳ್ಪಟ್ಟೆ ನಾವು. ಅದಕ್ಕೆ ಅವರು ಇದು ಮಾಡಲಿಲ್ಲ. ಆಮೇಲೆ ಹಾಡು ಕೇಳಿದ ತಕ್ಷಣವೇ ಫಸ್ಟು ಒಂದು 4 ಲೈನೇನೋ ಆಡಿದ್ರು. ಆ ಟೈಮಿಗೆ ಸ್ವಲ್ಪ ಅವ್ರಿಗೆ ವಯಸ್ಸಾಗಿತ್ತು. ನಾನೊಂದು ಬನ್ನಿ ಗುರುಗಳ ಆಚೆ ಕಡೆ ಬನ್ನಿ ಅಂತಂತೇಳಿ ಕರೆಸ್ತೀವಿ. ಟೀ ಎಲ್ಲ ಪ್ರಸಾದ್ ಸ್ಟುಡಿಯೋಗೆ ಬಂದರು, ಅವರೇ ಬಂದರು. ಅವ್ರ ಕಾರಲ್ಲಿ ಬಂದು ಸಿಟಿ ಟ್ಯಾಕ್ಸಲ್ಲಿ ಬಂದಿದ್ದರು. ಬಂದ ತಕ್ಷಣ ಟೀಗೆ ಎಲ್ಲ ಕುಡಿದ ತಕ್ಷಣ ಅವಾಗೆಲ್ಲ ಅದೆಲ್ಲ ಹೇಳ್ತಾಯಿದ್ರು, ಋಷಿ ಟ್ಯೂನ್ ಚೆನ್ನಾಗಿದೆ, ಸಾಹಿತ್ಯ ಚೆನ್ನಾಗಿದೆ ಅಂದರೆ ಯಾರು ಆಡಿದ್ರೂ ಹಿಟ್ಟಾಗುತ್ತೆ ಹಾಡು. ಯಾಕೆ ಅವಾಗೆಲ್ಲ ಕುನಾಲ್ ಗಾಂಜಾವಾಲ ಅವ್ರ ಕೈಲೆಲ್ಲ ಆಡಿಸ್ತಾಯಿದ್ರು ₹1000 ಕೊಟ್ಬಿಟ್ಟು. ಈ ನನ್ನ ಮಕ್ಕಳು ಯಾಕೆ ಅಲ್ಲೆಲ್ಲ ಅವ್ರ ಕೈಲೆಲ್ಲ ಆಡಿಸ್ತಾರೆ, ಬೇರೆಯವ್ರಿಗೆ ಅಂದರೆ ಬೇರೆ ಭಾಷೆಯವ್ರ ಕೈಲಿ ಆಡಿಸ್ತಾರೆ. ನಮ್ಮ ಕನ್ನಡದಲ್ಲಿ ಎಂತೆಂಥ ಸಿಂಗರ್ಸ್ ಇದ್ದಾರೆ. ಆಮೇಲೆ ನನಗೆ ಯಾಕೆ ನನ್ನ ತುಂಬ ಡಿಮ್ಯಾಂಡ್ ಬರುತ್ತಪ್ಪ ಅಂತಂದ್ರೆ, ಅವರು ಕನ್ನಡವೇ ಸತ್ಯ ಅಂತ ಆಡ್ತಾಯಿದ್ರು ಅವಾಗ. ಅವ್ರು ದಿವ್ಸಕ್ಕೆ ₹1,00,000 ಕೊಡ್ತಾಯಿದ್ರಂತೆ. ನಾವು ಹೋದಾಗಲೂ ಅಷ್ಟೇ, ರೀ ನಿಮ್ಮ ಸಿನಿಮಾದವ್ರು ಸವಾಸ ಬೇಡ ರೀ, ನಾನು ಕನ್ನಡವೇ ಸತ್ಯ ಆಡ್ತೀನಿ, ಡೈಲಿ ₹1,00,000 ಬರುತ್ತೆ ನನಗೆ. ಡೈಲಿ ಅಂದರೆ ಆಡಿದಾಗ ₹1,00,000 ಸಿಗುತ್ತೆ. $1,00,000 ನಾನು ನಿಮ್ಮ ಸವಾಸನೇ ಬೇಡ ಹಂಗೆ ಹಿಂಗೆ ಅಂತ ಬೈದು ನಮಗೆ ಯಾಕೆ ಅಂತಂದಾಗ ಆಮೇಲೆ ವಿಷಯ ಗೊತ್ತಾಯಿತು. ಆಮೇಲೆ ಹೇಳಿದ್ರು ಅವ್ರು ಎಕ್ಸಾಂಪಲು ಕೊಟ್ಟರು. ಈ ರವಿ ಅವನೇನು ಸಿಂಗರ, ಯೌವನದ ಒಳೆಯಲ್ಲಿ ಅದು ಇಷ್ಟಾಗಿಲ್ವ ಹಾಡು, ಆ ಥರ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊತೀರಾ, ಈ ಸಿಂಗರೇ ಬೇಕು ಆ ಸಿಂಗರೇ ಬೇಕು ಅಂತ ಅವನಿಗೆಲ್ಲ ₹1000 ಕೊಟ್ಟು ಫ್ಲೈಟಲ್ಲಿ ಕರೆಸ್ತೀರಾ ಅಂತ ಹೇಳಿದ್ರು. ಆಯಿತು ಗುರುಗಳು ಅಂತ ಅಂದ್ಬಿಟ್ಟು ಅವರಿಗೆ ಮತ್ತೆ ಆಡೋಕ್ಕಾಗಲಿಲ್ಲ ಅಂದರೆ ಅವರು ಸಾಹಿತ್ಯ ಎಲ್ಲ ಕೇಳಿ ತುಂಬ ಇಷ್ಟಪಟ್ಟರು. ಋಷಿ ನಾನು ಹೇಳ್ತೀನಿ ಬರೆದಿಟ್ಕೊಂಬಿಡು, ಇದು ಎಲ್ಲ ಸಾಂಗಿಂತ ಹಿಟ್ಟಾಗುತ್ತೆ. ನಾನು ಎಷ್ಟು ಸಾಂಗ್ ಆಡಿದ್ದೀನಿ ಅದೆಲ್ಲಗಿಂತ ಇದು ಹಿಟ್ಟಾಗುತ್ತೆ, ಯಾಕಂದರೆ ಸಾಹಿತ್ಯ ತುಂಬ ಸರಳವಾಗಿದೆ, ಇದು ಎಲ್ಲರಿಗೂ ಅರ್ಥ ಆಗುತ್ತೆ, ತುಂಬ ಅದ್ಭುತ ಸಾಹಿತ್ಯ, ನಾನು ಎಂಥ ಸಾಹಿತ್ಯನ ಮಿಸ್ ಮಾಡ್ಕೊತಾ ಇದ್ದೆ ಅಂತ ಅಂದ್ಬಿಟ್ಟು 3 ಸಲ ಅವ್ರ ದುಡ್ಡಲ್ಲೇ ಬಂದು ಆಡಿದ್ರು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನನಗೆ ಒಳಿತು ಅನ್ನೋ ಪದ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ನಮಗೆಲ್ಲ ನಾವು ಒಳ್ಳೇದು ಮಾಡು ಮನುಷ್ಯ, ನಾನು ಒಳ್ಳೇದು ಮಾಡು ಅಂತ ಬರೆದಿದ್ದೆ ಹಾಡಲ್ಲಿ. ನೀವು ಒಳ್ಳೇದು ಮಾಡೋ ಮನುಷ್ಯ ಅಂತಲೇ ಬರೆದಿದ್ದು. ಆಮೇಲೆ ಅದು ನೋಡ್ಬಿಟ್ಟು ಏನು ಒಳ್ಳೇದು ನನಗೆ ಗೊತ್ತಿಲ್ಲ, ಅವರು ಒಳಿತು ಮಾಡುವಂತ ಆಡ್ಬಿಟ್ರು ಗುರುಗಳೇ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಅವ್ರ ಹತ್ರ ಯಾರು ಮಾತಾಡೋಕ್ಕೆ ಭಯ ಬೀಳ್ತಾರೆ. ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರ ಮಾತಾಡೋದೇ ಇಲ್ಲ. ಫಸ್ಟ್ ಅವರು ಮಧುರ ಅನ್ನೋರು ಏನು ಮಾಡ್ತಾಯಿದ್ರು, ಭಯ ಬೀಳ್ತಾಯಿದ್ರು. ಅವ್ರು ಮಾಡಿದ್ದೆಲ್ಲ ಓಕೆ ಅಂತಾಯಿದ್ರು. ಗುರುಗಳೇ ನಾನು ಅಷ್ಟು ಕಾಂಪ್ರಮೈಸ್ ಆಗಲ್ಲ ಗುರುಗಳೇ, ಇನ್ನೂ ಸ್ವಲ್ಪ ಭಾವನೆ ಬೇಕು ಗುರುಗಳೇ ಅಂತಂದಾಗ ಮ್ಯೂಸಿಕ್ ಡೈರೆಕ್ಟರ್ನ ಸೈಡಿಗೆ ಕುಂತ್ಸಂದ್ಬಿಟ್ರು. ಸೈಡಿಗೆ ಕುಂತ್ಸಿ ನೀನು ಅಲ್ಲಿ ಕುಂತ್ಕೋ, ನೀನು ಸ್ವಲ್ಪ ಭಯ ಬೀಳಲ್ಲ, ಕೇಳ್ತೀಯ ಅನ್ನೋ ಥರ ಅವ್ರಿಗೆ ಹೇಳ್ಬೇಕು. ಹೇಳಿದ ತಕ್ಷಣ ಹೇಳಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು. 3 ಸಲ ಅವ್ರ ಖರ್ಚಲ್ಲೇ ಬಂದು ಆಡಿದ್ರು. ಆಮೇಲೆ ಅದು ಒಳ್ಳೆಯದು ಒಳಿತು ಅನ್ನೋದು ಗುರುಗಳೇ ಅಂತಂದು, ಒಳಿತು ಅನ್ನೋದು ಈಸಿಯಾಗಿ ಆಡ್ಬೋದು, ಒಳಿತು ಮಾಡೋ ಮನುಷ್ಯ ಚೆನ್ನಾಗಿರಲ್ಲ ತಂದು ಅವರೇ ಒಳಿತು ಅಂತ ಆಡಿದ್ರು. ತುಂಬ ಖುಷಿ ಪಟ್ಟರು. ನಾನು ಅವರಿದ್ದಿದ್ದರೆ ನಮಗೆ ಇವತ್ತು ಇದಾಗಿರೋದು ಅಂದರೆ, ಅವರು ಭೌತಿಕವಾಗಿಲ್ಲ ಅಂದರೂ ಮಾನಸಿಕವಾಗಿ ಪ್ರತಿಯೊಬ್ಬರ ಸಂಗೀತ ಪ್ರೇಮಿಗಳ ಹೃದಯದಲ್ಲಿ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ಸಾಹಿತ್ಯ ಓನ್ಲಿ ಋಷಿ ಅವ್ರದ್ದೇ, ಬೇರೆ ಯಾರು ಸಪೋರ್ಟ್ ಆಗಲಿ? ಇಲ್ಲ. ಸಪೋರ್ಟ್ ಅಂತಂದರೆ ನಾನು ಯಾಕೆ ಸಪೋರ್ಟ್ ಅಂದರೆ, ನಾನು ಅದರಲ್ಲಿ ತುಂಬ ಸ್ವಾಭಿಮಾನಿ. ಅದು ನಾನು ಎಂದು ಮರೆಯಬೇಡ ಮೂಡ, ನಾನು ಎಂಬುದು ಮಸಣ ಮರೆತು ಹೋಗಬೇಡ ಬರೆದಿದ್ದೆ. ಯಾಕೆ ಹೆಂಗೆ ಬರೆದಿದ್ದೆ ಅಂತಂತಂದರೆ, ಅವರು ಅಶೋಕ್ ಅವ್ರು ಕೇಳಿದ್ರು, ಮಸಣ ಯಾಕೆ ಋಷಿ ಮಣ್ಣು ಅಂತ ಸೇರಿಸ್ಕೊಂಡ್ರೆ, ಇಲ್ಲ ಗುರುಗಳೇ ಆಲ್ರೆಡಿ ಒಬ್ರು ಬರೆದಿದ್ದಾರೆ ಮಣ್ಣು ಅಂತ, ನಾನು ಅನ್ನೋದು ಮಣ್ಣು ಕಣು ಅನ್ನೋದಂತ ಬರೆದಿದ್ದಾರೆ, ಬೇಡ ಗುರುಗಳು. ನೋಡಪ್ಪ, ಇವು ಪ್ರೀತಿ ಅಂತ ಎಲ್ಲ ಕವಿಗಳು ಬರೀತಾರೆ, ಹಂಗಂದ್ಬಿಟ್ಟು ನೀನು ಪ್ರೀತಿ ಅನ್ನೋ ಪದ ಯೂಸ್ ಮಾಡದೇ ಇರ್ತೀಯಾ, ಅದೆಲ್ಲ ಬರೀ ಅಂತ ಹೇಳಿದ್ರು. ಅಷ್ಟರ ಒಂದು ಬೇರೆಯವ್ರೊಂದು ಪದ ಅಷ್ಟು ನಾನು ಪರ್ಟಿಕ್ಯುಲರ್ ನಾನು ಬರೆಯೋ ಸಾಹಿತ್ಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಬಂದಿದ್ದಾರೆ ಯಾರ ಅಂದರೆ ಅವ್ರಿಗೆ ಕ್ರೆಡಿಟ್ ಕೊಟ್ಬಿಡ್ತೀನಿ, ಬರೆದಿದ್ದರೆ ಅವ್ರಿಗೆ ಕ್ರೆಡಿಟ್ ಕೊಟ್ಬಿಡ್ತೀನಿ. ಅವರರ್ಧ ನಾನರ್ಧ ನಾನು ಕ್ರೆಡಿಟ್ ತೊಗೊಳ್ಳೋದು ಸಾಧ್ಯ ಇಲ್ಲ. ಆಮೇಲೆ ತಾವು ಜೈಲಿಗೂ ಹೋಗಿ ಬಂದಿರ್ತೀರ, ಅಲ್ಲೂ ಸಹ ಕೆಲವು ವ್ಯಕ್ತಿಗಳ ಜೀವನ ಸಾರಾಂಶವನ್ನು ತಾವು ಅದನ್ನು ಈ ಹೊರಗಡೆ ಬಂದಮೇಲೆ ವರ್ಣಿಸ್ತೀರ, ಈ ರೀತಿ ನಾನು ಮೀಟ್ ಮಾಡಿದ್ದೆ, ಅವ್ರ ಕಥೆಗಳು ಈ ರೀತಿ ಇತ್ತು ಅಂತ. ಆ ಥರ ನಿಮ್ಗೆ ಅನುಭವ ಯಾವುದಾಗಿದೆ ಸರ್? ಅದು ನಾನು ಜೈಲಿಗೆ ಒಂದು ಚೆಕ್ ಬೌನ್ಸ್ ಕೇಸಲ್ಲಿ ಹೋಗಿದ್ದೆ. ಚೆಕ್ ಬೌನ್ಸ್ ಅಂದರೆ ಆ ಒನ್ ವೇ ಅಂತ ಸಿನಿಮಾ, ಅದು ಇವಾಗ ನಾವು ಸಿನಿಮಾ ಮಾಡ್ತಾಯಿದ್ದೀವಿ, ಇವಾಗೂ ಸಿನಿಮಾ ಮಾಡ್ತಾಯಿದ್ರು, ಇವಾಗಲೂ ಚೆಕ್ ಕೊಟ್ಟೆ ತೊಗೊಳ್ಳೋದು, ನಮ್ಮ ಹತ್ರ ಏನು ಆಸ್ತಿ ಆ ಥರ ಏನಿಲ್ಲ. ಅದೊಂದು 6 ಚೆಕ್ ಕೊಟ್ಬಿಟ್ಟಿದೆ, ಒಂದೇ ದಿವ್ಸಕ್ಕೆ ₹1 ಕೋಟಿ ಲಾಸ್ ಆಗ್ಬಿಡ್ತು. ಒನ್ ವೇ ಅಂತ ಸಿನಿಮಾ, ಒನ್ ವೇ ಅಲ್ಲಿ ಕರೋನಾಗಿಂತ ಜಸ್ಟ್ ಒಂದು 15-20 ದಿವಸದ ಮುಂಚೆ ರಿಲೀಸ್ ಆಗಿದೆ ಅನಿಸುತ್ತೆ.
ಆವಾಗ ಅದು ಏನು ಮಾಡೋಕ್ಕಾಗಲ್ಲ. ಅದು ಟೈಮಲ್ಲಿ ಲಾಸ್ ಆದಮೇಲೆ ಇಮಿಡಿಯೇಟಾಗಿ ಏನೋ 1 ಲಕ್ಷ 2 ಲಕ್ಷ ಅಂದರೆ ನಾವು ಹಿಂಗೆ ತೀರಿಸ್ಬೋದು. 50 ಲಕ್ಷ 60 ಲಕ್ಷ ಇಲ್ಲಿ ಏನೋ ಒಂದು 6 ಲಕ್ಷ ಒಂದು ಕೇಸ್ ಬೇರೆ ಯಾರೂ ಹಾಕಿರಲಿಲ್ಲ, 6 ಲಕ್ಷದವನು ಹಾಕಿದ್ದ. ಆ ಟೈಮ್ ಆ ಸಂದರ್ಭದಲ್ಲಿ ಆ ಒಂದು ಚೆಕ್ ಬೌನ್ಸ್ ಮೇಲೆ ಒಳಗಡೆ ಹೋಗ್ಬೇಕಾಗಿತ್ತು. ಒಳಗಡೆ ಹೋದಾಗ ಅನುಭವ ಅಂತಂತಂದರೆ ದಂಡುಪಾಳ್ಯದವ್ರ ಜೊತೆ ಇದೆ, ಆ ಗ್ಯಾಂಗ್ ಜೊತೆ ಇದೆ. ಒಂದು 11 ತಿಂಗಳು ಇದ್ದೆ ಒಳಗಡೆ. 6 ತಿಂಗಳಾಗಿತ್ತು. ಅಲ್ಲಿ ಬೇರೆ ಬೇರೆ ಕೇಸ್ಲೆಲ್ಲ ಬಾಡಿ ವಾರೆಂಟೆಲ್ಲ ಬಂದುಬಿಟ್ಟು ಬೇರೆ ಚೆಕ್ದೆಲ್ಲ ಇದು ಮಾಡಿಬಿಟ್ಟು ಬಂದಿತ್ತು. ಆಮೇಲೆ ನನಗೆ ದಂಡುಪಾಳ್ಯದವ್ರ ಬಗ್ಗೆ ನನಗೆ ಭಯಂಕರ ಇದಿತ್ತು. ಏನು ಅಂಥ ಕ್ರೂರಿಗಳು ಅವರು, ಏನು ಈ ಥರ ಹೇಳ್ತಾಯಿದ್ರು, ಹಂಗೆ ಕತ್ತಿನೇ ಕುಯ್ದು ಬಿಡ್ತಾಯಿದ್ದಂತೆ, ಆ ಸೌಂಡೆಲ್ಲ ಇದು ಅಲ್ಲಿ ಹೋಗಿ ನೋಡಿದಾಗ ಅವರು ನಾರ್ಮಲ್ ವ್ಯಕ್ತಿಗಳ ಥರ ಇದ್ದರು. ಅಂದರೆ ಕ್ರೂರಿ ಆದವನು ಜನರಲ್ಲಾಗಿ ಒಬ್ಬ ರೇಪಿಸ್ಟು, ಒಬ್ಬ ಕಾಮಿಸ್ಟ, ಅವನು ಕ್ರೂರಿ ಅಂತಂದಾಗ ಅಟ್ಲೀಸ್ಟ್ ಅವನು ಒಂದು ಅಷ್ಟು ವರ್ಷದಲ್ಲಿ ಯಾರೋ ಒಬ್ರಿಗಾದ್ರೂ ಹೊಡೆದಿರ್ಬೇಕಲ್ಲ, ಏನಾದರೂ ಒಂದು ಇದರಲ್ಲಿ ಅನ್ನಿಸ್ಬೇಕು ಅಲ್ವಾ. ಅಲ್ಲ, ಅವನು ಎಷ್ಟೇ ಇದಾದ್ರೂ ಅಂದರೆ ಅದರಲ್ಲಿ ಅವ್ರದ್ದು ಯಾವುದು ಆ ಥರ ಘಟನೆಗಳು ಕಾಣಲಿಲ್ಲ ನನಗೆ. ಒಂದು ಸಲ ಅವರು ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟಪಟ್ಟರು. ಈ ಥರ ಕೇಳಿದ್ರು, ಈ ಥರ ಗಿರೇಟ್ರು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅಂತಂದಾಗ ಅವರು ನಿಮ್ಮ ಹತ್ರ ತೆಲುಗಲ್ಲಿ ಮಾತಾಡೋದವರು, ನನಗೂ ತೆಲುಗು ಗೊತ್ತು, ಹೇಳಿದ್ರು ಈ ಥರ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಒಂದು ಖಾಲಿ ಜಾಗಕ್ಕೆ ಕರ್ಕೊಂಡೋದ್ರು. ಏನು ಅಂತ ಹೇಳಿದ್ರು, ಈ ಥರ ನೋಡಿ ಸರ್, ದಂಡುಪಾಳ್ಯದವನು ಅವನು ಡೈರೆಕ್ಟರ್ ಇದ್ದಾನೆ ಶ್ರೀನಿವಾಸ ರಾಜು ಅಂತ. ಅವನು ಫಸ್ಟ್ ಪಾರ್ಟಲ್ಲಿ ತುಂಬ ಕ್ರೂರಿ ಥರ ಅವ್ರು ಕ್ರೂರಿಗಳು ಅಂತ ತೋರಿಸಿದ್ದಾನೆ. ಸೆಕೆಂಡ್ ಪಾರ್ಟಲ್ಲಿ ಒಂದು ಆವ್ರೇಜ್ ತೋರಿಸಿದ್ದಾನೆ. ಅವನು ಏನು ಮಾಡಿದ್ದಾನೆ, ಥರ್ಡ್ ಪಾರ್ಟಲ್ಲಿ ಅವರು ತುಂಬ ಒಳ್ಳೆಯವರು ಅಂತ ತೋರಿಸಿದ್ದಾನೆ. ಅಂದರೆ ಪೊಲೀಸವ್ರು ಏನೇನು ಹೇಳಿದ್ದಾರೆ ಅದರ ಪ್ರಕಾರ ಇವನು ಮಾಡ್ಕೊಂಡು ಮಾಡಿದ್ದಾನೆ. ಅವನು ನಿಜವಾಗ್ಲೂ ಹೇಳ್ಬೇಕಂತಂದರೆ ಅವನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅವ್ರನ್ನೂ ಕೂಡ ಭೇಟಿ ಮಾಡಿದ್ದಾನಲ್ಲ, ಸುಮಾರು ಒಂದು 10-15 ಜನರ ಜೀವನನ ಹಾಳು ಮಾಡೋದಕ್ಕೆ ಅವನು ಒಬ್ಬ ಪ್ರಮುಖ ಕಾರಣ ಅಂತ ಅಲ್ಲಿ ಹೇಳ್ತಾರೆ ಅವರು. ಅಂದರೆ ಅವ್ರು ಯಾರ್ದು ಜೀವನ ಚರಿತ್ರೆನ ಹೋಗಿ ಕೇಳಿಲ್ಲ, ಜೀವನ ಚರಿತ್ರೆನ ಹೋಗಿ ಕೇಳಿಲ್ಲ. ಅವ್ರು ಯಾರು ಪೊಲೀಸರು ಏನು ಹೇಳಿದ್ದಾರೆ, ಪೊಲೀಸರು ಹೇಳಿದ್ನ ಇವನು ಮಾಡಿರೋದು, ಅದು ಬಣ್ಣ ಹಾಕಿ ಮಾಡಿರೋ ಅವನು ಇನ್ನೂ ಅದಕ್ಕೆಲ್ಲ ಮಸಾಲ ಹಾಕ್ಬಿಟ್ಟು ಮಾಡಿರೋದು. ಅದು ತುಂಬಾ ಎಫೆಕ್ಟ್ ಆಯಿತು. ಆಮೇಲೆ ನಾನು ಆ್ಯಕ್ಚುಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಅವರೆಲ್ಲ ಬಂದಾಗ ಅವ್ರು ಹೇಳಿದ್ರು, ನಾವು ಮಾಡಿಲ್ಲ ಸರ್, ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ನಾನು ಇವಾಗ ನೀವೇನಾಗಿದೆ ಸರ್, ನಾನು ಆಲ್ರೆಡಿ ನಮ್ಮ ಮರಣದಂಡನೆ ಆಗಿದೆ, ಅರ್ಥ ಆಯ್ತಾ. ಇವಾಗ ನೀವೇನು ನಾನು ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ಬೇಕು, ನಾವು ಸುಳ್ಳು ಹೇಳಿ ಏನು ಪ್ರಯೋಜನ, ಸತ್ಯ ಇವಾಗ ಸುಳ್ಳು ಇವಾಗ ನಮಗೆ ನಾವು ಮಾಡಿದ್ದೀರಿ ಅಂತಂದ್ರೂ ಏನು ಲಾಭ ಇಲ್ಲ, ಮಾಡಿಲ್ಲ ಅಂತಂದ್ರೂ ಏನು ಲಾಭ ಇಲ್ಲ. ಆದರೆ ನಿಮಗೆ ಸತ್ಯ ತಿಳ್ಕೊಳ್ಳಿ, ನಾವು ಖಂಡಿತವಾಗ್ಲೂ ನಾವು ಅದು ಮಾಡಿಲ್ಲ ಅಂತಂದ. ಅವ್ರು ಮಾಡಿಲ್ಲ ಅಂತಂದಾಗ ಅವ್ರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ, ಇವಾಗ ಮಾಡಿದವನು ಯಾರು ಮಾಡಲ್ಲ ಅಂತ ಒಪ್ಕೊಂಡಿಲ್ಲ. ನಾನು ತುಂಬ ಆಚೆ ಕಡೆ ಬಂದು ತುಂಬ ಸ್ಟಡಿ ಮಾಡಿದೆ ಅದ್ರ ಬಗ್ಗೆ. ನಾನು ಏನೂ ಸ್ಟಡಿ ಮಾಡಿಲ್ಲ. ಅಲ್ಲಿ 3 ಜನ ಪೊಲೀಸ್ ಆಫೀಸರ್ಗಳು ಇಂಟರ್ವ್ಯೂ ಕೊಡ್ತಾರೆ. ಚಲಪತಿ, SK ಉಮೇಶು, ಇನ್ನೊಬ್ಬರು ಅವರ ACPನೋ ಅವ್ರು ಯಾರೋ SP ಒಬ್ಬರು ಇಂಟರ್ವ್ಯೂ ಕೊಡ್ತಾರೆ. ಆ 3 ಜನದ ಇಂಟರ್ವ್ಯೂ ಪದೇ ನೋಡಿದೆ. ನೀವು ಒಬ್ಬೊಬ್ರು ಇಂಟರ್ವ್ಯೂ 3 ಸಲ ನೋಡಿರಿ, ಗೊತ್ತಾಗ್ಬಿಡುತ್ತೆ ಆ ದಂಡುಪಾಳ್ಯದವರು ಅವ್ರು ಕೇಸೇ ಮಾಡಿಲ್ಲ ಅಂತ. ನಾನು ಅವರಿಗೆ SK ಉಮೇಶ್ ಅವ್ರು ಕರೆದೆ, ನೀವೊಂದು ಲೈವಲ್ಲಿ ಬನ್ನಿ, ನಾನು ಏನೂ ಪ್ರಶ್ನೆ ಕೇಳಲ್ಲ, ನಾನು ಯಾರು ದಂಡುಪಾಳ್ಯದವರು ಏನು ಹೇಳಿದ್ದಾರೆ ಅದನ್ನು ಕೇಳಲ್ಲ, ನೀವು ಮಾತಾಡಿದ್ದಕ್ಕೆ ನೀವು ಕ್ಲಾರಿಫಿಕೇಷನ್ ಕೊಡಿ. ಅವನೊಂದು ಕಡೆ ಒಂಥರ ಸಿಂಪಲ್ ಕಾನ್ಸೆಪ್ಟು, ಸಿಂಪಲ್ಲಾಗಿ ಏನು ಹೇಳಿದೆ ಅಂತಂದರೆ, ಅವರು ನಿಮಗೆ ಹೇಳ್ತಾ ಇರೋದು ಬೇರೆ ಬೇರೆ ವಿಚಾರ ಬೇಡ. ಇವಾಗ ನೋಡಿ, ನಾವು ದಂಡುಪಾಳ್ಯವ್ರು ಒಳ್ಳೆಯವ್ರು ಅಂತ ತಕ್ಷಣ ಅವ್ರನ್ನ ಹಂಗೆ ಬಿಂಬಿಸ್ಬಿಟ್ಟಿದ್ದಾರೆ. ಕೆಳಗಡೆ ಕಮೆಂಟ್ಗಳು ನೋಡಿ, ಇವ್ರು ಮನೆಯವ್ರನ್ನ ಮಾಡಿದರೆ ರೇಪ್ ಮಾಡಿದರೆ ಚೆನ್ನಾಗಿರೋದು, ಅದೆಲ್ಲ ಬರುತ್ತೆ, ಸಂತೋಷ, ಅದು ಏನು ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದು, ಅವರು ಏನಂದರೆ ಒಬ್ಬರು ಇವರು ಚಲಪತಿ ಮಾತಾಡಿದ್ದಾರೆ ನೋಡಿ ಒಂದು ಚಾನಲಲ್ಲೇ, ಅವ್ರು ಇಂಟರ್ವ್ಯೂ ನೋಡಿಬೇಕಾದ್ರೆ ಅವ್ರು ಏನು ಮಾತಾಡಿದ್ದಾರೆ ಅಂದರೆ, ಅವ್ರ ಮಕ್ಕಳನ್ನ 7 ವರ್ಷಕ್ಕೆ ಅವ್ರನ್ನ ಕಳ್ತನಕ್ಕೆ ಕಳಿಸ್ತಾರೆ, ಟ್ರೈನಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ, ಅಷ್ಟು ಕ್ರೂರತನ ಅವಾಗಲೇ 7-8 ವರ್ಷಕ್ಕೆ ತುಂಬ್ತಾರೆ, ಆ ಥರ ಎಲ್ಲ ಮಾತಾಡಿದ್ದಾರೆ. ದಂಡುಪಾಳ್ಯ ಕೇಸಾಗಿ 24 ವರ್ಷ ಆಯಿತು. 24 ವರ್ಷ, ಅವಾಗ 7 ವರ್ಷ 8 ವರ್ಷದಲ್ಲಿ ಆ ಹುಡುಗರಿದ್ದರೆ 30-31 ವರ್ಷ ಆಗ್ತದೆ. ನೀವು ಇಡೀ ಕರ್ನಾಟಕದಲ್ಲಿ ನೋಡ್ಕೊಂಬನ್ನಿ, ಯಾವುದು ದಂಡುಪಾಳ್ಯದ ಮಕ್ಕಳು ಕ್ರೈಮ್ ಮಾಡಿದ್ದು ಇತಿಹಾಸನೇ ಇಲ್ಲ. ಅವ್ರು ಹೇಳಿದ ರೀತಿಯಲ್ಲಿ ಅವ್ರು ಆಗಿದ್ರೆ ಅವರು ಒಂದು 20 ಕೊಲೆ ಮಾಡಿರಬೇಕಾಗಿತ್ತು, ರೇಪ್ ಮಾಡಿರಬೇಕಾಗಿತ್ತು, ಎಲ್ಲ ಮಾಡಿರಬೇಕಾಗಿತ್ತು, ದೊಡ್ಡ ಗ್ಯಾಂಗ್ಸ್ಟರ್ಸ್ ಆಗಬೇಕಾಗಿತ್ತು. ಆದರೆ ಸಿಂಪಲ್ ಹೇಳ್ತಾರೆ, ಈ ಥರ ಎಷ್ಟೋ ವಿಷಯಗಳಿದ್ದಾವೆ. ಅವ್ರಿಗೆ ಇಲ್ಲಿ ಕೂಡ ನಾನು ಚಾಲೆಂಜ್ ಮಾಡ್ತೀನಿ, ಯಾರು ಬೇಕಾದರೂ ಚಾಲೆಂಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸತ್ಯ ಗೊತ್ತಾಗಲಿ. ಅರ್ಥ ಆಯ್ತಾ. ಇನ್ನೇನೋ ಇದಾವೆ ಅವರು. ಆ್ಯಕ್ಚುಲಿ ನೀವು ಅರೆಸ್ಟ್ ಮಾಡಿದ 24 ಗಂಟೆಯಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದೆ. ಆಮೇಲೆ ತುಂಬ ಒಂದು ನೆಟೋರಿಯಸ್ ಆಗಿದ್ದರೆ ಪೊಲೀಸವರು ಕೂಡ ಒಂದು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಬೇಕಾಗಿದೆ. ಅವರು 6 ತಿಂಗಳು ಅವ್ರನ್ನ ಇಟ್ಟಿದ್ದಾರೆ, ಒಂದು ಏನೋ ಗೋಡನ್ನಲ್ಲಿ ಲಾಕ್ ಮಾಡಿದರು. 6 ತಿಂಗಳು
ಹಾಕಿ ಮಾಡಿ ಅವ್ನು ಒಪ್ಪಿಸಿ ಅವ್ರು ಹೇಳಿದ್ದು, ನಾನು ದಂಡುಪಾಳ್ಯದವ್ರು ಹೇಳಿದ್ದು, ಅವ್ರು ಹತ್ರ ಹೇಳ್ಕೊಂಡ್ರು ನಮ್ಮ ಹತ್ರ ಹೇಳ್ಕೊಂಡಿರೋದು ಈ ಥರ ಮಾಡಿದ್ದಾರೆ ಸರ್. ಅವ್ರಿಗೇನು ಅವ್ರಿಗೆ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟಿರೋದು ನೆನೆಸ್ಕೊಂಡ್ರೆ ಆ ಥರ ಆಗುತ್ತೆ. ಅವರು ನಾನು ಹೇಳ್ತಾ ಇರೋದು ಇದು ಸತ್ಯ. ಅವರು ಬಂದು ನನ್ನ ಮುಂದೆ ಬಂದು ಕುಂತ್ಕೊಳ್ಳಿ, ನಾನು ಯಾವುದು ಪ್ರಶ್ನೆ ಕೇಳಲ್ಲ. ದಂಡುಪಾಳ್ಯದವ್ರು ಏನು ಹೇಳಿದ್ದಾರೆ, ಅವ್ರು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲ ಏನೂ ಕೇಳಲ್ಲ. ಆ 3 ಜನ ಪೊಲೀಸ್ ಆಫೀಸರ್ದೇ ಮಾತಾಡಿದ್ದನ್ನು 4 ಪ್ರಶ್ನೆ ಬರ್ಕೊಂಡು ಅವ್ರಿಗೆ ಕೇಳ್ತೀನಿ, ಅವ್ರು ಉತ್ತರ ಕೊಟ್ಬಿಡ್ಲಿ ಸರ್. ಅವ್ರು ಮಾತಾಡೋದನ್ನೇ ನೀವು ಪ್ರಶ್ನೆ ಅವ್ರು ಮಾತಾಡಿದ್ದನ್ನೇ ನಾನು ಕೇಳ್ತೀನಿ, ಬೇರೆ ಯಾವುದೂ ಕೇಳಲ್ಲ. ಅವ್ರು ಎಲ್ಲಿ ಒಂದೊಂದು ಚಾನಲಲ್ಲಿ ಒಬ್ಬೊಬ್ಬರು ಕೊಟ್ಟಿದ್ದಾರೆ, ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅದರ ಬಗ್ಗೆ ನಾನು ಕೇಳ್ತೀನಿ, ಅವ್ರು ಉತ್ತರ ಕೊಡಲಿ. ನಾನು ಪ್ರಕಾರ ಅವ್ರು ಹೇಳಿದ್ರು ಇವಾಗ ಕೋರ್ಟ್ ಕೂಡ ಅವ್ರು ನಿರಪರಾಧಿಗಳಂತ ಬಿಟ್ಬಿಡ್ತಲ್ಲ. ಕೋರ್ಟ್ ಕೂಡ ಇವಾಗ ಎಷ್ಟೋ ಜನ ಎಲ್ಲ ಅವರು ರಿಲೀಸ್ ಆದರು. ಸುಮಾರು 2001 ಅಂತಂದರೆ ಒಂದು 18 ವರ್ಷ ಒಬ್ಬರು, 22 ವರ್ಷ ಒಬ್ಬರು, ಆ ಥರ ಇದೆ. ಅವ್ರು ಕೋತಿ ತಿಮ್ಮ ಅಂತ ಅಂದ್ಬಿಟ್ಟು ಅವನು ಇಲ್ಲಿ ಕುಂತ್ಕೊಂಡಿದ್ದ. ಅಲ್ಲಿ ಟೀ ಅಂಗಡಿ ಇರುತ್ತೆ, ಅಲ್ಲಿಗೆ ಬರ್ತಾರೆ ಎಲ್ಲರೂ. ಬಂದ ತಕ್ಷಣವೇ ಅವ್ರನ್ನ ಒಳಗಡೆ ಹೋದ ತಕ್ಷಣ ದಂಡುಪಾಳ್ಯ ಕ್ರೂರಿಗಳು ಆ ಥರ ಬಿಂಬಿಸ್ಬಿಟ್ಟಿದ್ದಾರೆ. ಆಮೇಲೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಆಚೆಗಡೆ ಜೀವನ ಮಾಡೋಕ್ಕಾಗದೆ, ಹೌದು ನಾವು ಅವ್ರ ಹೆಂಡತಿ ಅಂದರು, ಅವ್ರ ರಿಲೇಷನ್ಗಳು ಕೆಲವರು, ಇವ್ರು ಡಿಪೆಂಡೆಂಟ್ಸು, ಅವರು ಬಂದುಬಿಟ್ಟಿದ್ದಾರೆ ಒಳಗಡೆ. ನಾವು ದಂಡುಪಾಳ್ಯ ಜೊತೆಲೇ ಇದ್ವಿ, ನಾವು ಕ್ರೈಮ್ ಮಾಡಿದ್ದೀವಿ ಅಂತ ಬಂದುಬಿಟ್ಟಿದ್ದಾರೆ ಒಳಗಡೆ. ಅಂದರೆ ಆಚೆಗಡೆ ಊಟ, ಇವ್ರು ಒಳಗಡೆ ದುಡಿಯೋರೇ ಆಚೆಗಡೆ ಬಂದರೆ ನಾವು ಹೆಂಗೆ ಬದುಕದ ಅಂತಂದು ಅಂದ್ಬಿಟ್ಟು. ಸರ್ ತುಂಬ ನೋವಿನ ವಿಚಾರ ಸರ್. ಆ ಥರ ಬರೀ ದಂಡುಪಾಳ್ಯ ಅಲ್ಲ, ಜೈಲಲ್ಲಿರೋ 90% ನಿರಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಿರೋದು. ಎಬ್ಬಿಚಲ್ ಅಫೆಂಡರ್ಸ್ ಅಂತಾರೆ, ವೃತ್ತಿಪರ ಆರೋಪಿಗಳಿಗೆ ಶಿಕ್ಷೆನೇ ಆಗಲ್ಲ. ನೀವು ಅಮಾಯಕರಿಗೆ ಮಾತ್ರ ಶಿಕ್ಷೆ ಆಗೋದು. ಇವಾಗ ಜನರಲ್ ಆಗಿ ನೋಡಿ, ನಂದೇ ತೊಗೊಳ್ಳಿ, ಬೇರೆ ಎಕ್ಸಾಂಪಲ್ ಬೇಡ. ನಾನು 6 ಲಕ್ಷ ಅಂದ ತಕ್ಷಣ 6 ತಿಂಗಳು ಜೈಲಿ. ಇವಾಗ ಅವ್ನು ಯಾರೋ ವಿಜಯ ಮಲ್ಯ 9,000 ಕೋಟಿ, ಅವನಿಗೆ ಒಂದು ದಿವಸ ಜೈಲಾಗಿಲ್ಲ. ಅವನು ಅದಾನಿ ಅದೆಷ್ಟೋ 1,000 ಕೋಟಿ, ಆ ಥರ 1,000 ಕೋಟಿ ಇದು ಮಾಡಿದವ್ರಿಗೆ ಜೈಲಾಗಿಲ್ಲ. ನೀವು ಸಿಂಪಲ್ಲಾಗಿ 6 ಕೊಲೆ 5 ಕೊಲೆ 7 ಕೊಲೆ ಮಾಡಿದವರು ಆರಾಮಾಗಿ ರಾಯಲ್ಲಾಗಿ ಆಡಿ ಕಾರು ಫಾರ್ಚುನರ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಎಮ್ ಎಲ್ ಎಗಳು ಎಂ ಪಿಗಳು ಆಗಿದ್ದಾರೆ ಎಷ್ಟೋ ಜನ. ಅರ್ಥ ಆಯ್ತಾ? ಅದೇ ರೀತಿ ಅಂದರೆ ಇವಾಗ ನೀವು ಯಾರೋ ಅವ್ನು ಇವಾಗ ಸಿಂಪಲ್ ಸರ್, ಅಂಥವ್ರಿಗೆ ಆಗುತ್ತೆ ಶಿಕ್ಷೆ ಅಂತಂದರೆ ದುಡ್ಡು ಯಾರಿಗಿರಲ್ಲ, ಯಾರು ಒಳ್ಳೆ ಲಾಯರ್ನ ಇಟ್ಕೊಳ್ಳೋಕ್ಕಾಗಲ್ಲ. ಅವ್ನು ಪಾಪ ಯಾವನೋ ಡ್ರೈವರ್ನ, ಇವಾಗ ಏನೋ ನನ್ನ ಹತ್ರ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಇದೆ, ನನಗೆ ಯಾರೋ ಬಾಡಿಗೆ ಕರೀತಾರೆ. ಬಾಡಿಗೆ ಕರೆದ ತಕ್ಷಣ ಅವರೆಲ್ಲ ಹೋಗ್ಬಿಟ್ಟು ಕೊಲೆ ಮಾಡಿಬಿಟ್ಟು ಆ ಗಾಡಿಯಲ್ಲಿ ಬರ್ತಾರೆ. ಬಂದ ತಕ್ಷಣ ಅವ್ನಿಗೇನು ಗೊತ್ತಿರುತ್ತೆ, ಅವ್ರು ಕೊಲೆ ಮಾಡಿರ್ತಾರೆ, ಗಾಡಿನೂ ಸೀಸ್ ಮಾಡ್ತಾರೆ, ಇದು ಮಾಡ್ತಾರೆ. ಆ ಥರ ಎಷ್ಟೋ ಕೇಸ್ಗಳಾಗಿದ್ದಾವೆ. ಆಮೇಲೆ ಒಬ್ಬ ಊರಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಮಗ ಮಾಡಿರ್ತಾನೆ. ಅವನು ಪ್ರಭಾವಿ ವ್ಯಕ್ತಿ, ಅವ್ನು ಪೊಲೀಸರಿಗೆ, ಎಲ್ಲರೂ ಪೊಲೀಸರು ಅಂತ ಹೇಳಿದ್ರೆ ಕೆಲವು ಪೊಲೀಸರು ಇದು ಮಾಡ್ತಾರೆ. ನಿಮಗೆ ಇದರಲ್ಲಿ ಇತ್ತೀಚೆಗೆ ನೀವು ಇದರಲ್ಲಿ ನೋಡಿರ್ಬೋದು, ಯಾವುದು ಇವಾಗಲೇ ಒಬ್ಬೊಂದು 6 ವರ್ಷ 7 ವರ್ಷ ಆಯ್ತಲ್ಲ, ಅದು ವಿನಯ್ ಕುಲಕರ್ಣಿ ಕೇಸಲ್ಲಿ ಅಲ್ವಾ. ಆ ಥರ ಎಷ್ಟೋ ಜನ ಅಮಾಯಕರ ನಿರಪರಾಧಿಗಳನ್ನ ಒಳಗಡೆ ಹಾಕ್ತಾರೆ. ಆಮೇಲೆ ಅಲ್ಲಿ 90% ನಿರಪರಾಧಿಗಳಿರೋದು. ಈ ಕೆಲವು ಮೀಡಿಯಾಗಳಿಗೆ ಒಂದು 90% ಮೀಡಿಯಾಗಳಿಗೆ ಜೈಲಂದರೆ ಏನೂ ಗೊತ್ತೇ ಇಲ್ಲ. ಇದು ನಾನು ಕ್ಲಿಯರಾಗಿ ಹೇಳ್ತೀನಿ, ಖಂಡಿತವಾಗಲೂ ಜೈಲಲ್ಲಿರೋದು ಮನುಷ್ಯರು, ರಾಕ್ಷಸರಲ್ಲ. ಅಲ್ಲಿ ಒಂದು ಮೊಬೈಲ್ ಸಿಕ್ಕಿದೆ ಅಂದ ತಕ್ಷಣ ಇಲ್ಲಿ ಇದು ಬ್ರೇಕಿಂಗ್ ನ್ಯೂಸು, ಪರಪ್ಪನಾಗರದಲ್ಲಿ ಮತ್ತೆ ಹಗರಣ, ಇಲ್ಲಿ ಮೊಬೈಲ್ ಸಿಕ್ತು, ಅದು ಸಿಕ್ತು. ಮೊಬೈಲ್ ಏನು ರೀ, ಮೊಬೈಲ್ದು ಯಾವ್ದು ದರ್ಶನ್ ಅಲ್ಲಿ ಬಂದು ಸಿಗರೇಟ್ ಸೇದ, ಕುಂತ್ಕೊಂಡು ಸಿಗರೇಟ್ ಸೇದ, ಅದೇನು ದೊಡ್ಡ ಕ್ರೈಮಾ? ಯಾವನೊಂದು ಕ್ರೈಮ್ ಅಂತ ಹೇಳಿದ್ದು? ಸಿಗರೇಟು ಬೀಡಿ ಅದು ಬ್ರಿಟಿಷ್ ಗೌರ್ಮೆಂಟೇ ಹೇಳಿದ್ದಾರೆ ಅಲ್ಲಿ ಆ ಜೈಲಲ್ಲಿ. ಯಾಕೆ ಅದನ್ನು ಕೊಡ್ತಾರೆ, ಬೀಡಿ ಕೊಡ್ತಾರೆ ಅಂತಂದರೆ, ಆಚೆಗಡೆ ಅವನು ಫುಲ್ ಒಂದು ಚೈನ್ ಸ್ಮೋಕರ್ ಆಗಿರ್ತಾನೆ. ಸಡನ್ನಾಗಿ ಒಳಗಡೆ ಹೋದ ತಕ್ಷಣ ಆ ಬೀಡಿ ಅವನಿಗೆ ಇಮಿಡಿಯೇಟ್ ಕಟ್ಟಾಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅವ್ನ ಕೈಯೆಲ್ಲ ಶೇಕ್ ಆಗಿಬಿಡುತ್ತೆ. ಅವನಿಗೆ ಏನಂದ್ರೆ ಲಕ್ವ ಹೊಡೆಯೋ ಸಾಧ್ಯತೆ ಕೂಡ ಇರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಅವ್ರಿಗೆ ಒಂದು ಇದು ಕೊಡ್ಬೇಕು. ಅವ್ರು ಟೂತ್ ಪೇಸ್ಟು ಕೊಡ್ತಾರೆ, ಅವ್ರಿಗೆ ಏನಪ್ಪ ಅಲ್ಲ ಒಂದು ಬೈಲ ಇದೆ, ಜೈಲ್ ಬೈಲಾದಲ್ಲಿ ಇದನ್ನು ಕೊಡಬೇಕು, ಆರ್ಥಿಕತೆಗೆ ತಕ್ಕಂಗೆ ಕೊಡ್ತಾರೆ. ಆರ್ಥಿಕತೆ ಅಲ್ಲ, ಅದು ಫ್ರೀ ಕೊಡ್ತಾರೆ ಎಲ್ಲರಿಗೂ. ಆರ್ಥಿಕತೆ ಅದು ಅಲ್ಲಿ ಪ್ರಶ್ನೆ ಬರಲ್ಲ. ಅದನ್ನು ನೋಡಿದ್ರೆ ಅದನ್ನೆಲ್ಲ ಯಾವ ಓದಿರಲ್ಲ, ಸುಮ್ಮನೆ ಅಲ್ಲಿ ನೋಡಿ ಎಷ್ಟೋ ಜನ ಇವಾಗ 10 ವರ್ಷ ಅವ್ನು ಸಮಯ ಅವ್ನು ಯಾವನ ಕಾರ್ ತೊಗೊಂಡು ಹೋಗಿರ್ತಾನೆ, ಅವನು ಕೊಲೆ ಮಾಡಿ ಬಂದಿರ್ತಾನೆ, ಗೊತ್ತೇ ಇರಲ್ಲ. ಅವ್ರಿಗೂ ಶಿಕ್ಷೆ ಆಗುತ್ತೆ, ಇವ್ರಿಗೂ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತ ಯೋಚನೆ. ಅವ್ನು ತಪ್ಪೇ ಮಾಡಿರಲ್ಲ. ಅವ್ನು ಯಾರೋ ಅವ್ನ ಹೆಂಡತಿ ಮಕ್ಕಳು ಪಾಪ ಆಚೆ ಒಂದು ಸ್ವಲ್ಪ ಫೋನಲ್ಲಿ ಮಾತಾಡೋದು ಏನಾಗ್ಬಿಡುತ್ತೆ. ನೀನು ಫೋನ್ ಇಟ್ಕೊಂಡು ಅಂತಲ್ಲ, ಜೈಲಲ್ಲಿ ತಪ್ಪು ಯಾವುದಂತಂದರೆ ಜೈಲಲ್ಲಿ ಇದ್ಕೊಂಡು ಕ್ರೈಮ್ ಮಾಡೋದು ತಪ್ಪು, ಜೈಲಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಧಮಕಿ ಹಾಕೋದು ತಪ್ಪು. ಆ ಥರ ಅದು ಬಿಟ್ಟುಬಿಟ್ಟು
ತುಂಬ ಸರ್ ಅವ್ರ ಜೈಲಲ್ಲಿದ್ದವರು ದೊಡ್ಡ ದೊಡ್ಡ ಫ್ರಾಡ್ಗಳು, ದೊಡ್ಡ ದೊಡ್ಡ ಕಳ್ಳರು ಆಚೆ ಕಡೆ ಇದ್ದಾರೆ, ಹೊರಗಡೆ ಇದ್ದಾರೆ. ಅಲ್ಲಿ ಒಳಗಡೆ ಇರೋದು 90% ಅಮಾಯಕರೇ. ಅದು ಸ್ವಲ್ಪ ಯೋಚನೆ ಮಾಡಬೇಕು. ಅದು ನನಗೆ ನೋಡಿದಾಗೆಲ್ಲ ಏನಪ್ಪ ಇದು ಇಷ್ಟು ಅವ್ರಿಗೇನೋ TRPಗೋಸ್ಕರ ಅವರು ಒಂದು ಸ್ವಲ್ಪ ಫುಲ್ಲು ಎಫೆಕ್ಟ್ ಮ್ಯೂಸಿಕ್ ಹಾಕ್ಬಿಟ್ಟು ದಾಗ್ ಅಂತ ಹೇಳ್ತಾ ಇರ್ತಾರೆ. ಅದು ನನಗೆ ಮಾಡಬಾರ್ದು ಅನಿಸುತ್ತೆ ಆ್ಯಕ್ಚುಲಿ. ಸರಿಯಾಗಿ ತಿಳ್ಕೊಬೇಕು, ಜೈಲ್ ಮ್ಯಾನ್ಯುವಲ್ ಬಗ್ಗೆ ಅಲ್ಲಿ ಅಷ್ಟು ಆದ ತಕ್ಷಣ ಇವ್ರು ಗೌರ್ಮೆಂಟ್ ಇವ್ರಿಗೆಲ್ಲ ಏನೂ ಕಾಣಿಸಲ್ಲ. ನಾನು ಜೈಲ್ ಬಗ್ಗೆ ಹೇಳ್ತೀನಿ ಕೇಳಿ. ತುಂಬ ಇಂಡಿಯಾದಲ್ಲೇ ತುಂಬ ಕಷ್ಟಕರವಾದ ಡಿಪಾರ್ಟ್ಮೆಂಟ್ ಅಂದರೆ ಜೈಲ್ ಮೇಂಟೈನ್ ಮಾಡೋದು. ಅರ್ಥ ಆಯ್ತಾ? ಅಲ್ಲಿ ನೀವು ಕೆಲಸ ಸಿಕ್ಕಿ ಅವ್ರು ಯಾವ ಥರ ಆಚೆ ಕಡೆ ಒಂದು ಎಷ್ಟೋ ಜನ ಆಫೀಸರ್ಗೆ ಹೇಳಿದಾರಪ್ಪ, ಈ ಕೆಲಸ ಬೇಡ, ಎಲ್ಲ ಒಂದು ಟೀ ಅಂಗಡಿ ಹಾಕ್ಕೊಂಡು ಜೀವನ ಮಾಡೋದು ಒಳ್ಳೇದು ಋಷಿ ಅಂತ ಹೇಳ್ತಾರೆ. ತುಂಬ ಕಷ್ಟ ಸರ್. ಇವ್ರು ಏನು ಈ ಥರ ಇದಾದ ತಕ್ಷಣ ಅವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿರಲ್ಲ ಜೈಲ್ ಬಗ್ಗೆ ಏನು ಅಂತ. ಅವ್ರೇನು ಜನರಲ್ ಆಗಿ ಅಲ್ಲಿ ಜೈಲಲ್ಲಿ ಏನಿರುತ್ತೆ, ಎಷ್ಟು ಬ್ಯಾರಕ್ಗಳಿರ್ತವೆ, ಕಮಾಂಡ್ ರೂಮ್ ಅಂದರೆ ಏನು, ಅಲ್ಲಿ ವಿ ಐ ಪಿ ಸೆಲ್ ಅಂತಾರೆ. VIP ಸೆಲ್ ಅನ್ನೋದೇ ಇಲ್ಲ ಅಲ್ಲಿ, ಸೆಕ್ಯೂರಿಟಿ ಸೆಲ್ಲು. ಅವ್ರಿಗೇನು ಗೊತ್ತಿರಲ್ಲ. ಹೌದಾ, ಅಲ್ಲಿ ಯಾರು ಆಫೀಸರ್ ರೀ, ಸೂಪರ್ಡೆಂಟ್ ಯಾರು, DIG ಯಾರು ರೀ, ಫಸ್ಟ್ ತೆಗಿರಿ, ಅವ್ರು ಟ್ರಾನ್ಸ್ಫರ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಅವ್ರೊಂದು ಈಜಿ ಸಿಗ್ತಾ. ವಿಧಾನಸೌಧದಲ್ಲಿ BF ನೋಡಿದವ್ರನ್ನ ವಿಧಾನಸೌಧ ಏನಾದ್ರು ಮಾಡಿದ್ದಾರೆ, ಅಷ್ಟು 100 ಕೋಟಿ ಹಗರಣದಲ್ಲಿ ಸಿಕ್ಕಾಕೊಂಡವ್ರು, ಅವ್ನು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿ ನೋಡೋಣ. ಆದರೆ ತುಂಬ ಪಾಪ ಅನಿಸುತ್ತೆ. ಅದು ಜೈಲ್ ವಿಷಯ ಯಾವಾಗ ಬಂತು ಅಂತ ತಕ್ಷಣ ಅಯ್ಯೋ ಪಾಪ ಆಫೀಸರ್ಗಳಿಗೆ ಗ್ಯಾರಂಟಿ ಅಪ್ಪ, ತುಂಬ ಕಷ್ಟ. 5,000 ಜನ ನೀವೇನು ಅನ್ಕೊತೀರಾ, ಅಲ್ಲಿ ಜೈಲಲ್ಲಿರೋರೆಲ್ಲ ಕೆಟ್ಟವರಾಗಿದ್ದರೆ, ಜೈಲಲ್ಲಿರೋರೆಲ್ಲ ಕ್ರೂರಿಗಳಾಗಿದ್ದರೆ ಡೈಲಿ ಒಂದು ಕೊಲೆ ಆಗಬೇಕಾಗಿತ್ತು. ಅಲ್ಲಿ 5,000 ಜನ ಇರ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಯಾವಾಗೋ ಒಂದು ಸಲ ಜಗಳ ಆಗುತ್ತೆ ಹೊರತು ಅದೆಲ್ಲ ಆಗಲ್ಲ. ನಿಜವಾಗ್ಲೂ 90 ಜೈಲಲ್ಲಿ ಕೆಟ್ಟವರಿದ್ದಾರೆ. ಯಾವ ಥರ ಬರೀ 10% 2-3% ಎಬ್ಬಿಚುವಲ್ ಅಫೆಂಡರ್ಸ್, ಈ ಕಳ್ತನ ಮಾಡ್ತಾರೆ, ಸುಪಾರಿ ಕಿಲ್ಲರ್ಸು, ಅವ್ರಿಗೆ ಇಮಿಡಿಯೇಟ್ ಬೇಲ್ ಆಗುತ್ತೆ. ಸುಪಾರಿ ಕಿಲ್ಲರ್ಸ್ಗೆ ಇಮಿಡಿಯೇಟ್ ಬೇಲ್ ಆಗುತ್ತೆ, ಕಳ್ತನ ಮಾಡೋರಿಗೆ ಇಮಿಡಿಯೇಟ್ ಬೇಲ್ ಆಗುತ್ತೆ. ನಿಮಗೆ ಯಾರಿಗೆ ಶಿಕ್ಷೆ ಆಗುತ್ತೆ ಅವ್ರಿಗೆ ಗೊತ್ತಿರ್ತದೆ. ಅವ್ನಿಗೇನು ಮಗ ಇದು ಮಾಡಿದ್ರೆ ಎಷ್ಟು, ಇದು ಏನು ಯಾರು ಲಾಯರ್ ನಡಿಬೇಕು, ಏನು ಸಾಕ್ಷಿ ಎಲ್ಲ ಗೊತ್ತಾಗುತ್ತೆ. ಅವ್ನು ಕ್ಲೀನಾಗಿ ಒಂದು ಕೊಲೆ ಮಾಡ್ತಾನೆ, ನಾವೆಲ್ಲ ಅವ್ನು ದುಡ್ಡು ಇಸ್ಕೊಂಡು ಸೀದಾ ಅವ್ನು ಲಾಯರ್ಗೆ ಎಷ್ಟು ಕೊಡ್ತಾನೆ, ಅವ್ನಿಗೆ ಶಿಕ್ಷೆನೇ ಆಗಲ್ಲ, ಈಚೆ ಬರ್ತಾನೆ ಆಗಲ್ಲ. ನೀವು ರೌಡಿಗಳು ನಿಮಗೆ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ 30 ವರ್ಷದಿಂದ ಅದೆಷ್ಟೋ ಸಾವಿರಾರು ರೌಡಿಗಳು ಬಂದೋಗಿದ್ದಾರೆ ಬೆಂಗಳೂರಲ್ಲಿ. ಬೆಂಗಳೂರು ಬೇರೆ ಬೇಡ, ಬೆಂಗಳೂರಲ್ಲಿ ನಿಮಗೆ 30 ವರ್ಷದಿಂದ ನೀವು ತಗೊಂಡ್ರೆ ಒಂದು 3-4 ಜನಕ್ಕೆ ಜೀವಾವಧಿ ಶಿಕ್ಷೆ ಆಗಿದೆ. ಅಂದರೆ ಒಬ್ಬರು ಯಾರು ಜಯರಾಜು, ಅವನಿಗಾಯಿತು. ಅವನು ಬಿಟ್ಟರೆ ಆಟೋ ರಾಮ ಅಂತ ಅವನಿಗಾಯಿತು. ಆಮೇಲೆ ಈ ಮೈಸೂರು ಗಣೇಶ್ ಅನ್ನೋರದ್ದು ಟೀಮ್ಗಾಯಿತು. ಇಷ್ಟು ಜನ ಬಿಟ್ಟರೆ ರೌಡಿಗಳು 30 ವರ್ಷದಿಂದ ಆಗೇ ಇಲ್ಲ. ಅಲ್ಲ, ರೌಡಿಗಳು ಏನಿಗಾದ ಅವ್ರಲ್ಲೇ MLAಗಳು MP ಗಳು ಆಗ್ಬಿಟ್ಟಿದ್ದಾರೆ. MLAಗಳು MP ಗಳು ಆಗಿರ್ತಾರೆ. ಒಂದು ಕಾನೂನು, ಇವಾಗ MLA MP ಆಗ್ದ ತಕ್ಷಣ ಅವ್ರಿಗೆ ಶಿಕ್ಷೆ ಆಗಲ್ಲ ಅಂತಲ್ಲ, ಅವರಿಗೆ ಸಾಕ್ಷಿಗಳನ್ನ ಕೋರ್ಟ್ಗೆ ಏನು ಬೇಕಾಗಿರೋದು, ಕೋರ್ಟಿಗೆ ಸಾಕ್ಷಿ ಬೇಕು. ಆದರೆ ಅವರು ಸಾಕ್ಷಿಗಳನ್ನ ನಾಶ ಮಾಡ್ತಾರೆ. ಅರ್ಥ ಆಯ್ತಾ? ಅವರಿಗೆಲ್ಲ ಚಾರ್ಜ್ ಶೀಟ್ನ ವೀಕ್ ಮಾಡ್ತಾರೆ. ಚಾರ್ಜ್ ಶೀಟ್ನ ಸ್ಟ್ರಾಂಗ್ ಮಾಡೋಕ್ಕೂ ಒಂದು ಇಷ್ಟು ದುಡ್ಡು ಕೊಡಬೇಕು, ವೀಕ್ ಮಾಡೋಕ್ಕೂ ಇಷ್ಟು ದುಡ್ಡು ಕೊಡಬೇಕು. ಕೆಲವರು ಪೊಲೀಸರು ಮಾಡ್ತಾರೆ. ನನ್ನ 50-60% ಪೊಲೀಸರು ಗ್ಯಾರಂಟಿ ಮಾಡ್ತಾರೆ ಅದನ್ನು. ಚಾರ್ಜ್ ಶೀಟು ತುಂಬ ಚಾರ್ಜ್ ಶೀಟ್ ಸ್ಟ್ರಾಂಗ್ ಆಗಿ ಗ್ಯಾರಂಟಿ ಆಗುತ್ತೆ, ಅವ್ನಿಗೆ ಜೀವೋದು ಇಷ್ಟು ಲಕ್ಷ ಕೊಡೋನು, ಅವ್ನು ಭಯ ಬಿದ್ದು ಆಯಿತು ಅಂತ ಕೊಡ್ತಾನೆ. ದುಡ್ಡಿರೋನು ಕೊಡ್ತಾನೆ, ದುಡ್ಡಿಲ್ದವನು ಆಯಿತು ಅಂತ ಅಂದಾಗ ಆಯ್ತಪ್ಪ. ಆಮೇಲೆ ಇನ್ನೊಂದು ಈ ಪೊಲೀಸರು ಮಾಡೋ ಕೆಟ್ಟ ಕೆಲಸ ಅಂತಂದರೆ, ಒಂದು ಕೊಲೆಯಲ್ಲಿ 5 ಜನ ಇನ್ವಾಲ್ವ್ ಆಗಿದ್ರೆ 10 ಜನ ಮಾಡ್ತಾರೆ. 10 ಜನನ ಹಾಕ್ಬಿಡ್ತಾರೆ, A1 A2 A3 A4 A6 A7 ಅಂತ. ಅವ್ನು ನೋಡ್ತಾರೆ, ನೋಡಿದ ತಕ್ಷಣ ನೋಡು ನಿಂದು ಇದರಲ್ಲಿ ತೆಗಿಬೇಕು ನಿನ್ನ ಹೆಸರು ಅಂತಂದರೆ ಇಷ್ಟು ಲಕ್ಷ ಕೊಡು ಅಂತ. ಅವ್ನು ಪಾಪ ಎಲ್ಲೋ ಸಾಲ ಬಡವ ಇದ್ದರೆ ಸಾಲ ಪಾಲ ಜಮೀನು ಗಿಮೀನು ಆಡಾಬಿಟ್ಟು ಕೊಡ್ತಾನೆ. ದುಡ್ಡು ಇಲ್ದವ್ನು ಏನು ಮಾಡ್ತಾನೆ, ಇಲ್ಲ ಅಂತಂದ್ರೆ ಅವನು ಕಳಿಸ್ಬಿಡ್ತಾರೆ. A1 A6 A4 A5 ಅಂತ ಒಂದು ಇದಿರುತ್ತೆ. ಒಂದು ಟೀಮು, ಒಬ್ಬನ ಅದಕ್ಕೆ ಒಬ್ಬನು PC ಇರ್ತಾನೆ, ಒಬ್ಬನ ಒಬ್ಬನು IO ಇದು ಮಾಡ್ಕೊಂಡು ಹೇಳ್ತಾನೆ, ಇಷ್ಟು ಮಾಡಿದ್ರೆ ಇವಾಗ ಎಷ್ಟಪ್ಪ ಈ ಮರ್ಡರ್ ಕೇಸಲ್ಲಿ ಎಷ್ಟು ಡೀಲ್ ಮಾಡಿದ್ರೆ ನಮ್ಮ ಸ್ಟೇಷನ್ಗೆ ಎಷ್ಟಾಗುತ್ತೆ, ಒಂದು 5 ಜನ ಮಾಡಿದ್ರೆ ಒಂದು 5 ಲಕ್ಷ ಅಂದರೆ 25 ಲಕ್ಷ, ಅಲ್ಲೊಂದಿಷ್ಟು ಜನ ಹಂಚ್ಕೊತಾರೆ. ಮತ್ತೆ ಪದೇ ಹೇಳ್ತಾಯಿದ್ದೀನಿ, ತುಂಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ಗಳು ಇದ್ದಾರೆ. ಆದರೆ 50-60% ಈ ಥರ ಇದ್ದಾರೆ ಪೊಲೀಸರು. ಅಂಥವ್ರಿಂದ ಒಳಗಡೆ ನೋಡಿದ್ದೀನಿ ನಾನು. ಅಂಥವ್ರಿಂದನೇ ಶಿಕ್ಷೆ ಆಗುತ್ತೆ, ಅಮಾಯಕರಿಗೆ ಶಿಕ್ಷೆ ಆಗುತ್ತೆ. ಅದು ಬಿಟ್ಬಿಟ್ಟು ದಯವಿಟ್ಟು ಈ ಚಾನಲ್ ಅವರು ತಿಳ್ಕೊಂಡು ಅಲ್ಲಿ ಹೋದ ತಕ್ಷಣ ಆ ಥರ ಎಲ್ಲ ಮಾಡಬಾರ್ದು, ತುಂಬ ತಪ್ಪು. ಟೀ ಕುಡಿಯೋದು ಅಫೆನ್ಸೇ ಅಲ್ಲ,
ಅದನ್ನು ಏನೋ ದೊಡ್ಡ ಇಶ್ಯೂ ಮಾಡಿ ಅಲ್ಲಿರೋರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಅವ್ರಿಗೇನು ಸ್ವಲ್ಪ ಆದರೂ ಅವನು ಯಾವ ಹೋಮ್ ಮಿನಿಸ್ಟ್ರ್ ಅಂತೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರ್ ಅಂತಾರೆ ಅವ್ರಿಗೆ ಹೆಸರು. ಅವರು ಇಮಿಡಿಯೇಟಾಗಿ ಹೋಗಿ ತಿಳ್ಕೊಬೇಕ್ರಿ, ಏನು ತಿಳ್ಕೊಬೇಕು. ಜೈಲಲ್ಲಿ ಮೀಡಿಯಾದವ್ರು ಹೇಳಿದ ತಕ್ಷಣ ಇದು ಮಾಡಬೇಡ. ಮೀಡಿಯಾದವ್ರು ಬಡ್ಕೊಂತಾರಲ್ಲ, ಅವ್ನು BF ನೋಡ್ದ, ಇದರಲ್ಲಿ ಇವ್ನು 100 ಕೋಟಿ ಹಗರಣ ಮಾಡ್ದ, ಅವ್ನು ಅದು ಮಾಡ್ದ ಇದು ಮಾಡ್ದ, ಅವ್ರ ಮೇಲೆ ಯಾರು ಆ್ಯಕ್ಷನ್ ತೊಗೊತಾರೆ? ಯಾರು ಆ್ಯಕ್ಷನ್? ಪಾಪ ಅಮಾಯಕರು ಪೊಲೀಸವ್ರು ಇರೋ ಜೈಲು ಅಧಿಕಾರಿಗಳು ತುಂಬ ನೋವು. ಜೈಲು ಕೆಲಸ ಇನ್ನೊಂದು ಸಲ ಹೇಳ್ತೀನಿ, ಇಂಡಿಯಾದಲ್ಲೇ ತುಂಬ ಟಫೆಸ್ಟ್ ಡಿಪಾರ್ಟ್ಮೆಂಟು, ತುಂಬ ಕಷ್ಟಕರವಾದ ಡಿಪಾರ್ಟ್ಮೆಂಟು ಜೈಲ್ ಡಿಪಾರ್ಟ್ಮೆಂಟ್. ಯೋಚನೆ ಮಾಡಬೇಕು. ಯಾರಾದರೂ ನೋಡಿದವರು ದಯವಿಟ್ಟು ತಿಳ್ಕೋಬೇಕು ಇದನ್ನು. ನೀವು ಯಾರು ಮೀಡಿಯಾದವ್ರಿಗೆ ಏನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಸತ್ಯಕ್ಕೆ ಮೊದಕ್ಕೆ ಗೌರವ ಕೊಡಿ. ಸತ್ಯ ಇದ್ದರೆ ಇದರಲ್ಲಿ ಸಸ್ಪೆಂಡ್ ಮಾಡಿ. ಪಾಪ ಮೀಡಿಯಾದಲ್ಲಿ ಹೇಳ್ತಾನೆ ಜನಗಳು ಕಣ್ಣು ಬೀಳ್ತದಂತ ಅಮಾಯಕರನ್ನ ಯಾಕೆ ಬಲಿ ಪಶು ಕೊಡ್ತೀರ ನೀವು? ಅಲ್ವಾ? ಸತ್ಯ ಏನಿದೆ ತೋರಿಸ್ಬೇಕು, ಸತ್ಯ ಏನೆಂದರೆ ಅದು ಆ್ಯಕ್ಷನ್ ತೊಗೊಳ್ಳಿ ಅಂತ ನಾನು ಹೇಳಿ. ತುಂಬ ನೋವು ಆ ವಿಚಾರದಲ್ಲಿ. ನನಗೆ ಗೊತ್ತಾಯ್ತು ಯಾವಾಗ ಇಲ್ಲಿ ಬಂದರೆ ಆಯ್ತಪ್ಪ ಯಾರು ಆಫೀಸರ್ ತಲೆದಂಡ ಆಗುತ್ತೆ ಅಂತ. ಸುಮಾರು ಆಫೀಸರ್ಗಳು ನನಗೆ ಫೋನ್ ಮಾಡ್ತಾರೆ ಜೈಲಲ್ಲಿ. ನನಗೆ ಆ್ಯಕ್ಚುಲಿ ಸುಮಾರು ಸಲ ನಾನು ಚೀಫ್ ಗೆಸ್ಟಾಗಿ ಹೋಗ್ತೀನಿ ಜೈಲಿಗೆ. ಒಂದು 3-4 ಸಲ ಹೋಗಿದ್ದೀನಿ. ಈಗ ನಟ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಅವ್ರ ಮೇಲೆ ಒಂದು ಸಾಂಗ್ ಬರೀತಾರೆ ಸರ್, ತುಂಬ ಹಿಟ್ ಆಗುತ್ತೆ. ದರ್ಶನ್ ಸರ್ ಮೀಟ್ ಮಾಡಿದ್ರೆ? ದರ್ಶನ್ ಸರ್ ಇವಾಗ ಮೀಟ್ ಮಾಡಿಲ್ಲ, ಮೊದಲೆಲ್ಲ ಮೀಟ್ ಮಾಡಿದ್ದೀನಿ. ಅಲ್ಲ, ಈ ಸಾಂಗ್ ಬರೆದ್ಮೇಲೆ ಇಲ್ಲ ಮೀಟ್ ಮಾಡಿಲ್ಲ. ಆ್ಯಕ್ಚುಲಿ ದರ್ಶನ್ನು ಅಲ್ಲಿ ನಾನು ಜೈಲಿಗೆ ಹೋದಾಗ, ದೇವರಾಗುವ ಸಮಯ ಸುಟ್ಟರೂ ಗಟ್ಟಿಯಾಗು ಇಟ್ಟಿಗೆಯಂತೆ, ಬೆಂದರೂ ಒಳೆಯಬೇಕು ಚಿನ್ನದಂತೆ, ಆಗಬಾರದಾಗಿತ್ತು ಆಗಿದೆ, ದೇವರಾಗುವ ಸಮಯ ಬಂದಿದೆ, ಅಲ್ಲ ಕಾಣದ ಕೈಗಳ ಕೈವಾಡ ಅಡಗಿದೆ ಅಂತ. ಅದು ಯಾಕೆ ಬರದೆ ಅಂತಂದರೆ, ಅದು ಆ್ಯಕ್ಚುಲಿ ಅದು ತುಂಬ ದೊಡ್ಡ ವಿಷಯ ಇದನ್ನೆಲ್ಲ ಮಾತಾಡೋದು. ನೀವು ಜನರಲ್ಲಾಗಿ ಇವಾಗೇನು ಪೊಲೀಸರು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, 302 ಕೇಸಲ್ಲಿ ಹಾಕಿದ್ದಾರೆ, IPC ಆ ಸೆಕ್ಷನ್ನು, ಇದೊಂದು ಮರ್ಡರ್ ಕೇಸೆಲ್ಲ ಹಾಕಿದ್ದಾರೆ, ಆಮೇಲೆ 201 ಅಂತೆ, 364 ಅವೆಲ್ಲ ಕೇಸ್ಗಳು ಹಾಕಿದ್ದಾರೆ. ಓಕೆ, ಅದು ಮೇಲ್ನೋಟಕ್ಕೆ ಅದು ಅಂತಾರೆ. ತುಂಬ ಜನರಲಾಗಿ ನೀವೇ ಯೋಚನೆ ಮಾಡಿ, ಸಿಂಪಲ್ ಯೋಚನೆ ಅದು, ಯಾರು ಬೇಡ, ನಾವೇನು ಬೇರೆ ವಿಚಾರನೇ ಮಾಡೋದು ಬೇಡ. ಇವಾಗ ಅದು ಉದ್ದೇಶಪೂರ್ವಕವಾದ ಕೊಲೆನಾ ಅಷ್ಟೇ ನಾನು ಹೇಳ್ತಾ ಇರೋದು, ಸಿಂಪಲ್ ಅಷ್ಟೇ. ಇವಾಗ ನಿಮಗೆ ನೀವು ಜನರಲ್ ಒಬ್ಬ ಪ್ರಜೆಯಾಗಿ ನೀವು ಸ್ವಲ್ಪ ಓದಿದ್ದೀರಾ, ನೀವು ತಿಳ್ಕೊಂಡಿದ್ದೀರಾ, ನೀವು ಅದನ್ನೆಲ್ಲ ವಿಷಯ ಗೊತ್ತು, ಬೇರೆ ಏನೂ ಮಾತಾಡೋದು ಬೇಡ ನಾವು. ಅದು ಉದ್ದೇಶಪೂರ್ವಕವಾದ ಕೊಲೆನಾ ಅಷ್ಟೇ, ನಿಮ್ಮ ಮೇಲ್ನೋಟಕ್ಕೆ ಕಾಣಿಸುತ್ತಾ? ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂಥ ಒಬ್ಬ ದೊಡ್ಡ ಸ್ಟಾರು, ಅಷ್ಟೊಂದು ಹೆಸರಿದೆ, ಅಷ್ಟೊಂದು ಫೇಮ್ ಇದೆ. ಕೊಲೆ ಮಾಡಿದ್ರೆ ಇಷ್ಟು ಒಂದು ಸೋಷಿಯಲ್ ಮೀಡಿಯಾ ಇದೆ, ಇಷ್ಟೊಂದು ಇದಿದೆ, ಗೊತ್ತಾಗುತ್ತೆ. ಕೊಲೆ ಮಾಡಿದ್ರೆ ಏನೆಲ್ಲ ಪರಿಸ್ಥಿತಿ ನಾನು ಫೇಸ್ ಮಾಡ್ಬೋದು ಅಂತ ಗೊತ್ತಿರಲ್ವ? ಒಳಿತು ಮಾಡೋ ಋಷಿ ಅವರು ತುಂಬ ಕುಡಿತಾಯಿದ್ರು. ಅವಾಗವಾಗ ಬಾರ್ಗೆ ಹೋದರೆ ನನಗೆ ಏನೋ ಒಂದು ಚೇಂಜಸ್ ಬೇಕು ಅಂದರೆ ನಾನು ಬಾರ್ಗೆ ಹೋಗ್ತೀನಿ, ಅಥವಾ ನನಗೆ ಯಾರು ಸಹಾಯ ಮಾಡಿದೆ ಅನ್ನೋ ಟೈಮಲ್ಲೂ ನಾನು ಬಾರ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ಏಕಾಏಕಿ ಸಡನ್ನಾಗಿ ರಿಷಿ ಅವರು ಕುಡಿಯೋದು ಬಿಟ್ಟರು. ಇದು ಕಾರಣ ಏನು? ಕಾರಣ ತುಂಬ ಇದೆ. ಕುಡಿಯೋದು ಆ್ಯಕ್ಚುಲಿ ಅವರು ಸಮರ್ಥನೆ ಮಾಡ್ಕೊತಾರೆ. ನಾನು ಕುಡಿದ್ರೆ ನನಗೆ ಐಡಿಯಾ ಬರುತ್ತೆ, ನನಗೆ ಕುಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ನಾನು ಅದೇ ಥರ ಎಲ್ಲರಿಗೂ ಸಮರ್ಥನೆ ಮಾಡಿಕೊಂಡು ಆ್ಯಕ್ಚುಲಿ ಕುಡಿಯೋದು ಬಿಡಬೇಕಾದ್ರೆ ಕುಡಿಯೋದ್ರಿಂದ ಹಂಗೆ, ನಾನು ಕುಡಿಯೋದ್ರಿಂದ ಐಡಿಯಾ ಬರುತ್ತೆ, ಆ ಥರನೇ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದೆ. ಅದು ಆ್ಯಕ್ಚುಲಿ ತುಂಬ ತಪ್ಪು ಕಲ್ಪನೆ ಅದು. ಆ್ಯಕ್ಚುಲಿ ಹೇಳ್ಬೇಕಂತಂದಾಗ ಒಂದು ಎಲ್ಲ ಕಡೆ ಒಂದು ಹೇಳ್ತೀನಿ, ಇದರಲ್ಲಿ ಹೇಳ್ಬಿಡ್ತೀನಿ. ಆಲ್ಮೋಸ್ಟ್ ರೈಟರ್ಸ್ಗಳು 90% ರೈಟರ್ಸ್ಗಳು ಭಗ್ನ ಪ್ರೇಮಿಗಳು. 90%ಅಲ್ಲಿ 60-70%ಗಳು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ನಾನು ನೋಡಿದಂಗೆ, ನಾನು ಜಾಸ್ತಿ ಕೆಲವು ಪತ್ರಕರ್ತರ ಜೊತೆ ಅವ್ರ ಜೊತೆಲ್ಲ ಇದ್ದಾಗ ಅವ್ರು ಫುಲ್ಲು ಆಲ್ಮೋಸ್ಟ್ 60-70% ಕುಡಿತಕ್ಕೆ ಅಡಿಕ್ಟ್ ಆಗಿರೋರು. ಒಳ್ಳೊಳ್ಳೆ ರೈಟರ್ಸ್ಗಳು ಕುಡಿತದಿಂದ ಜೀವನ ಹಾಳು ಮಾಡ್ಕೊಂಡಿದ್ದಾರೆ, ನಮ್ಮ ಸ್ನೇಹಿತರೆಲ್ಲ. ಅದು ನಾನು ಕೂಡ ಅದೇ ರೀತಿ ಅಂದ್ಕೊಂಡಿದ್ದೆ. ರೀಸೆಂಟಾಗಿ ಒಂದು 2 ಇಯರ್ಸ್ ಬ್ಯಾಕ್ ಒಬ್ಬರು ಪ್ರಶ್ನೆ ಕೇಳಿದ, ಒಬ್ಬರು ಡಾಕ್ಟ್ರು. ನಾನು ಕುಡ್ಕೊಂಡೇ ಕುಂತ್ಕೊಂಡಿದ್ದೆ. ನಾನು ಕುಡಿಯೋದು ಬಿಟ್ಟು 1 ವರ್ಷ ಆಯಿತು. ಜೂನು ನಮ್ಮ ಶೋಭಾರಾಣಿ ಮೇಡಮ್ ಅವರ ಬರ್ತ್ಡೇ ನೆಕ್ಸ್ಟ್ ಮಂತ್ June 3 ಆ June 3 ಬಂದರೆ, ಅದು ಯಾಕಂತ ಹೇಳ್ತೀನಿ, ಶೋಭಾರಾಣಿ ಮೇಡಮ್ದು June 3 ಬಂದರೆ 1 ಇಯರ್ ಆಗುತ್ತೆ ನಾನು ಕುಡಿತಾ ಬಿಟ್ಟು. ಅಂದರೆ ಮಂಡ್ಯ SP ಮೊದಲು ಬಳ್ಳಾರಿಲಿದ್ದರು, ಮಂಡ್ಯದಲ್ಲಿದ್ದರೆ. ಅವನು ಪ್ರಶ್ನೆ ಕೇಳಿದ ತಕ್ಷಣ ಅವನು ಯಾವ ಥರ ಕೇಳ್ತಾನೆ ಅಂದರೆ, ಜಾಸ್ತಿ ಬಹುತೇಕ ರೈಟರ್ಸ್ಗಳು ಕುಡುಕರಾಗಿರ್ತಾರಲ್ಲ ಅಂತ ಅವನು ಕೇಳ್ದ. ಒಬ್ಬ ಡಾಕ್ಟ್ರು, RMP ಡಾಕ್ಟ್ರು. ನಾನು ಕುಡಿತಾ ಇದ್ದೆ, ಹೌದಲ್ಲ, ನನಗೆ ನಿಜ ಅನ್ನಿಸ್ತು. ಹೌದಲ್ಲ, ಇವನಿಗೆ ಆನ್ಸರ್ ಮಾಡಬೇಕು, ನನ್ನನ್ನು ಏನು ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡು ಅವನು ಪ್ರಶ್ನೆ ಕೇಳಿದ್ದಾನೆ.
ಆ ಪ್ರಶ್ನೆಗೆ ಆನ್ಸರ್ ಮಾಡಿಲ್ಲ ಅಂದರೆ ತಪ್ಪಾಗಲ್ಲ, ನನಗೆ ನಾನೇ ಒಂಥರ ಇದಾಗುತ್ತೆ ಅನಿಸ್ಬಿಟ್ಟು ಅವನಿಗೆ ಒಂಥರ ಕುಡಿಯೋ ಥರ ಅವನು ಕುಡಿಯೋಕ್ಕೆ ಹೋದ, ಅಲ್ಲೇ ಕುಡಿತಾ ಇದ್ದ, ಅಲ್ಲೇ ಕೌಂಟ್ರಲ್ಲಿ ತೊಗೊಂಡು ಈ ಥರ ಕುಡಿತಾ ಇದ್ದ. ನಾನು ಹೌದಲ್ಲ ಅಂತ ಯೋಚನೆ ಮಾಡಿ ಹೇಳಿದೆ ಅವನಿಗೊಂದು ಪ್ರಶ್ನೆ. ಅಂಬರೀಷ್ ಅಂತ ಅವ್ರ ಹೆಸರು. ನೋಡಿ ಅಂಬರೀಷ್ ಅವರೇ, ಎಲ್ಲರೂ ಬಹುತೇಕ ರೈಟರ್ಸ್ಗಳು ಭಗ್ನ ಪ್ರೇಮಿಗಳಾಗಿರ್ತಾರೆ. ಹುಡುಗಿ ಕೈ ಕೊಟ್ಟಾಗ ಆ ಹುಡುಗಿ ಕೈ ಕೊಟ್ಟಾಗ ಒಂದು 4 ಲೈನ್ ಬರೀತಾರೆ. ಹುಡುಗಿ ಕೈ ಕೊಟ್ಟಾಗ ಡ್ರಿಂಕ್ಸ್ಗೂ ಅಡಿಕ್ಟ್ ಆಗ್ತಾರೆ. ಕೆಲವರು 4 ಲೈನ್ ಬರೀತಾರೆ, ಕವಿಗಳಾಗ್ಬಿಡ್ತಾರೆ. ಕವಿತೆಗಳು, ನೀನು ನನ್ನ ಬಿಟ್ಟು ಹೋದೆ, ನೀನು ನನ್ನ ಅದಾದೆ ಇದಾದೆ ಅಂತ ಅದು ಬರೆಯೋಕೆ ಆಲ್ಮೋಸ್ಟ್ ನಾನು ನೋಡ್ದಂಗೆ. ಅವನು ಕುಡಿತಕ್ಕೆ ಅಡಿಕ್ಟ್ ಆದಾಗ ಇನ್ನೂ ಅದು ಯೋಚನೆ ಎಲ್ಲ ಅವಳ ಬಗ್ಗೆನೇ ಇರುತ್ತೆ. ಇನ್ನೂ ಚೆನ್ನಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಚೆನ್ನಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನು ಏನು ತಿಳ್ಕೊತಾನೆ ಅಂತಂದರೆ, ಕುಡಿತದಿಂದ ನನಗೆ ಒಳ್ಳೆ ಬರವಣಿಗೆ ಇದೆ ಅಂತ ಆ ಥರ ತಿಳ್ಕೊತಾನೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಯಾವ ಥರ ಅಂತಂದರೆ, ಒಂದು ನಾಯಿ ಒಂದು ಒಣಗಿದ ಮೂಳೆನ ಕಡಿತಾ ಇತ್ತಂತೆ. ಕಡಿತಾ ಅದೇನಂತಾರೆ, ಅದು ಚೂಪಂದು ಅದು ದೌಡೆಗೆ ಚುಚ್ಕೊಂಡು ರಕ್ತ ಬರ್ತಾಯಿತ್ತಂತೆ. ಆ ರಕ್ತ ಬಂದಾಗ ಆ ಮೂಳೆಯಿಂದನೇ ರಕ್ತ ಬರ್ತಾ ಇದೆ ಅಂತ ಅದನ್ನು ನೆಕ್ಕಿ ಎಂಜಾಯ್ ಮಾಡ್ತಾಯಿತ್ತಂತೆ ನಾಯಿ. ಅದೇ ರೀತಿ ಕುಡುಕರು ಏನು ಕುಡಿದ್ರೆ ಬರವಣಿಗೆ ಬರುತ್ತೆ ಅಂತ ನಾವೇನು ಅಂದ್ಕೊಂಡಿರ್ತೀವಿ, ಅದು ನಾವು ಆ ಹುಡುಗಿ ಕೈ ಕೊಟ್ಟಿದ್ದಾಳಲ್ಲ, ಆ ಒಂದು ವಿರಹ ವೇದನೆಯಿಂದ, ಆ ಒಂದು ಯೋಚನೆಯಿಂದ ನಮಗೆ ಲೈನ್ಗಳು ಬರ್ತಾ ಇರ್ತವೆ. ನಾವೇನು ತಿಳ್ಕೊಂಡಿರ್ತೀವಿ, ಕುಡಿತದಿಂದ ಬರ್ತದೆ ಅಂತ. ನನಗೂ ಹಂಗೆ ಅನಿಸಿತ್ತು ಫಸ್ಟು. ಇವಾಗ ಅನ್ನಿಸ್ತಾ ಇದೆ ನಿಜವಾಗ್ಲೂ. ನನ್ನ ಇತ್ತೀಚೆಗೆ ಮೈಸೂರು ಅಲ್ಲಿ ಒಬ್ಬ ನಿರ್ಮಾಪಕ ಕರೆದಾಗ ನಾನು ಸಡನ್ನಾಗಿ ಆಗದಿರುವ ಕೆಲಸ ಬದುಕಲ್ಲಿ ಏನೂ ಇಲ್ಲ ಮನಸ್ಸು ಅಂತ ಒಂದು ಪಲ್ಲವಿ ಒಂದು ಚರಣ ಬರೆದಿದ್ದೆ. ಸೆಕೆಂಡ್ ಚರಣ ಬರಿ ಅಂತಂದ. ಅವು ಕುಡ್ತಾ ಬಿಟ್ಟು ಸ್ವಲ್ಪ ದಿವಸ ಆಗಿತ್ತು, ಒಂದು ತಿಂಗಳೇನಾಗಿತ್ತು. ಸೆಕೆಂಡ್ ಚರಣ ಬರೀ ಋಷಿ ಕಂಪ್ಲೀಟ್ ಮಾಡಬೇಡ ಸಾಂಗು ಅಂತ ಫೋನ್ ಮಾಡಿದೆ. ನಾನು ಸೆಕೆಂಡ್ ಚರಣ ಬರೀಬೇಕು ಅಂತ ಕುಂತ್ಕೊಂಡಾಗ ಇವಾಗ ಈ ಕುಡಿದ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಅಷ್ಟು ಒಂದೂವರೆ ತಿಂಗಳು ಆಗೋಗ್ಬಿಟ್ಟಿತ್ತು ಕುಡಿದು ಬಿಟ್ಟು. 30 ಹಾಕೊಂಡ್ರೆ ಒಂದು 30 ಅಲ್ಲ ಸಾಲೋದೇ ಇಲ್ಲ ನಮಗೆ. ಒಂದು ಕ್ವಾರ್ಟರ್ ಕುಡಿದ್ರೆ ಏನೋ ಆಗುತ್ತೆ ಅನ್ನೋ ಥರ ಅವರು ಫೀಲ್ ಮಾಡ್ಕೊಂಡು ನಾನು ಹೋದ ತಕ್ಷಣವೇ ಅದು ಒಂದು ಹೋಟ್ಲು ಅದೇನೋ ಅಮರಾವತಿನ ಯಾವ ಗೋವರ್ಧನ ಹೋಟ್ಲು ಅಂತಂದ್ಬಿಟ್ಟು ಹಿಂಗೆ ರೈಟ್ ಹೋದರೆ ಆ ಪ್ಯಾಲೇಸು. ಅಲ್ಲಿ ಸ್ವಲ್ಪ ಮುಂದೆಗಡೆ ಹೋದರೆ ಬಾರು, ಅಲ್ಲಿ ಪಕ್ಕದಲ್ಲಿ ಇಡ್ಲಿ ವಡೆ ಮಾರ್ತಾಯಿದ್ರು ಬಾರು. ಅಲ್ಲಿವರೆಗೂ ಹೋದೆ. ಸಡನ್ನಾಗಿ ನೆನಪಾಯ್ತು ನನಗೆ ನಾರಾಯಣಗೌಡರು, ಆಮೇಲೆ CPI ಮಾರುತಿ ಸಾಹೇಬರು, ಆಮೇಲೆ ಮಹಾದೇವ ಸ್ವಾಮಿಯವರು, ಆಮೇಲೆ ಶೋಭಾ ಮೇಡಮ್, ಅವರೆಲ್ಲ ನೆನಪಾದ ತಕ್ಷಣ ನಾನು ಕುಡಿದು ಬಿಡ್ಬೋದು. ಇವಾಗ ಅವ್ರಿಗೇನು ಗೊತ್ತಾಗಲ್ಲ. ಆದರೆ ನಾನು ಕುಡಿದು ಬಿಟ್ಟರೆ ನನ್ನ ಆತ್ಮಕ್ಕೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ನೋಡ್ಬಿಡೋಣ ಅಂತಂದ್ಬಿಟ್ಟು ಸಡನ್ನಾಗಿ 2 ಇಡ್ಲಿ 1 ವಡೆ ತಿಂದ್ಬಿಟ್ಟು ಟಕ್ಕಂತ ರೂಮಿಗೆ ಬಂದಾಗ ಫಸ್ಟು ಚರಣ ಏನು ಬರೆದಿತ್ತು ಬೇಕಾದರೆ ನೋಡಿದ್ದು, ನಮ್ಮ ಋಷಿ ಆಡಿಯೋದಲ್ಲಿದೆ, ಆಗದಿರುವ ಕೆಲಸ ಬದುಕಲ್ಲಿ ಏನೂ ಇಲ್ಲ ಮನಸ್ಸು ಅಂತ. ಫಸ್ಟ್ ಚರಣಗಿಂತ ಸೆಕೆಂಡ್ ಚರಣ ಅದ್ಭುತವಾಗಿ ಬಂದ್ಬಿಡ್ತು. ನನಗೆ ಕುಡಿದೇ ಬರೆದಿರುವಂಥ ಸೆಕೆಂಡ್ ಚರಣ ಅದ್ಭುತವಾಗಿ ಬಂದ್ಬಿಡ್ತು. ಅದಕ್ಕಿಂತ ಇದೇ ಬಂದ್ಬಿಡ್ತು ಅದ್ಭುತವಾಗಿ. ಆ ಥರ ನಾವೊಂದು ನಮ್ಮದೊಂದು ಏನಂತಾರೆ ಸಬೂತ್ ಅಂದರೆ ಒಂದು ರೀಸನ್ ಕೊಡ್ತೀನಿ, ಕಲ್ಪನೆ ಕುಡಿದ್ರೆ ಚೆನ್ನಾಗಿ ಬರ್ತೀನಿ ಅಂತ. ನಿಜವಾಗ್ಲೂ ಯಾರು ಕುಡಿತೀರಾ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಅವರು ಇಲ್ಲ ನಮ್ಮದು ಇನ್ನು ಕುಡಿಯೋದು ಬಿಡೋಕ್ಕೆ ಆಗಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ. ನಾನು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಕುಡಿತಾನೇ ಇದ್ದೆ. ಅರ್ಧ ಆಯಿತಾ ಎಲ್ಲರೂ ಅಷ್ಟೇ ಇವ್ನು ಸತ್ತು ಹೋಗ್ತಾನೆ ಅವನು ಆ ಥರ ಕೆಲವರೆಲ್ಲ ಕೆಲವು ಕಲ್ಪನೆಗಳು ಅಷ್ಟೇ ಇವ್ನು ಬಿಡಲ್ಲ. ಹುಚ್ಚು ಕಲ್ಪನೆ ನಿಜ. ಅದು ನಾನು ಹಂಗೆ ಕುಡಿತಾ ಇದ್ರೆ ಇಷ್ಟೊತ್ತಿಗೆ ನಾನು ಏನಾಗ್ತಾ ಇದ್ದೀನೋ ಗೊತ್ತಿರಲಿಲ್ಲ. ಅಂದರೆ ಇವಾಗ ನಮ್ಮ ಜೊತೆ ಕೆಲಸ ಮಾಡೋರು ಕೆಲವರು ಇದ್ದಾರೆ. ಈಗ ನಮ್ಮ ಪ್ರಕಾಶ್ ಅಣ್ಣ ಇದ್ದಾರೆ. ನಾನು ಕುಡಿದ್ರೆ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ, ಕುಡಿದ್ರೆ ನಾನು ಆರೋಗ್ಯವಾಗಿರ್ತೀನಿ. ಸೇಮ್ ನಮ್ಮದು ಅದೇ ಕಲ್ಪನೆ. ನಾನು ಇದುವರೆಗೂ ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಒಂದು ಇದಕ್ಕೆ ಹೋಗಿಲ್ಲ ಅನ್ನೋದೊಂದು ಇದೆ. ನಾನು ಕುಡಿತಾನೆ ಕಾಪಾಡಿದೆ ಆ ಥರ. ಇವ್ನು ನೋಡಪ್ಪ, ಇವನು ಡೈಲಿ 2 ಪ್ಯಾಕ್ ಸಿಗರೇಟ್ ಸೇರ್ತಾನೆ, ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ. ಇವ್ನು ನೋಡಿ ಇಷ್ಟು ಕುಡಿತಾನೆ, ಇನ್ನೂ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದಾನೆ. ಅವನೇನು ಕುಡಿಯಿಲ್ಲ, ಆಗಲೇ ಹೊರಟೋದ. ಅದೆಲ್ಲ ಇರ್ತದೆ. ಅದಕ್ಕೆ ನಾನು ಏನು ಹೇಳೋದಂತಂದರೆ, ಖಂಡಿತವಾಗ್ಲೂ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು. ಅದೇ ಆಗದಿರುವ ಕೆಲಸದಲ್ಲಿ ಹೇಳಿದ್ದೀನಿ. ಆಗದಿರುವ ಕೆಲಸ ಬದುಕಲಿ ಏನೂ ಇಲ್ಲ ಮನಸ್ಸ, ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು. ಹುಟ್ಟಿದಾಗಲೇ ಯಾರು ಬುದ್ಧಿವಂತರಲ್ಲ, ತಾಯಿ ಗರ್ಭದಲ್ಲಿ ಯಾರು ಕಲಿತುಕೊಳ್ಳಲಿಲ್ಲ. ಮನಸ್ಸು ಮಾಡು ಮನಸ್ಸ, ಆದರೆ ದೇವರೇ ಆಗುವೆ. ಮನುಷ್ಯನಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ನಾನು ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ನೋಡಿದೆ, ಒಬ್ಬರು ಬ್ಲೈಂಡ್ ಹೇಳ್ತಾಯಿದ್ರು, ವಿಶ್ವೇಶ್ವರಯ್ಯ ಕೂಡ ಒಂದು 5% ಬ್ರೈನ್ ಯೂಸ್ ಮಾಡ್ಕೊಂಡಿರೋದಂತೆ.
ಆ ಥರ ಮನುಷ್ಯನದು ತುಂಬ ಪವರ್ ಇದೆ ಬ್ರೈನಲ್ಲಿ. ಅವ್ರು ಏನು ಬೇಕಾದರೂ ಆಗ್ಬೋದು. ಕುಡಿತ ಬಿಡೋದು ಈಸಿ, ಒಂದು ವಿಲ್ ಪವರು, ಒಂದು ಗಟ್ಟಿ. ನಾನು ಕುಡಿತ ಬಿಡೋದೇ ಇಲ್ಲ, ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆಗೋದೇ ಇಲ್ಲ ಅಂತ ಅಂದ್ಕೊಂಡಾಗ ನಾನು ಬರೀ ಇಷ್ಟು ಈ ಒಂದು ಲಾಸ್ಟ್ ಇಯರ್ ಮೇ ತಿಂಗಳಲ್ಲಿ, ಏಪ್ರಿಲ್ ಮೇ ಅಲ್ಲಿ ನಾನು ಯಾವಾಗಲೂ ಫ್ರೀಡಮ್ ಪಾರ್ಕಲ್ಲಿ ನನ್ನ ಅಡ್ಡ. ಅಲ್ಲೆಲ್ಲ ಪೊಲೀಸವ್ರಿಗೆಲ್ಲ ಊಟ ಬರೋದು, ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಕುಡ್ಕೊಂಡು, ಮಹಾದೇವ ಸ್ವಾಮಿ ಅಂತ ಅವರು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಕುಡ್ಕೊಂಡು, ಅವರು ಫ್ರೀಡಮ್ ಪಾರ್ಕ್ ಇನ್ಚಾರ್ಜ್ ಅವರು ಪೊಲೀಸವರು. ಒಂದು 15 ವರ್ಷದಿಂದ ಅಲ್ಲೇ ಇದ್ದಾರೆ. ಅವರು ನಮ್ಮ ಹಾಡಿಗೆ ಕಾಯಕವೇ ಕೈಲಾಸ ಅಂದರು ಬಸವ, ಒಳಿತು ಮಾಡಿ ಮನುಷ್ಯಗೆ ದೊಡ್ಡ ಅಭಿಮಾನಿ. ಅವರು ಏನಿಲ್ಲ, ನಾನು ದುಡ್ಡು ಕೇಳೋದೇ ಅವ್ರಿಗೊಂಥರ ಖುಷಿ, ಕೊಟ್ಬಿಡ್ತಾಯಿದ್ರು. ನಾನು ಹೋಗಿ ಕುಡಿತಾಯಿದ್ದೆ. ಅದೇ ರೀತಿ ನಮಗೆ ಇನ್ಸ್ಪೆಕ್ಟ್ರ್, ಅಲ್ಲಿ ನಮ್ಮ ಸ್ನೇಹಿತರೆ ಇನ್ಸ್ಪೆಕ್ಟ್ರು, ಮೊದಲು ನನಗೆ ಒಂದು 2 ವರ್ಷದಿಂದ ಪರಿಚಯ ಇದ್ದರು, ಮಾರುತಿಯವರು ಅಂತ. ಅಲ್ಲೇ ಅವರು ಲ್ಯಾಂಡ್ ಆರ್ಡರ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರು ಬರ್ತಾಯಿದ್ರು, ಅವರು ಮಾತಾಡ್ತಾಯಿದ್ರು. ನಾನು ಹೋಗಿ ಅವರು ಸ್ಟೇಷನಲ್ಲಿ ಮಾತಾಡೋದು ಟೈಮ್ ಪಾಸ್ ಆಗೋದು. ನಾನು ಕುಡ್ಕೊಂಡೇ ಹೋಗ್ತಾಯಿದ್ದೆ, ಫುಲ್ಲು ಕುಡ್ಕೊಂಡೇ ಸ್ಟೇಷನ್ ಒಳಗಡೆ ಹೋಗಿ ಮಾತಾಡ್ತಾಯಿದ್ದೆ ಅವ್ರ ಹತ್ರ. ಒಂದು ಸಲ ಸಿದ್ದರಾಮಯ್ಯವರ ಬರ್ತಾಯಿದ್ರು, ಅಲ್ಲಿ ಪಾಸ್ ಆಗ್ತಾಯಿದ್ದಾಗ ಪೊಲೀಸವರೆಲ್ಲ ಇರಬೇಕಲ್ಲ ಬಂದೋಬಸ್ತು, ಮೈಸೂರು ಬ್ಯಾಂಕ್ ಹತ್ರ ಅವರು ಇದ್ದರು. ನಾನು ಕೇಳಿದೆ, ಎಲ್ಲಿದ್ದೀರಾ ಬಸ್ ಅಂತ. ಇಲ್ಲ, ಇಲ್ಲಿ CM ಬರ್ತಾಯಿದ್ದಾರೆ, ಇಲ್ಲಿ ಬಂದೋಬಸ್ತ್ ಡ್ಯೂಟಿಲಿದ್ದೀನಿ, ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹತ್ರ ಅಂತಂದರು. ನಾನು ಹೋದೆ. ಹೋದ ತಕ್ಷಣವೇ ಅವತ್ತು ಕುಡ್ದಿಲ್ಲ ಅನಿಸುತ್ತೆ, ಅವತ್ತು ಕುಡ್ದಿರಲಿಲ್ಲ ಅನಿಸುತ್ತೆ, ಕುಡ್ದಿಲ್ಲ ನೆನಪಿಲ್ಲ. ಹೋದ ತಕ್ಷಣವೇ ಅವರು ರೋಡಲ್ಲಿ ನಿಂತ್ಕೊಂಡಿದ್ರು. ರೋಡಲ್ಲಿ ನಿಂತ್ಕೊಂಡ ತಕ್ಷಣ ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು. ಕೈ ಹಾಕಿದ ತಕ್ಷಣವೇ 15 ದಿವಸ ಆಯಿತು ಸ್ನಾನ ಮಾಡಿರಲಿಲ್ಲ. ಫುಲ್ಲು ನನ್ನನ್ನು ನೋಡ್ಕೊಂಡು ನನಗೇ ಇದು. ಅವರಷ್ಟು ಆಫೀಸವರು ನನ್ನ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾಯಿದ್ರು. ಅವ್ರಿಗೇನು ಅನಿಸಿಲ್ಲ, ನನ್ನ ಕಂಡ್ರೆ ಅಷ್ಟು ಪ್ರೀತಿ ಅವರಿಗೆ. ನಮ್ಮ ಕಾಯಕವೇ ಕೈಲಾಸ ಹಾಡಿಗೆ ದೊಡ್ಡ ಅಭಿಮಾನಿ. ಅವರು ಮಠದಲ್ಲೇ ಅವರು ಮಠದಲ್ಲೇನೋ ಓದಿದ್ರು ಅನಿಸುತ್ತೆ ಮೋಸ್ಟ್ಲಿ. ಅವ್ರು ಹೇಳ್ತಾಯಿದ್ರು ಮಠದ ಬಗ್ಗೆ, ಈಗ ಸ್ವಾಮೀಜಿಗಳ ಬಗ್ಗೆ ದೊಡ್ಡ ಗೌರವ ಅವರಿಗೆ. ಅಲ್ಲಿ ಇನ್ನೊಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಯಾರೋ ಬಂದ್ಬಿಟ್ಟು ಅವರು ಏನೋ ಹೇಳಿದ್ದಾರೆ ಅವ್ರಿಗೆ. ಏನು ಹೇಳಿದಾರೋ ಅಂತೂ ಗೊತ್ತಿಲ್ಲ. ಏನೋ ಒಂದೊಂದು ಬಟ್ಟೆ ಎಲ್ಲ ಗಲೀಜಾಗಿತ್ತು. ಏನು ಇವನು ಇಷ್ಟು ಗಲೀಜಿದೆ, ಇವನ ಮೇಲೆ ಕೈ ಹಾಕಿದೆ ಅಂತ ಹೇಳಿದ್ರು. ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅವತ್ತು ಶನಿವಾರ ಇರಬೇಕು ಮೋಸ್ಟ್ಲಿ. ಅವ್ರೇನೂ ಮಾತಾಡಲಿಲ್ಲ. ಮಾತಾಡ್ಕೊಂಡು ಹೋದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗು ಡ್ರಿಂಕ್ಸ್ ಏನು ಮಾಡಿರಲಿಲ್ಲ, ಸೀದಾ ಸ್ಟೇಷನ್ಗೆ ಹೋದೆ. ಸ್ಟೇಷನ್ಗೆ ಹೋದ ತಕ್ಷಣ ಅವತ್ತು ಭಾನುವಾರ ಸಿವಿಲ್ ಡ್ರೆಸ್ಸಲ್ಲಿ ಬಂದಿದ್ದರು ಅವರು. ಬಂದ ತಕ್ಷಣ ನನಗೆ ಬಾಸ್ ಅನ್ನೋದು, ಬಾಸ್ ನಡೀರಿ ಅಂತ ಹೇಳೋದು. ಯಾಕೆ ಬಾಸ್, ನಾನು ಬಾಸ್ ಅಂತ. ಅವರು ನಾನು ಏನು ಅಂತ, ಕುಂತ್ಕೊಳ್ಳಿ ಜೀಪಲ್ಲಿ ಕುಂತ್ಕೊಳ್ಳಿ ಅಂತ. ಜೀಪಲ್ಲಿ ಕುಂತ್ಕೊಂಡು ಸೀದಾ ನನಗೆ ರಾಮರಾಜ್ ಇದ್ರ ಹತ್ರ ಕರ್ಕೊಂಡೋದು, ಶೋರೂಮ್ ಹತ್ರ ಕರ್ಕೊಂಡ ತಕ್ಷಣವೇ ನಾನು ಯಾವ ಥರ ಅಂತಂದರೆ, ಅವಾಗ ಯಾವ ಥರ ಪರಿಸ್ಥಿತಿಲಿದ್ದೆ ಅಂದರೆ, ನಾನು ಒಂದು 10-15 ದಿವಸ ಒಂದೇ ಶರ್ಟ್ ಹಾಕಿರ್ತಾಯಿದ್ದೆ. ಸಡನ್ನಾಗಿ 150 ರೂಪಾಯಿ ಕೊಟ್ಟು ಸಂಡೇ ಮಾರ್ಕೆಟಲ್ಲಿ ಹೋಗಿ ಅದು 150 ರೂಪಾಯಿ ಶರ್ಟ್ ತೊಗೊಂಡು ಅದನ್ನು ಶರ್ಟ್ ಬಿಚ್ಚಾಕ್ಬಿಟ್ಟು ಆ ಶರ್ಟ್ ಹಾಕ್ಕೊಂಡು ಆ ಥರ ಇದೆ. 150 ರೂಪಾಯಿ ಮೇಲೆ ನಾನು ಖರ್ಚು ಮಾಡ್ತೀನಿ. ಬಟ್ಟೆ ಬಗ್ಗೆ ನನಗಿದೆ ಇಲ್ಲ. ಅವರು ಒಳಗಡೆ ಹೋಗ್ಬಿಟ್ಟು ಏನು ಅದು ಒಂದೊಂದು ಇದು 2,000-3,000 ಅದು ಪಂಚೆ, ಇದು ಅಂಡರ್ವೇರ್ ತೊಗೊಳ್ಳಿ ಅಂತಾರೆ, ಇದು ತೊಗೊಳ್ಳಿ ಅಂತಾರೆ, ಶರ್ಟ್ಗಳು ತೊಗೊಳ್ಳಿ ಅಂತಾರೆ. ನಾನು ಬೇಡ ಬಾಸ್ ಅಂತ. ಇಲ್ಲ, ನೀವು ತೊಗೋಬೇಕು ಅಂತ. ನಾನು ಬೇಡ ಅಂದ್ರೂ ಫೋರ್ಸ್ ಮಾಡಿ ಒಂದು 3 ಪಂಚೆ 3 ಶರ್ಟ್ ಕೊಡಿಸಿದ್ರು. ತಗೊಂಡ ತಕ್ಷಣವೇ ನಾನು ಬ್ಲ್ಯಾಕೇ ತೊಗೊಳ್ಳೋದು. ಅವ್ರು ಹೇಳಿದ್ರು, ಇದು ಕಲರನ್ನು ತೊಗೊಳ್ಳಿ ಬಾಸ್, ಕಲರ್ ಹಾಕ್ಕೊಳ್ಳಿ, ನಿಮ್ಮದು ಇದು ಚೇಂಜ್ ಆಗುತ್ತೆ. ಅವ್ರು ನನಗೆ ಕಲರ್ ಬಟ್ಟೆ ಹಾಕ್ಸ್ಬೇಕಂತ ತುಂಬ ಆಸೆ. ನಾನು ಕಲರ್ ಬಟ್ಟೆ ಯಾವುದೇ ಕಾರಣಕ್ಕೂ ಆಗೋಲ್ಲ. ಆದರೆ ಅವ್ರ ಪ್ರೀತಿಗೆ ಒಂದು ತಗೊಂಡ್ಬಿಟ್ಟು ಅದು ಗ್ರೀನ್ ಕಲರ್ ಇದೆ, ಸೇಮ್ ಗ್ರೀನ್ ಕಲರ್ ತೊಗೊಂಡ ತಕ್ಷಣವೇ ಅವ್ರು ಏನು ಹೇಳಿದ್ರು ಅಂತಂದರೆ, ನಾಳೆ ಹಾಕ್ಕೊಂಬರ್ಬೇಕು ನೀವು ಕಲರ್ ಡ್ರೆಸ್ಸು, ಕಲರ್ ಪಂಚೆ ಉಟ್ಕೊಂಬರ್ಬೇಕು. ಅದು ಆಯ್ತು ಬಾಸ್ ಅಂತ ಹೇಳಿದೆ. ಅದನ್ನು ಇಟ್ಕೊಂಡು ಹೋಗ್ತಾಯಿದ್ದೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಅವ್ರೇನು ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರಲ್ಲ, ಅವ್ರು ಯಾರು ನಮ್ಗೆ ಸಂಬಂಧಿಕರಲ್ಲ, ಏನಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿದ ತಕ್ಷಣ ಅಲ್ಲಿ ಹೋಗಿಟ್ಟೆ. ಇಲ್ಲ, ನಾನು ಕುಡಿಯೋದು ಬಿಡಬೇಕು. ಅದು ಕೆಲವು ದಿನಗಳ ಹಿಂದೆ ನಾವು ರಕ್ಷಣಾ ವೇದಿಕೆ ನಾರಾಯಣಗೌಡ್ರ ಬಗ್ಗೆ ಅವ್ರ ಆಫೀಸ್ಗೆ ಹೋಗ್ತಾಯಿದ್ದೆ. ಅವ್ರಿಗೆ ಆಫೀಸ್ ಕುಡ್ಕೊಂಡೇ ಹೋಗ್ತಾಯಿದ್ದೆ. ನಾನು ಕುಡಿತಾ ಇದ್ದಿದ್ದು ಉದ್ದೇಶ ಬಂದ್ಬಿಟ್ಟು ನನಗೇನು ಹ್ಯಾಬಿಟ್ಟು ಆ ಥರ ಅಂತ ಹ್ಯಾಬಿಟ್ ಇತ್ತು. ಆದರೂ ಕೂಡ ನಾನು ಬಿಡೋವಂಥ ಶಕ್ತಿ ನನ್ನಲ್ಲಿತ್ತು. ಅದು ಈ ಸಾಲಗಾರ ಟಾರ್ಚರ್ ಜಾಸ್ತಿ ಆಗಿ ಆ ಥರ ಈ ಸಣ್ಣ ಪುಟ್ಟ ದೊಡ್ಡ ನಾನು ಇವಾಗಲೂ 1 ಕೋಟಿ ರೂಪಾಯಿ ಸಾಲ ಇದೆ. ಆದರೆ ಈ 50,000 1 ಲಕ್ಷದ್ದು ಭಾರಿ ಟಾರ್ಚರ್ ಆಗಿತ್ತು. ನಾನು ಏನೋ ಗೊತ್ತಿಲ್ಲ, ನಾನು ಹೋದಾಗೆಲ್ಲ ಅವರು ನಾರಾಯಣಗೌಡರು ದುಡ್ಡು ಕೊಡ್ತಾಯಿದ್ರು. ದುಡ್ಡು ಕೊಟ್ಟ ತಕ್ಷಣವೇ
ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಕೊಂಡೆ ಅವರಿಂದ. ಅವರು ನಾನು ಯೋಚನೆ ಮಾಡಿದೆ, ಅವರೊಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ನಮ್ಮ ಪ್ರೆಸ್ ಮೀಟಲ್ಲೇ ಕರೆದಾಗ, ನನ್ನ ಆಫೀಸ್ಗೆ ಇದುವರೆಗೂ ಯಾರೂ ಕುಡ್ಕೊಂಡು ಬಂದಿದ್ದೆಲ್ಲ ಮೊದಲನೇ ವ್ಯಕ್ತಿನೇ ಋಷಿ ಕುಡ್ಕೊಂಡು ಬಂದಿರೋದು ಅಂತ ಹೇಳಿದರು. ಒಂದು ಸಲ ಶೋಭಾ ರಾಣಿ ಮೇಡಮ್ ಅವರು, ನಾನು ಫುಲ್ಲು ಕುಡಿದು ಕೂತ್ಕೊಂಡಿದ್ದೆ. ಜಾಸ್ತಿ ನಾನು ಈ ಮುಖಾಂತರ ಏನು ಹೇಳೋದಂತಂದರೆ, ತುಂಬ ಜನಗಳ IAS ಆಫೀಸರು, IPS ಆಫೀಸರುಗಳಿಗೆ, MLA ಗಳಿಗೆ, MP ಗಳಿಗೆ ಫುಲ್ಲು ಫೋನ್ ಮಾಡಿ ತಲೆ ತಿಂದಿದ್ದೀನಿ ಕುಡಿದಾಗ. ದಯವಿಟ್ಟು ಇದ್ರ ಮುಖಾಂತರ ನಿಮಗೆ ಡಿಸ್ಟರ್ಬ್ ಆಗಿದ್ದರೆ ಈ ವಾಹಿನಿ ಮುಖಾಂತರ ಕ್ಷಮೆ ಕೇಳ್ತಾ ಇದ್ದೀನಿ. ಅವಾಗ ಕುಡಿತಾ ಇದ್ದೆ, ಆ ಥರ ಮಾಡಿದ್ದೀನಿ, ಇವಾಗ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ದಯವಿಟ್ಟು ಇನ್ನೊಂದು ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಎಲ್ಲ ಆಫೀಸರ್ಗಳಿಗೆ. ಯಾರ್ಯಾರು ನಾನು ತೊಂದರೆ ಅಂದರೆ ಡಿಸ್ಟರ್ಬ್ ಮಾಡಿ, ತೊಂದರೆ ಏನು ಕೊಟ್ಟಿಲ್ಲ, ಡಿಸ್ಟರ್ಬ್ ಅವ್ರು ಬ್ಯುಸಿ ಇರ್ತಾರೆ. ಏನು ಮಾಡ್ತಾಯಿದ್ದೀರಾ ಮೇಡಮ್, ಏನು ಮಾಡ್ತಾಯಿದ್ದೀರಾ ಸರ್, ಕುಡ್ದಾಗ ನೆನಪಾಗ ಸುಮ್ಮನೆ ಮಾತಾಡೋ ಆ ಥರ ಟಾರ್ಚರ್ ಕೊಟ್ಟಿದ್ದೀನಿ. ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಶೋಭಾ ರಾಣಿ, ನಾನು ಒಂದು 12 ಗಂಟೆಯಲ್ಲಿ ಫುಲ್ ಕುಡಿದ್ಬಿಟ್ಟು ಮೇಡಮ್ಗೆ ಫೋನ್ ಮಾಡಿದೆ. ಅವ್ರು ಕುಡಿದಿದ್ದು ಗೊತ್ತಂದ್ಬಿಟ್ಟು ಫೋನ್ ರಿಸೀವ್ ಮಾಡಿ ಮಾತಾಡಿದ್ರು. ಮಾತಾಡಿದ ತಕ್ಷಣ ಅವರು ಅವ್ರ ಅಣ್ಣ ತಮ್ಮನಿಗಿಂತ ಹೆಚ್ಚು ನನಗೆ ಗೌರವ ಕೊಟ್ಟರು. ಋಷಿ, ನನಗೆ ಯಾರೂ ಇಲ್ಲ, ನೀವೇ ನನಗೆ ಅಣ್ಣ ತಮ್ಮಂದ್ರು ಅವರು ಅನ್ನೋ ಥರ ಹೇಳ್ಬಿಟ್ರು ನನಗೆ ಮೇಡಮ್ ಅವರು. ನನ್ನ ಅಕ್ಕ, ನಾನು ಜೈಲಲ್ಲಿರ್ಬೇಕಾದ್ರೆ ನಮ್ಮ ಅಕ್ಕ ಎಕ್ಸ್ಪೈರ್ಡ್ ಆಗಿದ್ದರು. ನಾನು ಅವ್ರ ಮುಖನೂ ನೋಡೋಕ್ಕಾಗಿರಲಿಲ್ಲ, ಅದು ಕೆಲವು ಪ್ರೊಸೀಜರ್ ಅದು ಮಾಡೋಕ್ಕೆ. ಅದು ನಮ್ಮ ಅಕ್ಕವ್ರದ್ದೆಲ್ಲ ನೆನಪಾಯಿತು. ಅವರು ಅಷ್ಟು ದೊಡ್ಡ ಆಫೀಸರು ನಮಗೆ ಇದು ಮಾಡ್ತಾಯಿದ್ದಾರೆ, ಇಷ್ಟು ನನ್ನನ್ನು ಪ್ರೀತಿಸ್ತಾ ಇದ್ದಾರಲ್ಲ. ಅರ್ಧ ಗಂಟೆ ಚಿಕ್ಕ ಮಗು ಥರ ಹತ್ತಿದ್ದೀನಿ, ಅಲ್ಲಿರೋರೆಲ್ಲ ನನ್ನನ್ನು ನೋಡ್ತಾಯಿದ್ರು. ಯಾಕೆ ಹೇಳ್ತಾ ಇದ್ದಾರೆ, ಇದೆಲ್ಲ ನೆನಪಾಯಿತು. ಅವರು ಬಟ್ಟೆ ಕೊಡಿಸಿದ್ದು, ಆ ಬಟ್ಟೆ ತೊಗೊಂಡು ಹೋಗ್ತಾ ಇದನ್ನೆಲ್ಲ ನೆನಪು ಮಾಡಿಕೊಂಡೆ. ನನ್ನನ್ನು ಇಷ್ಟು ಪ್ರೀತಿಸ್ತಾ ಇದ್ದಾರೆ, ಇಷ್ಟು ಕುಡ್ಕೊಂಡು ಇಷ್ಟು ಇದು ಮಾಡೋದನ್ನು ಪ್ರೀತಿಸ್ತಾ ಇದ್ದಾರೆ. ನಾನು ಕುಡಿಯೋದು ಬಿಟ್ಟರೆ ಇನ್ನೂ ಖಂಡಿತವಲ್ಲ ಅವರೆಲ್ಲ ಖುಷಿ ಪಡ್ತಾರೆ. ನಾರಾಯಣಗೌಡರು, ಮಹದೇವಸ್ವಾಮಿ, ಆ ಕ್ಷಣಕ್ಕೆ ಇದು ಮಹದೇವಸ್ವಾಮಿಯವರು, ಆಮೇಲೆ ಶೋಭಾ ರಾಣಿ ಮೇಡಮ್ ಅವರು, ಇವರು ತುಂಬ ದೊಡ್ಡ ವ್ಯಕ್ತಿಗಳು. ಇವರು ನನ್ನನ್ನು ಇಷ್ಟು ಪ್ರೀತಿಸ್ತಾರಲ್ಲ, ಕುಡಿದು ಇಷ್ಟು ಇದು ಡಿಸ್ಟರ್ಬ್ ಮಾಡಿದ್ರು ಪ್ರೀತಿಸ್ತಾರಲ್ಲ, ಇಲ್ಲ ಇವತ್ತಿಂದ ಕುಡಿಯೋದು ಬಿಡಬೇಕು ಅಂತ ಡಿಸೈಡ್ ಮಾಡಿ ಹಂಗೆ ಟ್ರೈ ಮಾಡಿದೆ. ಜೂನ್ 3ಕ್ಕೆ ಶೋಭಾರಾಣಿ ಮೇಡಮ್ ಅವರಿಗೆ ಮೆಸೇಜ್ ಮಾಡಿದೆ. ಮೇಡಮ್ ಅವರೇ, ಇವತ್ತು ನಿಮ್ಮ ಬರ್ತಡೇ, ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನಾನು ನಿಮಗೊಂದು ಗಿಫ್ಟ್ ಕೊಡ್ತಾಯಿದ್ದೀನಿ ಮೇಡಮ್. ನಾನು ಜೀವಮಾನದಲ್ಲಿ ಇನ್ನು ಯಾವತ್ತೂ ಕುಡಿಯಲ್ಲ ಮೇಡಮ್ ಅವರೇ ಅಂತಂದ್ಬಿಟ್ಟು, ಇದು ಸಿಸ್ಟರ್ ಅಂತ ಹೇಳ್ಬಿಟ್ಟು ನಾನು ಮೆಸೇಜ್ ಮಾಡಿದೆ. ಕಳೆದ ವರ್ಷ ಮಾಡಿದ ತಕ್ಷಣ ಥ್ಯಾಂಕ್ ಯು ಸೋ ಮಚ್ ಅಂತಂದರು. ಇವತ್ತು ಜೂನ್ 3, ನೆಕ್ಸ್ಟ್ ಬರ್ತದೆ, ಮೇ ಅಲ್ವಾ, ಮೇ. ಶೋಭಾರಾಣಿ ಮೇಡಮ್ ಬಗ್ಗೆ ಒಂದು ಸಂಗೀತ ರಚನೆ ಮಾಡಿದ್ದೀರಾ? ಇಲ್ಲ, ಅದು ಆಲ್ರೆಡಿ ರಿಲೀಸ್ ಆಗಿದೆ. ಅದು ಮತ್ತು ಜೂನು ರಿಲೀಸ್ ಮಾಡ್ತೀವಿ. ಅದನ್ನು ರಿಲೀಸ್ ಮಾಡಿ ಮೇಡಮ್ ಬಗ್ಗೆ ಒಂದು ಇದು ಮಾಡಬೇಕು. ನಾನು ಸದಾ ಈ 4 ಜನ ಅಲ್ಲ, ಇನ್ನೂ ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಹೆಸರು ಹೇಳಬೇಕಾಗತ್ತೆ. ಮೇಯ್ನ್ಲಿ ಆ ಸಂದರ್ಭದಲ್ಲಿ ನಾನು ಕುಡಿಯೋದು ಬಿಡೋದಕ್ಕೆ ಇವರು ಮೇಯ್ನ್. ಅವ್ರು ಯಾವತ್ತೂ ಕುಡಿಯೋದು ಬಿಡಿ ಅಂತ ಯಾವತ್ತೂ ಹೇಳಿಲ್ಲ. ಆದರೆ ಅವರ ತೋರಿಸೋ ಒಂದು ನಿಸ್ವಾರ್ಥ, ನನ್ನಿಂದ ಅವ್ರಿಗೆ ಏನೂ ಆಗಬೇಕಾಗಿಲ್ಲ. ಅವರು ಒಂದು ನನ್ನ ಬರವಣಿಗೆ ಮೇಲೆ, ನನ್ನ ಸಾಹಿತ್ಯದ ಮೇಲೆ ಇಟ್ಟಿರೋ ಪ್ರೀತಿ, ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಒಂದು ನಿಸ್ವಾರ್ಥ ಪ್ರೀತಿ, ಇದನ್ನೆಲ್ಲ ಬಿಡೋದಕ್ಕೆ, ಅದು ಕುಡಿಯೋತ್ತಾ ಬಿಡ್ತೋದಕ್ಕೆ ಕಾರಣ ಆಯಿತು. ನಿಜವಾಗಲೂ ಕುಡಿತಾ ಬಿಟ್ಟು ನಾನು ತುಂಬ ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ. ಯಾರ್ಯಾರು ಏನೇ ನಾನು ಬಿಡೋದು, ನಾನು ಹಂಗೆ ಅಂದ್ಕೊಂಡಿದ್ದೆ, ಸಾಧ್ಯನೇ ಇಲ್ಲ, ಅಯ್ಯೋ ಇನ್ನು ನನ್ನ ಲೈಫಲ್ಲಿ ನಾನು ಸಾಯೋರು ಕುಡ್ಕೊಂಡೇ ಸಾಯ್ತೀನಿ ಅಂದ್ಕೊಂಡಿದ್ದೆ. ಏನಿಲ್ಲ, ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಕುಡಿಯೋದು ಬಿಟ್ಟರೆ ಇನ್ನೂ ನೀವು ದೊಡ್ಡ ಸಾಧನೆ ಮಾಡ್ತೀರಾ. ದಯವಿಟ್ಟು ಬಿಡಬೇಕು. ಕುಡಿತದಿಂದ ತುಂಬಾ ನಷ್ಟ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ನಿಮ್ಮ ಒಳಿತು ಮಾಡೋ ಮನುಷ್ಯ ಸಾಂಗ್ಗಳು ಹಲವಾರು ಕಡೆ ಬಾರ್ಗಳೆಲ್ಲ ಕೇಳಿಸೋದು, ಎಣ್ಣೆ ಹೊಡ್ಕೊಂಡು ಆ ಸಾಂಗ್ ಕೇಳ್ಕೊಂಡು ಕುಡಿತಾ ಇರ್ತಾರೆ. ಒಳ್ಳೇದು ಮಾಡಬೇಕು ಅದು ಈ ಮುಖಾಂತರ ನೀವು ಹೇಳ್ತಾ ಇರೋದು, ಕುಡಿಯೋದು ಬಿಡಿ, ಹಾಡು ಕೇಳಿ ಬದಲಾಗಿ ಏನಾದ್ರು. ಖಂಡಿತವಾಗಿ ಒಂದು ಕುಡಿಯೋದು ತಪ್ಪು ಅನ್ನೋದಕ್ಕಿಂತ ತುಂಬ ಅಡಿಕ್ಟ್. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲವರು ತುಂಬ ಹುಷಾರಿರ್ತಾರೆ. ಸಾಯಂಕಾಲ ಒಂದು 2 ಪೆಗ್ ಕುಡ್ಕೊಂಡು ಅವ್ರಿಗೇನೋ ಸ್ಟ್ರೈನ್ ಆಗಿರುತ್ತೆ, ಅವ್ರೇನೋ ಸ್ಟ್ರೆಸ್ ಆಗಿರುತ್ತೆ, ಏನೋ ಕುಡ್ಕೊಂಡು ಆ ಥರ ಇರ್ತಾರೆ. ಕಂಟ್ರೋಲ್ ಥರ ಇದ್ದ ಅಂಥವ್ರಿಗೆ ಬಿಡಿ, ಅವರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಾರೆ, ಅವ್ರು ಇರ್ತಾರೆ. ಆದರೆ ನಾವು ಏನೋ ಕೂಲಿ ಕೆಲಸ ಮಾಡಿಕೊಂಡು ಆಟೋ ಓಡಿಸ್ಕೊಂಡು ಅಭ್ಯಾಸ ಮಾಡ್ಕೋಬಾರ್ದು. ಅದರಿಂದ ನೀವು ಸಿಂಪಲ್ಲಾಗಿ ನೀವು ನಾನು ಇಷ್ಟೊತ್ತಿಗೆ ಅದು ಎಷ್ಟು ಕೋಟಿ ಕುಡಿದಿದ್ದೀನೋ ಲೆಕ್ಕ ಜನರಲ್ಲಾಗಿ ನಾವು ಒಂದು 30 ವರ್ಷದಿಂದ ಲೆಕ್ಕ ಹಾಕಿದ್ರೆ ಆ ಥರ. ಇವಾಗ ಸಿಂಪಲ್ಲಾಗಿ ಡೈಲಿ 300 ರೂಪಾಯಿ ಲೆಕ್ಕ ಹಾಕಿದ್ರೂ ತಿಂಗಳಿಗೆ 10,000 ಆಯಿತು. ಒಂದು ವರ್ಷಕ್ಕೆ 1,20,000 ರೂಪಾಯಿ ಆಯಿತು. 10 ವರ್ಷಕ್ಕೆ 12 ಲಕ್ಷ ಆಯಿತು. ಜನರಲ್ಲ 10 ವರ್ಷದಿಂದ ಕುಡಿತಾ ಇದ್ದರೆ 12 ಲಕ್ಷ ಅದು ಯೋಚನೆ ಮಾಡಿ. ಆ ಥರ ಬೇಡ ಅಂತ ಯಾರು ನನ್ನನ್ನು ಪ್ರೀತಿಸ್ತೀರ, ನನ್ನ ಇಷ್ಟಪಡ್ತೀರ ಅವ್ರಿಗೆ ಹೇಳೋದಂದ್ರೆ ಎಲ್ಲರಿಗೂ ಕಿವಿ ಮಾತು, ಇವತ್ತಿನ ಯುವ ಸಮಾಜಕ್ಕೆ ಒಂದು ಕಿವಿ ಮಾತು. ಖಂಡಿತ ದಯವಿಟ್ಟು ಕುಡಿಬಾರ್ದು. ಕುಡಿತದಿಂದ ತುಂಬ ಅನಾಹುತ ನಷ್ಟ ಇದೆ.
ಆಮೇಲೆ ನಾವು ಕುಡಿತಾ ಬಿಟ್ಟಾಗ ಅದು ಆ್ಯಕ್ಚುಲಿ ಕುಡಿತದ್ದು ಒಂದು ಸೂಪರ್ ಲೈಫ್ ಅನಿಸುತ್ತೆ. ಅದು 1 hour 1.5 hour ಇರ್ತದೆ ನಶೆ ಇರೋ ತನಕ. ನಶೆ ಮುಗಿದ್ಮೇಲೆ ಎಲ್ಲ ಮಾಮೂಲು ಅದು ಒಂಥರ ಜಿಗುಪ್ಸೆ ಆಗುತ್ತೆ, ಎದೆ ಡವ 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 ಅಂತ ಹೊಡ್ಕೊಳ್ಳುತ್ತೆ. ಬೆಳಗ್ಗೆ ನಾವು ಕುಡಿದು ಮಲ್ಕೊಂಡಿರ್ತೀವಲ್ಲ, ಮಲ್ಕೊಂಡಿರ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಎಸ್ಪೆಷಲಿ ಸಾಲ ಗೀಲ ಇರೋರಿಗೆ ಅವ್ರಿಗೆ ಢಗ್ 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 ಅಂತ ಹೊಡ್ಕೊಳ್ಳುತ್ತೆ ಇದೆ. ಆಮೇಲೆ ಕುಡಿದಾಗಲೂ ಸಹ ಏನೇನೋ ಯಾರಿಗೋ ಫೋನ್ ಮಾಡ್ತೀವಿ, ತೊಂದರೆ ಕೊಟ್ಟಿರ್ತೀವಿ, ನಮ್ಗೆ ಗೊತ್ತೇ ಇರಲ್ಲ ಪಾಪ. ಈ ದೊಡ್ಡವರು ಒಂದು ಮಾತು ಹೇಳ್ತಾರೆ ಸರ್, ಅಂದರೆ ನಾಯಿ ಸಾಕಿದ್ರೆ ಮನೆ ಕಾಯಿತಂತೆ, ನಾಲ್ಗೆ ಸಾಕಿದ್ರೆ ಮನೆತನ ಕಾಯಿತೆ. ಕರೆಕ್ಟ್, ಒಳ್ಳೆ ಮಾತು. ಆ ಥರ ನಾವು ಕುಡಿದು ಪಾಪ ತುಂಬ ಜನಕ್ಕೆ ತಪ್ಪು ಮಾತಾಡಿಲ್ಲ, ಸುಮ್ಮನೆ ಡಿಸ್ಟರ್ಬ್ ಮಾಡಿರ್ತೀವಿ. ನೀವು ಏನು ಮಾಡ್ತಾ ಇದ್ದೀರಾ, ಊಟ ಮಾಡಿದ್ರೆ ಪಾಪ ಅವ್ರು ದೊಡ್ಡ ಆಫೀಸರ್ಗಳು, IAS IPS ಆಫೀಸರ್ಗಳು, ದೊಡ್ಡ ಮಿನಿಸ್ಟ್ರುಗಳು, MLAಗಳು ಅವರೆಲ್ಲ ಇದು ಮಾಡಿರ್ತಾರೆ. ಅವರು MLA ಅವರು ಇವ್ರ ಮಿಸ್ಸಸ್ಗಳಿಗೆ ಅವ್ರು ಫೋನ್ ಮಾಡಿರ್ತಾರೆ ನನಗೆ ಯಾವತ್ತೋ, ಈ ಹಾಡು ತುಂಬ ಚೆನ್ನಾಗಿದೆ. ಇನ್ನು ಕೆಲವು MLA ಮಿಸ್ಸಸ್ಗಳು ನಮ್ಮ ಹಾಡು ಆಡ್ತಾರೆ ಅಂತಂದಾಗ, ಏನು ಮೇಡಮ್ ಚೆನ್ನಾಗಿದ್ರೆ ಹಾಡು ಆಡ್ತಾ ಇದ್ದೀರಾ, ಸುಮ್ಮನೆ ಏನೇನೋ ಪ್ರಶ್ನೆ ಕೇಳೋದು. ಆಮೇಲೆ ಪಕ್ಕದಲ್ಲಿರೋನಿಗೆ ಬಿಲ್ಡಪ್ ಕೊಡೋದಕ್ಕೆ, ನೋಡಿ ನನಗೆ MLA ಪರಿಚಯ, ನನಗೆ SP ಪರಿಚಯ ಅನ್ನೋ ಥರ ಅವಾಗ ಕುಡಿದಾಗ. ಇವಾಗಂತೂ ಸುಮಾರು ದಿವಸ ಆಯ್ತು ಯಾರಿಗೂ ಫೋನ್ ಮಾಡಿಲ್ಲ, 1 ವರ್ಷದಿಂದ. ಒಂದು ಖುಷಿ ಇದೆ, ತುಂಬ ನೆಮ್ಮದಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಈಗ ಎಲ್ಲ ಈ ಸಿದ್ಧತೆಗಳ ನಂತರ ನಿಮ್ಮದು ರಾಮ್ ರಹೀಮ ಅಂತ ಒಂದು ಸಿನಿಮಾ ಸಂಪೂರ್ಣವಾಗಿದೆ, ಜನಗಳ ಮುಂದೆ ಇಡಕ್ಕೆ ರೆಡಿ. ಯಾವ ಸರ್ ಸಿನಿಮಾ ರಿಲೀಸ್? ಇವಾಗ ರಾಮ್ ರಹೀಮ್ ಇದು ಕೂಡ ಇದು ಕುಡಿತ ಬಿಟ್ಟ ಮೇಲೇ ಇದೆಲ್ಲ ಆಗಿದ್ದು. ಆ ರಾಮ್ ರಹೀಮ್ ಹಳೆ ಟೀಮ್ ಇತ್ತು, ಅದು ನಮಗೆ ಅವು ತುಂಬಾ ಏನೋ ಇದಾಗೋಯ್ತು. ಒಂದು ಹೊಸ ಟೀಮ್ ಬಂತು ನಮಗೆ. ಇವಾಗ ನಮ್ಮ ಹರಿಕೃಷ್ಣ ಅವರು, ಮಂಜು, ಆಮೇಲೆ ಮಧು, ಆಮೇಲೆ ಶಿವು ಅಂತ, ಆಮೇಲೆ ಸುಬ್ರಹ್ಮಣಿ ಅವರೆಲ್ಲ ಒಂದೊಂದು ಥರ ಅದು ಹಾಡುಗಳು ಕೇಳಿ ಇಲ್ಲ, ಯಾಕೆ ಇದನ್ನು ನಿಲ್ಲಿಸಿದ್ದೀರಾ, ಅದು ರಿಲೀಸ್ ಮಾಡಿ ಖಂಡಿತವಾಗ್ಲೂ ದೊಡ್ಡ ಮಟ್ಟ ಅದೆಲ್ಲ ನೋಡಿ ದೊಡ್ಡ ಮಟ್ಟಿಗೆ ಹಿಟ್ಟಾಗುತ್ತೆ. ಇದನ್ನು ಯಾಕೆ ಅಂತಂದು ಪಾಪ ಅವರು ಏನೋ ಒಂದು ಬಂದುಬಿಟ್ಟು ಅವ್ರ ಕೈಲಾದದನ್ನು ಹೆಲ್ಪ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಒಂದು ಹಂತಕ್ಕೆ ಬಂದಿದೆ, ಸೆನ್ಸಾರ್ ಹಂತಕ್ಕೆ ಬಂದಿದೆ, ತುಂಬ ಚೆನ್ನಾಗಿದೆ. ಹಾಡುಗಳು 4 ಸಾಂಗ್ ರಿಲೀಸ್ ಆಗಿದೆ. ನಮ್ಮ ಋಷಿ ಆಡಿಯೋದಲ್ಲಿ ಆ ಹಾಡುಗಳಿದ್ದಾವೆ, ಒಳ್ಳೆಯ ಇದು ರಾಮ್ ರಹೀಮ್ ಸಿನಿಮಾದ ಹಾಡುಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಇನ್ನೊಂದು 1-1.5 ತಿಂಗಳಲ್ಲಿ ರಿಲೀಸ್ ಆಗುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ. ಆಲ್ರೆಡಿ 4 ಹಾಡು ಸೂಪರ್ ಹಿಟ್ ಆಗಿದೆ. 4 ಹಾಡು ಅದು ನಮ್ಮದು ಹೊಸ ಚಾನಲು. ಇವಾಗ ನೀವು ಬೇರೆ ಚಾನಲ್ ಕೊಟ್ಟರೆ ಏನಾಗ್ಬಿಡ್ತದೆ ಅಂತಂದರೆ ಹಿಟ್ಟಾಗುತ್ತೆ. ನಮ್ಮದು ಸಬ್ಸ್ಕ್ರೈಬರ್ ಇರೋದು 8600 ಜನ, ಬೇರೆ ಸಬ್ಸ್ಕ್ರೈಬರು 1,90,90,00,000 70 ಲಕ್ಷ ಇರ್ತದೆ, ಇಮಿಡಿಯೇಟ್ ರೀಚ್ ಆಗಿಬಿಡುತ್ತೆ. ಅವ್ರು ಕೊಟ್ಬಿಟ್ರೆ ಆ ಸಾಂಗಿಗೆ ನಮ್ಗೆ ಸಂಬಂಧನೇ ಇರಲ್ಲ, ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ. ನಿಮ್ದು ಎಲ್ಲ ಆ ರೈಟ್ಸ್ ಈ ರೈಟ್ಸು ಬೇರೆ ನಾವೇ ಒಂದು ಕಡೆ ಎಲ್ಲಾದರೂ ಹಾಕ್ಕೋಬೇಕಂದ್ರೆ ಅವ್ರು ಪರ್ಮಿಷನ್ ಕೇಳಬೇಕು. ಇವು ನಮ್ಮ ಮಗುನ ನಾವು ಅವ್ರಿಗೆ ಕೊಟ್ಟು ಅವನು ನಮ್ಮನಿಗೆಲ್ಲ ಬಾಪ ಒಂದು ಅನ್ನಂತ ಕರೆಯೋದಕ್ಕೆ ಅವನಿಗೆ ನಾನು ಯಾಕೆ ಪರ್ಮಿಷನ್ ಕೊಡಬೇಕು? ಸ್ಲೋಗೆ ಹಿಟ್ಟಾಗೇ ಆಗುತ್ತೆ. ಒಳ್ಳೆ ಕಂಟೆಂಟು ನೀವು ಖಂಡಿತವಾಗ್ಲೂ ಲೇಟ್ ಆಗುತ್ತೆ, ಹಿಟ್ಟಾಗೇ ಆಗುತ್ತೆ ಅಂತಂದ್ಬಿಟ್ಟು ನಾವು ಯಾವ ಚಾನಲ್ಗೂ ಯಾವ ಮ್ಯೂಸಿಕ್ ಆಡಿಯೋಗೂ ಕೊಟ್ಟಿಲ್ಲ. ಇದು ನಮ್ಮ ಚಾನಲಲ್ಲೇ ಬಿಡುಗಡೆ ಆಗಿದೆ. ಒಂದು ರೇಂಜಿಗೆ ಕೇಳಿದವರೆಲ್ಲ ಸೂಪರ್ ಅಂತ ಇದ್ದಾರೆ. ಇನ್ನೂ ರೀಚ್ ಆಗಬೇಕು ಅಂದರೆ ಆ ಸಾಹಿತ್ಯಗಳ ಆ ಥರ ಮನಸ್ಸಿಗೆ ಮುಟ್ಟುತ್ತೆ. ಖಂಡಿತ. ಒಳತು ಮಾಡೋ ಮನುಷ್ಯ ಲಕ್ಷಾಂತರ ಜನ ಆಡಿದ್ದಾರೆ, ಬಟ್ ಇವತ್ತಿಗೂ ಋಷಿಯವರೇ ಬರ್ದಿರಂತ ಹಲವಾರು ಜನ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ನೀವು ಹೇಳಿದಾಗ ಅಥವಾ ಎಲ್ಲೋ ಯಾರೋ ನಾನು ಈ ಹಾಡು ಆ್ಯಕ್ಚುಲಿ ಒಳಿತು ಮಾಡೋ ಮನುಷ್ಯ ನಾನು ಬರೆದಿದ್ದೀನಿ ಅಂತ ಗೊತ್ತಾಗೋದಕ್ಕೆ, ಅಂದರೆ ನೀವು ಹೇಳ್ದಂಗೆ ಇನ್ನೂ ಸುಮಾರು ಜನ ಗೊತ್ತಿಲ್ಲ ನಾನು ಬರೆದಿರೋದು. ಆದರೆ ಆಲ್ಮೋಸ್ಟು ಗೊತ್ತಿದೆ. ಇದು ಗೊತ್ತಾಗೋದಕ್ಕೆ ಕಾರಣ ನಮ್ಮ ಪಬ್ಲಿಕ್ TV ರಂಗನಾಥ್ ಅವರು ಒಂದು 13 ನಿಮಿಷನೋ 17 ನಿಮಿಷನೋ ಒಂದು ಪಬ್ಲಿಕ್ ಹೀರೋ ಅಂತ ಒಂದು ಕಾರ್ಯಕ್ರಮ 9 ಗಂಟೆಯಿಂದ 10 ಗಂಟೆಗೆ ನ್ಯೂಸ್ರಲ್ಲಿ ಪಬ್ಲಿಕ್ ಹೀರೋ ಅಂತ ಮಾಡ್ತಾಯಿದ್ರು. ದೊಡ್ಡ ಸಾಧನೆ ಮಾಡಿರೋರನ್ನ ಅದು 3 ನಿಮಿಷ ಇದು ಮಾಡಿದಾಗ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋರು, ಈ ಥರ ಇವರು ಅಂತ. ಅದೇ ರೀತಿ ನಾನು ನನ್ನ ಸ್ಟೋರಿ ನೋಡಿಬಿಟ್ಟು ಅವ್ರು ತುಂಬ ಇಷ್ಟ ಆಗಿ ಕರೆಸಿ ಅವ್ರನ್ನ ಅಂತ ಮಾಡಿದಾಗ 17 ನಿಮಿಷ ಅವ್ರು ನನ್ನ ಹತ್ರ ಮಾತಾಡಿದ್ರು. ಅದು ನನಗೆ ತುಂಬಾ ಫಸ್ಟು ಈ ಜಗತ್ತಿಗೆ ಋಷಿ ಒಳಿತು ಮಾಡೋ ಮನುಷ್ಯ ಬರೆದಿದ್ದು ಇವನೇ ಅಂತ ಪರಿಚಯಿಸಿದ್ದೆ ನಮಗೆ ಪಬ್ಲಿಕ್ TV. ಸದಾ ನಮ್ಮ ರಂಗನಾಥ್ ಅವರಿಗೆ ಚಿರಋಣಿಯಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಕೊನೆಯದಾಗಿ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಒಳಿತು ಮಾಡೋ ಮನುಷ್ಯ ನಿಮ್ಮ ಧ್ವನಿಯಲ್ಲಿ ಹೇಳೋದು. ಓಕೆ, ಅಂದರೆ ನಾನು ಎಲ್ಲ ಕಡೆ ಹೋದಾಗ ಕೇಳ್ತಾರೆ, ನಾನು ಸಿಂಗರ್ ಅಲ್ಲ, ನಾನು ಬರೀತೀನಿ, ಸಿಂಗರ್ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿಂಗಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾನು ಸಿಂಗರು ನಾವು ಟ್ರೈ ಮಾಡಿದರೆ ಆಗೋದಾಗಿತ್ತು. ನಾನು ಎಲ್ಲೂ ಹಾಡಿ ಗೀಡಿ ಪ್ಲಸ್ ಸಂಗೀತ ಅದಕ್ಕೆಲ್ಲ ಟೆನ್ಷನ್ ಆ್ಯಕ್ಚುಲಿ ನಾನು ಇವಾಗಲೂ ಏನು ಭಯ ಅಂತಂತಂದರೆ ನನಗೆ ಕೆಲವರು ಬುಕ್ಸ್ ಓದಿ ಅಂತಾರೆ, ಬುಕ್ಸ್ ಓದ್ಬಿಟ್ರೆ ನಂತನೇ ಎಲ್ಲಿ ಹೋಗ್ಬಿಡುತ್ತೇನೋ, ಕಾವ್ಯಾತ್ಮಕವಾಗಿ ಬರೆಯೋದು ಅದೆಲ್ಲ ನಮ್ದು ಏನಂದ್ರೆ ತುಂಬ ಸರಳ, ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ. ನಮ್ಮದು ಏನು ಒಳಿತು ಮಾಡೋ ಮನುಷ್ಯ ಹೆಣ ಅನ್ನೋ ಥರ, ಮಣ್ಣಾಗ ಉಳ್ತಾರ, ಎಲ್ಲರಿಗೂ ಓದಿರೋರ್ಗೂ ಅರ್ಥ ಆಗುತ್ತೆ. ಅದು ನನ್ನ
ಪ್ಲಸ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಓದದೇ ಇರೋದು, ಬುಕ್ಸ್ಗಳು ಓದದೇ ಇರೋದೇ ನನಗೆ ಪ್ಲಸ್ ಪಾಯಿಂಟ್. ಹಂಗಂದ್ಬಿಟ್ಟು ನೀವು ಬುಕ್ಸಿಗೆ ಓದದೇ ಇರೋ ನಾವು ನಾವಾಗಿರ್ಬೇಕು ಅನ್ನೋದು ನಿಮ್ಮ ಆ ಥರ. ನಾನು ಸಂಗೀತನೂ ಅಷ್ಟೇ. ಸಂಗೀತ ಇವಾಗ ಜನರಲ್ಲಾಗಿ ನನ್ನ ಇಲ್ಲಿ ಕುಂತು ಜಾಗದಲ್ಲಿ 10 ಟ್ಯೂನ್ ಮಾಡಿಬಿಡ್ತೀನಿ. ನನಗೆ ಸಂಗೀತ ಗೊತ್ತಿಲ್ಲ, ಆದರೆ ಆ ಟ್ಯೂನ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಅದರ ಹೃದಯದಿಂದ ಬಂದಿರುತ್ತೆ. ಈ ಸ ರಿ ಗ ಮ ಈ ರಾಗ, ಶಿವರಂಜನಿ ರಾಗ, ಆ ರಾಗ ಅಂತಂದ್ಬಿಟ್ಟು ಅದ್ರ ಮೇಲೆ ಹೋದಾಗ ಅದು ಇಟ್ಟಾಗತ್ತೆ, ಇಟ್ಟಾಗಲ್ಲ ಅಂತ ಹೇಳಲ್ಲ. ಆದರೆ ಹೃದಯದಿಂದ ಬಂದಿತ್ತು ಖಂಡಿತವಾಗ್ಲೂ ಹೃದಯಗಳಿಗೆ ಮುಟ್ಟುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವುದೋ ಒಂದು ಸಂಗೀತನ ಕಲಿಯೋಕ್ಕೆ ಹೋಗಲಿಲ್ಲ. ಹಿಂದೆ ಸಾಕು ನನಗೆ ನಾನು ಯಾವತ್ತೂ ನಾನು ಏನು ಅಂದ್ಕೊಂಡಿಲ್ಲ ಸಾಹಿತಿ ಆಗಬೇಕು, ಡೈರೆಕ್ಟ್ರ್ ಆಗಬೇಕು ಅಂತ ಏನು ಅಂದ್ಕೊಂಡಿಲ್ಲ. ನಾನು ಜೀವನದಲ್ಲಿ ದೊಡ್ಡ ಸಾಧನೆ ಅಂತ ಅಂದ್ಕೊಂಡಿದ್ದೆ ಅಂದರೆ ನನ್ನ ಸಾಧನೆ ಏನಂದರೆ, ನಾನು ಸತ್ತಾಗ ಎಲ್ಲಾದರೂ ಒಂದು 4 ಲೈನು ಒಂದು ಪೇಪರಲ್ಲಿ ಪ್ರಿಂಟ್ ಮೀಡಿಯಾ ಅಲ್ಲ ಅವಾಗ, 4 ಲೈನು ಈ ಥರ ಋಷಿಯನ್ನವನಿದ್ದ ಸತ್ತೋದ ಅಂತ ಬಂದರೆ ಸಾಕಪ್ಪ ಅಂತ. ಒಳಿತು ಮಾಡು ಮನುಸ ನೀರುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಎಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀರೋದು 3 ದಿವಸ, 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು, ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ, ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ, ಬರಲು ಏನು ತಂದೆ ಬರದು ಏನು ಹಿಂದೆ, ಹೇ ಒಳಿತು ಮಾಡು ಮನುಸ ನೀರೋದು 3 ದಿವಸ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ, ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ, ದ್ವೇಷವೆಂಬ ವಿಷವಾ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ, ಅದೇ ಸ್ವರ್ಗ ಕೇಳು ಮನುಜನಾಗಿ ಬಾಳು, ಒಳಿತು ಮಾಡು ಮನುಸ ನೀರೋದು 3 ದಿವಸ. ಥ್ಯಾಂಕ್ ಯು. ಈ ಹಾಡನ್ನು ಜೀವನಕ್ಕೆ ಅರ್ಥೈಸ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ರತಿಯೊಬ್ಬರೂ ಸಹ ಈ ಹಾಡನ್ನು ಒಂದು ಸತಿ ಕೇಳಿ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು.